ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಎಲ್ಲರಿಗೂ ಸ್ವಾಗತ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಡಿಸ್ಕಷನ್ ಮಾಡ್ತಾ ಇದ್ವಿ, KS ಮುಖ್ಯ ಪರೀಕ್ಷೆಯಲ್ಲಿ ಅಂದರೆ ಪ್ರೀವಿಯಸ್ ಕ್ವಶನ್ ಪೇಪರ್ಸಲ್ಲಿ ಯಾವ ಥರ ಕ್ವಶನ್ ಕೇಳಿದ್ದಾರೆ, ಆ ಕ್ವಶನ್ನ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ವಿ. ಎಸ್ಪೆಷಲಿ ನಾವು ಡಿಸ್ಕಷನ್ ಮಾಡ್ತಿರುವಂಥ ಸಬ್ಜೆಕ್ಟ್ ಯಾವುದು, ಹಿಸ್ಟ್ರಿ ಟಾಪಿಕ್ ಕುರಿತಾಗಿ ನಾವು KS ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಯಾವುದೆಲ್ಲ ಕ್ವಶನ್ಸ್ ಬಂದಿದೆ ಅದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಏನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ಫಸ್ಟು 2020 ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ 2020 ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ನಾವು ನಿಮಗೆ ಒಂದಷ್ಟು ಆನ್ಸರ್ ರೈಟಿಂಗ್ ಬೇಸಿಕ್ಸನ್ನು ಕೂಡ ಚರ್ಚೆ ಮಾಡಿದ್ವಿ. ಸರಿನಾ? ಒಂದು ಆನ್ಸರ್ ಅಂದರೆ ಏನಿರಬೇಕು, ಆನ್ಸರ್ ರೈಟಿಂಗಲ್ಲಿ ಏನೆಲ್ಲ ಅಂಶಗಳನ್ನ, ಏನೆಲ್ಲ ಡಿಫ್ರೆಂಟ್ ಪಾರ್ಟ್ಸನ್ನು ಗಮನ ಹರಿಸಬೇಕು, ಅದೆಲ್ಲವೂ ಕೂಡ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅದಾದಮೇಲೆ KS 2020 ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಫಸ್ಟ್ ಕ್ವಶನ್ನ 2020 ಕ್ವಶನ್ ಪೇಪರಲ್ಲಿ ಫಸ್ಟ್ ಕ್ವಶನ್ ಯಾವುದರಲ್ಲಿ, ಹಿಸ್ಟ್ರಿ ಟಾಪಿಕ್ನ ಕುರಿತಾಗಿ ಫಸ್ಟ್ ಕ್ವಶನ್ ಡಿಸ್ಕಷನ್ ಮಾಡಿದ್ವಿ. ಸೊ ಫಸ್ಟ್ ಕ್ವಶನ್ ಯಾವುದ್ರ ಮೇಲೆ ಇತ್ತು, ಅಶೋಕಸ್ ಧಮ್ಮ ಪಾಲಿಸಿ. ಸೊ ಅಶೋಕನ ಧಮ್ಮ ನೀತಿ ಮೇಲೆ ಕ್ವಶನ್ ಕೇಳಿದ್ರು ಅಂತ ಅದನ್ನ ಚರ್ಚೆ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಅನ್ನ 2020 ಕ್ವಶನ್ ಪೇಪರ್ ಅಲ್ಲಿ ಇರುವಂತ ನೆಕ್ಸ್ಟ್ ಬರುವಂತ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಈಗ ಸೆಕೆಂಡ್ ಕ್ವಶನ್ ಯಾವ್ದ್ರ ಮೇಲೆ ಕೇಳಿದ್ದಾರೆ, 2020 ಕ್ವಶನ್ ಪೇಪರಲ್ಲಿ ಸೆಕೆಂಡ್ ಕ್ವಶನ್ ಯಾವ್ದ್ರ ಮೇಲೆ ಕೇಳಿದ್ದಾರೆ. ಇವಾಗಲೇ ನೀವೆಲ್ಲ ಕ್ವಶನ್ ಪೇಪರ್ನ ಗಮನಿಸಿರ್ತೀರಾ. ಅಂದರೆ 2020 ಮೇನ್ಸಲ್ಲಿ ಯಾವ ರೀತಿ ಕೇಳಿದರೆ, ಹಿಸ್ಟ್ರಿ ಟಾಪಿಕ್ ಕುರಿತಾಗಿ ಯಾವ ರೀತಿ ಕೇಳಿದ್ದಾರೆ ಅಂತ ಗಮನಿಸಿದಿರಾ. ಅಲ್ಲಿ ಕೆಲವೊಂದು ಕ್ವಶನ್ನು ಸಿಲೆಬಸ್ಸಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ, ಅರ್ಥ ಆಗ್ತಲ್ವಾ? ಸೊ ನಾವು ಸಿಲೆಬಸ್ ಕಾಪಿನ ತೆಗೆದು ಚೆಕ್ ಮಾಡಿದ್ರೆ ಅದರಲ್ಲಿ ಈ ಪದಗಳು ಅಂದರೆ ಸಿಲೆಬಸ್ಸಲ್ಲಿ ಈ ವರ್ಡ್ಸ್ ಮೆನ್ಷನ್ ಮಾಡಿಲ್ಲ. ಅದೇ ರೀತಿ ಫಸ್ಟ್ ಕ್ವಶನ್ ಕೂಡ ಅದೇ ಥರ ಕೇಳಿದ್ದಾರೆ, ಸೆಕೆಂಡ್ ಕ್ವಶನ್ ಅದೇ ಥರ ಕೇಳಿದ್ದಾರೆ. ಸೊ ಸೆಕೆಂಡ್ ಕ್ವಶನ್ ಯಾವ್ದ್ರ ಮೇಲೆ ಕೇಳಿದ್ದಾರೆ, ಸೆಕೆಂಡ್ ಕ್ವಶನ್ ಕೇಳಿರುವಂಥ ಟಾಪಿಕ್ ಯಾವುದು, ಬ್ರಿಟಿಷ್ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ಸ್ ಅಂತ ಕರಿತೀವಿ. ಅದೇ ಫಸ್ಟ್ ಅರ್ಥ ಮಾಡ್ಕೋಬೇಕು, ಬ್ರಿಟಿಷ್ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ಅಂತ ಸಿಲೆಬಸ್ ಪೇಪರಲ್ಲಿ, ಸಿಲೆಬಸ್ ಕಾಪಿಲಿ ಎಲ್ಲಾದರೂ ಮೆನ್ಷನ್ ಮಾಡಿದಾರಾ? ಬ್ರಿಟಿಷ್ ಭೂ ಕಂದಾಯ ವ್ಯವಸ್ಥೆ ಅಂತ ಎಲ್ಲಾದರೂ ಮೆನ್ಷನ್ ಮಾಡಿದಾರಾ? ಅಂದರೆ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಸ್ಪೆಸಿಫಿಕ್ ಆಗಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಆದರೂ ಕೂಡ KS ಅಲ್ಲಿ ಹಿಸ್ಟ್ರಿ ಟಾಪಿಕಲ್ಲಿ ಮೇನ್ಸಲ್ಲಿ ಈ ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಅಂದರೆ ಇದ್ರ ಬಗ್ಗೆ ನಾವೇನು ಅರ್ಥ ಮಾಡ್ಕೋಬೇಕಾಗುತ್ತೆ ಅಂದರೆ, ಈಗ ಮೇನ್ಸ್ ಸಿಲೆಬಸ್ ಅಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದರೆ ಅದರಲ್ಲಿ ಮುಖ್ಯವಾಗಿರುವಂಥ ಅಂಶಗಳು ಅದು ಚೆನ್ನಾಗಿ ಗೊತ್ತಿರಬೇಕು. ಅದ್ರ ಜೊತೆಗೆ ನಾವು ಪ್ರಿಲಿಮ್ಸ್ಗೆ ಓದಿರುವಂಥ, ನಾವು ಏನೆಲ್ಲ ಇತಿಹಾಸದ ಬಗ್ಗೆ ಓದಿರ್ತೀವಿ, ಹಿಸ್ಟ್ರಿ ಟಾಪಿಕ್ಸ್ನ ಓದಿರ್ತೀವಿ, ಅದನ್ನು ಕೂಡ ಕನೆಕ್ಟ್ ಮಾಡೋ ಹಂತದಲ್ಲಿ ನಾವು ಇರಬೇಕಾಗುತ್ತೆ. ನೀವು ಪ್ರಿಲಿಮ್ಸನ್ನ ಕೇವಲ ಫ್ಯಾಕ್ಚುಯಲ್ ಆಗಿ ಓದೋದು, ಮೇಲ್ಗಡೆ ಓದೋದು, ಅರ್ಥ ಮಾಡ್ಕೊಳ್ದಂಗೆ ಓದೋದು, ಇದೆಲ್ಲ ಏನಾಗುತ್ತೆ, ನೀವು ಮೇನ್ಸ್ ಎಕ್ಸಾಮ್ ಬರೀಬೇಕಾದ್ರೆ ಅಲ್ಲಿ ನಿಮಗೆ ಈ ರೀತಿ ಕ್ವಶನ್ಸ್ ಬಂದಾಗ, ಸ್ವಲ್ಪ ಸಿಲೆಬಸ್ ಬಿಟ್ಟು ಕ್ವಶನ್ ಕೇಳಿದಾಗ ನೀವು ಆನ್ಸರ್ ಮಾಡೋಕ್ಕಾಗಲ್ಲ, ಅಂದರೆ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ ಅಂತ. ಈಗ ಈ ಕ್ವಶನ್ ಯಾಕೆ ಕೇಳಿದರೆ, ಇದನ್ನ ಯಾಕೆ ಯಾವ ಥರ ಆನ್ಸರ್ ಮಾಡಬೇಕು ಅದನ್ನ ಈಗ ಚರ್ಚೆ ಮಾಡೋಣ. ಸರಿನಾ? ಈಗ ನಾವು ಆನ್ಸರ್ ರೈಟಿಂಗ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ, ಯಾವುದೇ ಕ್ವಶನ್ ನೋಡಿದಾಗ ಅಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಅಥವಾ ನೀವು ಮೇನ್ಸ್ ಕ್ವಶನ್ ಪೇಪರ್ನ ಅಥವಾ ಮೇನ್ಸ್ ಆನ್ಸರ್ಸ್ ಅನ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಯಾವುದೇ ಕ್ವಶನ್ ನೋಡಿದಾಗ ಫಸ್ಟ್ ನಮ್ಮಲ್ಲಿ ಯಾವ ತರ ಐಡಿಯಾ ಬರಬೇಕು, ಏನೆಲ್ಲ ಬರಬೇಕು, ಏನ್ ಬರಬೇಕು ಅಂತ. ಸೊ ಲಾಸ್ಟ್ ಕ್ಲಾಸಲ್ಲಿ ಏನ್ ಡಿಸ್ಕಷನ್ ಮಾಡಿದ್ವಿ. ಸೊ ಫಸ್ಟ್ ಏನ್ ಬರ್ಬೇಕು ನಮಗೆ, ಯಾವುದೇ ಆನ್ಸರ್ ಬರೋಕ್ಕಿಂತ ಮುಂಚೆ ಫಸ್ಟು ನಮ್ಮ ಇಂಪಾರ್ಟೆಂಟ್ ಆಗಿರುವಂಥ ಫಸ್ಟ್ ಸ್ಟೆಪ್ ಏನಂತ ಅರ್ಥ ಮಾಡ್ಕೋಬೇಕಾಗುತ್ತೆ, ಕ್ವಶನ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಅಂಶ ಏನು, ಡಿಮ್ಯಾಂಡ್ ಆಫ್ ದಿ ಕ್ವಶನ್. ಸೊ ಇಲ್ಲಿರುವಂಥ ಪ್ರಶ್ನೆದು ಏನು ಬೇಡಿಕೆ ಏನಿದೆ ಸರ್, ನಾ ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಅರ್ಥ ಮಾಡ್ಕೋಬೇಕು. ಸೊ ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದಾಗ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಂಶ. ಈ ಅಂಶನ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದರಲ್ಲಿ ಮತ್ತೆ ಇನ್ನೂ 3 ಸ್ಟೆಪ್ಸ್ ಇದಾವೆ, ಇನ್ನೂ 3 ಅಂದ್ರೆ ಮೆಟ್ಟಿಲ್ಗಳಿದಾವೆ, 3 ಸ್ಟೆಪ್ಸ್ ಇದಾವೆ. ಏನದು 3 ಸ್ಟೆಪ್ಸ್ ಅಂತ ಅಂದ್ರೆ ಲಾಸ್ಟ್ ಕ್ಲಾಸಲ್ಲಿ ಇದನ್ನ ಡಿಸ್ಕಷನ್ ಮಾಡಿದ್ವಿ. ಈಗ ಇದೇ ಸ್ಟೆಪ್ಸ್ ಅನ್ನ ನಾವು ಈಗ ಕ್ವಶನ್ ಪೇಪರ್ ಅಲ್ಲಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಕ್ವಶನ್ ಪೇಪರ್ ಅಲ್ಲಿ ಇದೇ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ತಾ ಹೋಗೋಣ. ಈಗ ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಅಂದ್ರೆ ಒಂದು ಪ್ರಶ್ನೆದು ಮೂಲವಾಗಿರುವಂತ ಬೇಡಿಕೆ ಏನು ಅದು ಗೊತ್ತಾಗಬೇಕು ಅಂದ್ರೆ, ಸೊ ಫಸ್ಟ್ ಏನ್ ಮಾಡ್ಬೇಕು, ನಾವು 3 ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು. ಅದರಲ್ಲಿ ಫಸ್ಟ್ ಸ್ಟೆಪ್ ಏನು ಅಂದ್ರೆ ಕ್ವಶನ್ದು ಸೆಂಟ್ರಲ್ ಥೀಮ್. ಅಲ್ಲಿ ಕೇಳಿರುವಂಥ ಕ್ವಶನ್ದು ಸೆಂಟ್ರಲ್ ಥೀಮ್ ಏನು, ಮುಖ್ಯವಾಗಿರುವಂಥ ವಿಷಯ ಏನು, ಮುಖ್ಯವಾಗಿರುವಂಥ ಟಾಪಿಕ್ ಏನು, ಅಂಶ ಏನು, ಅದನ್ನ ಫಸ್ಟ್ ತಿಳ್ಕೋಬೇಕು. ಅದಾದ್ಮೇಲೆ ಇದೇ ಕ್ವಶನ್ ಅಲ್ಲಿ ಎಷ್ಟು ಭಾಗಗಳಾಗಿದ್ದಾವೆ ಅಂತ, ಎಷ್ಟು ಪಾರ್ಟ್ಸ್ ಕೇಳಿದ್ದಾರೆ, ಆ ಕ್ವಶನ್ ಅಲ್ಲಿ ಎಷ್ಟು ಪಾರ್ಟ್ಸ್ ಕೇಳಿದ್ದಾರೆ. ಆಮೇಲೆ ಥರ್ಡ್ ಒನ್ ಕೀವರ್ಡ್ಸ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದೆ. ಸರಿನಾ? ಸೊ ಪ್ರಶ್ನೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿಲ್ಲ ಅಂತಂದ್ರೆ ನಾವು ಬರೆಯುವಂತ ಉತ್ತರ ಹೆಂಗಿರುತ್ತೆ, ತುಂಬಾ ಅಂತರವಿರುತ್ತೆ. ನಮ್ಮ ಪೇಪರ್ನ ಕರೆಕ್ಷನ್ ಮಾಡ್ತಿರೋ ಅಂತವ್ರಿಗೂ, ಅಂದ್ರೆ ಯಾರು ನಮ್ಮ ಪೇಪರ್ ಕರೆಕ್ಷನ್ ಮಾಡ್ತಾರೆ, ಯಾರು ನಮ್ಮ ಪೇಪರ್ನ ಸೆಟ್ ಮಾಡಿದ್ದಾರೆ, ಅವರು ಯಾವ ಒಂದು ಬೇಡಿಕೆ ಇಟ್ಟಿದ್ದಾರೆ, ನಾವು ಬರೀತಿರುವಂತ ಆನ್ಸರ್ಗೂ ಎರಡು ತುಂಬಾ ಜಾಸ್ತಿ ಅಂತರವಿರುತ್ತೆ. ಈ ಅಂತರ ಇರಬಾರ್ದು ಅಂತಂದ್ರೆ ನಾವೇನ್ ಮಾಡ್ಬೇಕು, ಅತ್ಯಂತ ಹೆಚ್ಚಿಗೆ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಕ್ವಶನ್ದು ಬೇಡಿಕೆ ಅರ್ಥ ಆಗಬೇಕು, ಕ್ವಶನ್ದು ಬೇಡಿಕೆ ಸರಿಯಾಗಿ ಅರ್ಥ ಆಗಬೇಕು ಅಂದ್ರೆ ಈ 3 ಸ್ಟೆಪ್ಸ್ ನ ಫಾಲೋ ಮಾಡಬೇಕು. ಸೆಂಟ್ರಲ್ ಥೀಮ್ ಏನು, ಮುಖ್ಯವಾಗಿರುವಂತ ಯಾವ ಅಂಶದ ಮೇಲೆ ಕೇಳಿದ್ದಾರೆ, ಆಮೇಲೆ ಎಷ್ಟು ಭಾಗಗಳ ಕೇಳಿದ್ದಾರೆ, ಆಮೇಲೆ ಕೀವರ್ಡ್ ಏನು, ಇದೆಲ್ಲವೂ ಅರ್ಥ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಆನ್ಸರ್ನ ಬರೀಬಹುದು. ಸರಿಯಾದ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೆ ಆಗಿದ್ರೆ ನಾವೇನ್ ಮಾಡ್ಬೋದು, ಆನ್ಸರ್ನ ಬರಿಬೋದು. ಈಗ ಆನ್ಸರ್ ಬರಿಬೇಕಾದ್ರೂ ಕೂಡ ನಮಗೆ 3 ಅಂಶಗಳ ಬಗ್ಗೆ ಅತ್ಯಂತ ಹೆಚ್ಚಿಗೆ ಗಮನ ಹರಿಸಬೇಕು. ಯಾವ 3 ಅಂಶಗಳು? ಸೊ ಒಂದು ಅಂಶ ಏನಂತ ಹೇಳ್ತೀವಿ ಅಂದ್ರೆ ಕಂಟೆಂಟ್.
ನಾನು ಆನ್ಸರ್ ಬರೀಬೇಕು, ನನಗೆ ಬರೆಯೋದಕ್ಕೆ ನನ್ನ ಹತ್ರ ಕಂಟೆಂಟ್ ಇದೆಯಾ, ಅಂದ್ರೆ ನಾಲೆಜ್ ಇದೆಯಾ, ಇನ್ಫಾರ್ಮೇಶನ್ ಇದೆಯಾ, ಅದು ಸರಿನಾ? ಅದು ಫಸ್ಟ್ ಒನ್ ಏನು ಕಂಟೆಂಟ್ ಅಂತ ಕರಿತೀವಿ. ಸೊ ಕಂಟೆಂಟ್ ಅನ್ನ ಎಲ್ಲೆಲ್ಲ ಬಳಸ್ತೀನಿ ನಾನು, ಕಂಟೆಂಟ್ ಅನ್ನೋ ಒಂದು ಅಂಶನ ಎಲ್ಲಿ ಬಳಸ್ತೀನಿ ನಾನು, 3 ಸ್ಟೆಪ್ಸ್ ಅಲ್ಲಿ ಬಳಸ್ತೀನಿ. ಎಲ್ಲಿ? ಒಂದು ಇಂಟ್ರೊಡಕ್ಷನ್ ಅಲ್ಲಿ ಕಂಟೆಂಟ್ ಅನ್ನ ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ. ಅದ್ ಬಿಟ್ರೆ ನೆಕ್ಸ್ಟ್ ಬಾಡಿ, ಅದ್ ಬಿಟ್ರೆ ನೆಕ್ಸ್ಟ್ ಕನ್ಕ್ಲೂಷನ್. ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್, ಈ ಮೂರು ಹಂತಗಳಲ್ಲಿ ನಾನು ಕಂಟೆಂಟ್ ಅನ್ನ ಬಳಸಬಹುದು. ಸೊ ಕೇವಲ ಕಂಟೆಂಟ್ ಚೆನ್ನಾಗಿ ಗೊತ್ತಿದೆ ಅಂತ ಹೆಂಗಂದ್ರಂಗೆ ಫಿಲ್ ಮಾಡಂಗಿಲ್ಲ. ನನಗೆ ಆನ್ಸರ್ ಚೆನ್ನಾಗಿ ಗೊತ್ತಿದೆ, ಕಂಟೆಂಟ್ ಚೆನ್ನಾಗಿ ಗೊತ್ತಿದೆ ಹಂಗಂತ ಹೆಂಗಂದ್ರಂಗೆ ಫಿಲ್ ಮಾಡಂಗಿಲ್ಲ. ಅಂದ್ರೆ ಎಲ್ಲರಿಗೂ ಕಂಟೆಂಟ್ ಗೊತ್ತಿರುತ್ತೆ, ಎಲ್ಲರಿಗೂ ನಾಲೆಜ್ ಗೊತ್ತಿರುತ್ತೆ. ಆದ್ರೆ ಕೆಲವ್ರು ಮಾತ್ರ ಯಾಕೆ ಪಾಸ್ ಆಗ್ತಾರೆ ಅಂತ, ಕೆಲವ್ರು ಮಾತ್ರ ಯಾಕೆ ಮೇನ್ಸ್ ಎಕ್ಸಾಮ್ ಅಲ್ಲಿ ಜಾಸ್ತಿ ಅಂಕಗಳನ್ನ ಪಡ್ಕೊಳ್ತಾರೆ ಅಂದ್ರೆ, ನಿಮಗೂ ಚೆನ್ನಾಗಿ ಓದಿರ್ತೀರಾ, ನೀವು ಅದೇ ಟೆಕ್ಸ್ಟ್ ಬುಕ್ ಓದಿರ್ತೀರಾ, ನೀವು ಅದೇ ಕ್ಲಾಸ್ ಕೇಳಿರ್ತೀರಾ, ನೀವು ಅಷ್ಟೇ ಕಷ್ಟಪಟ್ಟಿರ್ತೀರಾ, ಅಷ್ಟೇ ಸಮಯನ ಕೊಟ್ಟಿರ್ತೀರಾ ಸರ್, ಅಷ್ಟೇ ರಿವಿಷನ್ಸ್ ಮಾಡಿರ್ತೀರಾ. ಆದ್ರೆ ಕಂಟೆಂಟ್ ಏನೋ ಚೆನ್ನಾಗಿದೆ, ಬಟ್ ಪ್ರಾಬ್ಲಮ್ ಏನೋ ಇನ್ನು ಬೇರೆ ಬೇರೆ ಅಂಶಗಳು. ಒಂದು ಆನ್ಸರ್ ಅಲ್ಲಿ ಅತಿ ಹೆಚ್ಚು ಅಂಕಗಳು ಬರಬೇಕು, ಒಂದು ಉತ್ತರ ಗುಣಮಟ್ಟವಾಗಿರ್ಬೇಕು ಅಂತಂದ್ರೆ ಯಾವ್ದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು? ಕಂಟೆಂಟ್. ಬರೀ ಕಂಟೆಂಟ್ ಅಲ್ಲ, ಕಂಟೆಂಟ್ ಜೊತೆಗೆ ನೆಕ್ಸ್ಟ್ ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು? ಸ್ಟ್ರಕ್ಚರಿಂಗ್ ಅಂತ ಕರಿತೀವಿ. ಸ್ಟ್ರಕ್ಚರಿಂಗ್ ಅಂತಂದ್ರೆ ಒಂಥರ ವ್ಯವಸ್ಥಿತವಾಗಿರ್ಬೇಕು, ನಮ್ಮ ಆನ್ಸರ್ ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ಡ್ ಆಗಿ ಬರಬೇಕು, ವ್ಯವಸ್ಥಿತವಾಗಿ ನಾವು ಬರೀತಿರೋ ಉತ್ತರ ಬರಬೇಕು. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನು? ಪ್ರೆಸೆಂಟೇಷನ್ ಇರ್ಬೇಕು, ಸರಿನಾ? ಈಗ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾವು ಕಂಟೆಂಟ್ ಬಗ್ಗೆ ಎಲ್ಲ ರೀತಿ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಆಮೇಲೆ ನಿಮಗೆ ನೀವು ಕುತ್ಕೊಂಡು ಇದೇ ಕಂಟೆಂಟ್ ನಾವು ಈ ಕ್ಲಾಸಲ್ಲಿ ಏನು ಕಂಟೆಂಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀವಲ್ವಾ, ಇದೇ ಕಂಟೆಂಟ್ ಅನ್ನ ತಗೊಂಡು ನೀವು ಬೇರೆ ಬೇರೆ ಸ್ಟ್ರಕ್ಚರ್ ಅಲ್ಲಿ, ಬೇರೆ ಬೇರೆ ಪ್ರೆಸೆಂಟೇಷನ್ ಅಲ್ಲಿ ಆನ್ಸರ್ನ ಬರೀಬೇಕು. ಅಟ್ಲೀಸ್ಟ್ ಒಂದು ಕ್ವಶನ್ಗೆ 3 ತರ ಆನ್ಸರ್ನ ಬರೀರಿ. ಅಂದ್ರೆ ಒಂದೇ ಕ್ವಶನ್ಗೆ, ಸೇಮ್ ಟು ಸೇಮ್ ಕ್ವಶನ್ಗೆ, ಇದೇ ಕ್ವಶನ್ಗೆ 3 ಬೇರೆ ಬೇರೆ ಸ್ಟ್ರಕ್ಚರ್ ಅಲ್ಲಿ, ಬೇರೆ ಬೇರೆ ಪ್ರೆಸೆಂಟೇಷನ್ ಅಲ್ಲಿ ಆನ್ಸರ್ ಬರೀರಿ. ಅವಾಗ ಗೊತ್ತಾಗುತ್ತೆ ಸ್ಟ್ರಕ್ಚರಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಪ್ರೆಸೆಂಟೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಈ ಸ್ಟೆಪ್ಸ್ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದೀವಿ. ಸೊ ಇವಾಗ ಏನ್ ಮಾಡ್ತೀವಿ? ಈ ಸ್ಟೆಪ್ಸ್ನೆಲ್ಲ ಬಳಸ್ಕೊಂಡು ನಾವು ಕ್ವಶನ್ ಆನ್ಸರ್ ಮಾಡಕ್ಕೆ ಟ್ರೈ ಮಾಡೋಣ. ಈ ಸ್ಟೆಪ್ಸ್ನೆಲ್ಲ ಬಳಸ್ಕೊಂಡು ಕ್ವಶನ್ ಆನ್ಸರ್ ಮಾಡಕ್ಕೆ, ಕ್ವಶನ್ ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡೋಣ, ಸರಿನಾ? ಸೊ KS 2020 ಕ್ವಶನ್ ಪೇಪರ್ ಅಲ್ಲಿ ಸೆಕೆಂಡ್ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಾವು ಕ್ವಶನ್ ನೋಡಿದ ತಕ್ಷಣ ಏನ್ ಮಾಡಬೇಕು? ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಅರ್ಥ ಮಾಡ್ಕೋಬೇಕು. ಸೊ ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಏನು? ಸೆಂಟ್ರಲ್ ಥೀಮ್ ಏನು? ಈ ಟಾಪಿಕ್ ಅಲ್ಲಿ ಸೆಂಟ್ರಲ್ ಥೀಮ್ ಏನ್ ಕೇಳಿದ್ದಾರೆ? ಅರೆ ಕ್ವಶನ್ ನಂಬರ್ 2 ಏನ್ ಹೇಳ್ತಿದೆ? ಡಿಸ್ಕಸ್ ಅಬೌಟ್ ದಿ ಬ್ರಿಟಿಷ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಇನ್ ಬೆಂಗಾಲ್. ಎಷ್ಟು ವರ್ಡ್ಸ್ ಆನ್ಸರ್ ಮಾಡಬೇಕು? 150 ವರ್ಡ್ಸ್ ಆನ್ಸರ್ ಮಾಡಬೇಕು. ಅಂದ್ರೆ 10 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಬಂಗಾಳದಲ್ಲಿ ಬ್ರಿಟಿಷ್ ಭೂ ಕಂದಾಯ ವ್ಯವಸ್ಥೆಯ ಬಗ್ಗೆ ಚರ್ಚಿಸಿ. ಅರ್ಥ ಆಗ್ತಿದ್ಯಾ? ಈಗ ಕ್ವಶನ್ ಏನ್ ಕೇಳ್ತಿದ್ದಾರೆ ಅಂದ್ರೆ ಸೆಂಟ್ರಲ್ ಥೀಮ್ ಏನು, ಮುಖ್ಯವಾಗಿರುವಂತಹ ಅಂಶ, ಯಾವ ಅಂಶದ ಮೇಲೆ ಕ್ವಶನ್ ಇದೆ? ಬ್ರಿಟಿಷ್ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್. ಅರ್ಥ ಆಗ್ತಿದ್ಯಾ? ಬ್ರಿಟಿಷ್ ಭೂ ಕಂದಾಯ ವ್ಯವಸ್ಥೆ. ಅದಾದ್ಮೇಲೆ ಇನ್ನೂ ಸ್ವಲ್ಪ ಗಮನ ಹರಿಸಬೇಕು, ಬ್ರಿಟಿಷ್ ಭೂ ಕಂದಾಯ ವ್ಯವಸ್ಥೆ ಎಲ್ಲಿ ಕೇಳ್ತಿದ್ದಾರೆ ಅವರು, ಅಂದ್ರೆ ಯಾವ ಭಾಗದಲ್ಲಿ ಕೇಳ್ತಿದ್ದಾರೆ? ಇಲ್ಲಿ ಏನಂತ ಇದೆ? ಬೆಂಗಾಲ್ ಅಂತಿದೆ, ಸರಿನಾ? ಅಂದ್ರೆ ಬಂಗಾಳದಲ್ಲಿ ಅಂತಿದೆ. ಅರ್ಥ ಆಗ್ತಲ್ವಾ? ಈಗ ನಾವೇನ್ ಮಾಡ್ತೀವಿ, ಅರ್ಜೆಂಟ್ ಆಗಿ ಆನ್ಸರ್ ಬರೀಬೇಕು, ಅಂದ್ರೆ ಫಾಸ್ಟ್ ಆಗಿ ಆನ್ಸರ್ ಬರೀಬೇಕು ಅಂತ ಇಲ್ಲಿ ಬೆಂಗಾಲ್ ಅಂಶ ನೋಡಕ್ ಹೋಗಲ್ಲ ನಾವು, ಬೆಂಗಾಲ್ ಅನ್ನೋ ಅಂಶ ನೋಡಕ್ ಹೋಗಲ್ಲ. ನಾವೇನ್ ಮಾಡ್ತೀವಿ? ಬೆಂಗಾಲ್ ಅನ್ನೋ ಅಂಶದಲ್ಲಿ ನಾವು ಇಂಡಿಯಾ ಅಂತ ನೋಡ್ಬಿಡ್ತೀವಿ, ನಾವು ಇಂಡಿಯಾ ಅಂತ ಅನ್ಕೊಂಡ್ಬಿಡ್ತೀವಿ, ಸರಿನಾ? ನಾವು ಆನ್ಸರ್ ಬರೀತಿರ್ತೀವಲ್ವಾ ಮೇನ್ಸ್ ಎಕ್ಸಾಮ್ ಅಲ್ಲಿ, ಟೆನ್ಷನ್ ಇರುತ್ತೆ, ಫಾಸ್ಟ್ ಆಗಿ ಬರೀಬೇಕು ಅಂತ ಅನ್ಸಿರುತ್ತೆ. ಸೊ ನಾವೇನ್ ಮಾಡ್ತೀವಿ, ಇಲ್ಲಿ ಬೆಂಗಾಲಲ್ಲಿ ಮಾತ್ರ ಕ್ವಶನ್ ಕೇಳಿದರೆ ಅಂತ ನಾವು ನೋಡೋದಿಲ್ಲ. ನಾವು ಏನ್ ಮಾಡ್ತೀವಿ? ಬೆಂಗಾಲ್ ಅನ್ನೋ ಜಾಗನ ಇಂಡಿಯಾ ಅಂತ ಅನ್ಕೊಂಡು ಆನ್ಸರ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಏನಂತ? ಡಿಸ್ಕಸ್ ಅಬೌಟ್ ದಿ ಬ್ರಿಟಿಷ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್. ಇಷ್ಟು ಮಾತ್ರ ನೋಡ್ತೀವಿ ಕ್ವಶನ್ ಪೇಪರ್ ಅಲ್ಲಿ, ಆದ್ರೆ ಬೆಂಗಾಲ್ ನೋಡಿಲ್ಲ. ಇದು ನಾವು ಮಾಡುವಂತ ಸಿಲ್ಲಿ ಮಿಸ್ಟೇಕ್, ಅಂದ್ರೆ ಅತ್ಯಂತ ಚಿಕ್ಕದಾಗಿರುವಂತ ಮಿಸ್ಟೇಕ್. ಆದ್ರೆ ಇದು ನಮ್ಗೆ ಏನ್ ಮಾಡುತ್ತೆ? ಮಾರ್ಕ್ಸ್ ಏನ್ ಕೊಡ್ಬೇಕಲ್ವಾ, ಮಾರ್ಕ್ಸ್ ಏನಾಗುತ್ತೆ? ಅತ್ಯಂತ ಕಮ್ಮಿ ಮಾರ್ಕ್ಸ್ ಬರೋದಕ್ಕೆ ಇದು ಕಾಸ್ಟ್, ಅಂದ್ರೆ ತುಂಬಾ ಜಾಸ್ತಿ ಕಾಸ್ಟ್ ಆಗುತ್ತೆ. ಸೊ ಯಾಕೆ ಹೇಳ್ತಿರೋದು ಅಂತಂದ್ರೆ ಕ್ವಶನ್ ಚಿಕ್ಕದಾಗಿದೆ, ಸರಿನಾ? ಜಸ್ಟ್ 2 ಲೈನ್ಸ್ ಇದೆ, 2 ಲೈನ್ ಇದೆ. ಸೊ 2 ಲೈನ್ ಇದೆ ಕ್ವಶನ್ ಇದೆಯಲ್ವಾ, ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅಟ್ಲೀಸ್ಟ್ 2 ಟೈಮ್ಸ್ ಓದ್ಬೇಕು, 2 ಸತಿನಾದ್ರೂ ಕ್ವಶನ್ ಓದ್ಬೇಕು. ಸೊ ಕ್ವಶನ್ ಕರೆಕ್ಟ್ ಆಗಿ ಓದಿ, ಸೆಂಟ್ರಲ್ ಥೀಮ್ ಏನು ಅದನ್ನ ಐಡೆಂಟಿಫೈ ಮಾಡಿ, ಎಷ್ಟು ಭಾಗಗಳಾಗಿದ್ದಾವೆ, ಎಷ್ಟು ಪಾರ್ಟ್ಸ್ ಇದೆ, ಕೀವರ್ಡ್ಸ್ ಏನು ಅದನ್ನ ಐಡೆಂಟಿಫೈ ಮಾಡಿ, ಸರಿನಾ? ಈಗ ಸೆಂಟ್ರಲ್ ಥೀಮ್ ಏನ್ ಕೇಳಿದರೆ? ಇಂಡಿಯಾ ಬಗ್ಗೆ ಕೇಳ್ತಿಲ್ಲ. ಸೊ ಸೆಂಟ್ರಲ್ ಥೀಮ್ ಏನು, ಮುಖ್ಯವಾಗಿರೋ ಅಂಶ ಏನ್ ಕೇಳ್ತಿದ್ದಾರೆ ಇಲ್ಲಿ? ಸೆಂಟ್ರಲ್ ಥೀಮ್ ಈಸ್ ಈಕ್ವಲ್ ಟು ಏನು? ಬ್ರಿಟಿಷ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್. ಎಲ್ಲಿ ಕೇಳ್ತಿರೋದು? ಬ್ರಿಟಿಷ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಬೆಂಗಾಲ್, ಸರಿನಾ? ಅಂದ್ರೆ ಬಂಗಾಳದಲ್ಲಿ ನಾವೇನ್ ಕರಿತೀವಿ, ಬೆಂಗಾಲಲ್ಲಿ ಬ್ರಿಟಿಷ್ ಭೂ ಕಂದಾಯ ವ್ಯವಸ್ಥೆ ಯಾವ ರೀತಿ ಇತ್ತು ಅಷ್ಟೇ ಕೇಳ್ತಿದ್ದಾರೆ. ಗೊತ್ತಾಗ್ತಿದ್ಯಾ? ಅದಾದ್ಮೇಲೆ ಈಗ ನಮ್ಗೆ ಏನ್ ಗೊತ್ತಾಯ್ತು? ಫಸ್ಟ್ ಸೆಂಟ್ರಲ್ ಥೀಮ್ ಗೊತ್ತಾಯ್ತು, ಬ್ರಿಟಿಷ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಇನ್ ಬೆಂಗಾಲ್. ಆದ್ರೂ ಆ ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ದಾರೆ ಅಂತ. ಈಗ ಸೆಕೆಂಡ್ ಸ್ಟೆಪ್ ಏನು? ಎಷ್ಟು ಭಾಗಗಳ ಕೇಳಿದ್ದಾರೆ? ಇಲ್ಲಿ ಭಾಗ ಎಷ್ಟಿದೆ? ಇಲ್ಲಿ ಒಂದೇ ಭಾಗ ಕೇಳಿದರೆ. ಕ್ವಶನ್ 2 ಪಾರ್ಟ್ಸ್ ಇಲ್ಲ, ಅಂದ್ರೆ ನಾವು ಉತ್ತರ ಬರೀಬೇಕಾದ್ರೆ ಬೇರೆ ಸ್ಟ್ರಕ್ಚರ್ ಅಲ್ಲಿ ಬರೀಬಹುದು. ಅರೆ ಕ್ವಶನ್ ಅಲ್ಲಿ 2 ಪಾರ್ಟ್ಸ್ ಇಲ್ಲ, ಕ್ವಶನ್ ಅಲ್ಲಿ ಒಂದೇ ಪಾರ್ಟ್ ಇದೆ. ಡಿಸ್ಕಸ್ ಅಬೌಟ್ ದಿ ಬ್ರಿಟಿಷ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್. ಬಂಗಾಳದಲ್ಲಿ ಭೂ ಕಂದಾಯ ವ್ಯವಸ್ಥೆ, ಬ್ರಿಟಿಷರ ಭೂ ಕಂದಾಯ ವ್ಯವಸ್ಥೆ ಬಗ್ಗೆ ಬರೀರಿ, ಅರ್ಥಕ್ಕೆ ಅಥವಾ ಚರ್ಚಿಸಿ ಅಂತ. ಇಲ್ಲಿ ಪಾರ್ಟ್ಸ್ ಒಂದೇ ಇದೆ. ಈಗ ಥರ್ಡ್ ಸ್ಟೆಪ್ ಏನು? ಕೀವರ್ಡ್ಸ್ ಏನಿದೆ ಇಲ್ಲಿ?
ಕೀವರ್ಡ್ಸ್ ಏನು ಕಾಣಿಸಿದೆ? ಕೀವರ್ಡ್ಸ್ ಅಂದರೆ ಡಿಸ್ಕಸ್ ಅಂತಿದೆ ನೋಡಿ, ಚರ್ಚಿಸಿ ಅಂತಿದೆ. ಸೊ ಡಿಸ್ಕಸ್ ಅಂತ ಬಂದಾಗ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಡಿಸ್ಕಸ್ ಅಂತ ಬಂದಾಗ ಅಂದರೆ ಚರ್ಚಿಸಿ ಅನ್ನೋ ಒಂದು ಕೀವರ್ಡ್ ಬಂದಾಗ ಅದು ಯಾವುದಕ್ಕೆ ಜಾಸ್ತಿ ಒತ್ತನ್ನು ಕೊಡುತ್ತೆ? ನಾವು 3 ಥರ ಅಂದರೆ 4 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ವಿ ಕೀವರ್ಡ್ಸ್ನ. ಈ ಡಿಸ್ಕಸ್ ಅನ್ನೋದು ಯಾವ ಕ್ಯಾಟಗರಿಲಿ ಬರುತ್ತೆ ಅಂದರೆ ಕ್ಯಾಟಗರಿ ನಂಬರ್ 3 ಸರ್, ನಮ್ಮ 3ನೇ ಗುಂಪಿಗೆ ಸೇರ್ಕೊಳ್ಳುತ್ತೆ ಏನು ಡಿಸ್ಕಸ್ ಅನ್ನೋದು. ನೀವು ಲಾಸ್ಟ್ ಕ್ಲಾಸನ್ನ ನೋಡಿದ್ರೆ ಈ ಕ್ಯಾಟಗರಿ 3 ಅಂದ್ರೇನು ಅಂತ ಒಂದು ಐಡಿಯಾ ಗೊತ್ತಾಗುತ್ತೆ. ಈಗ ಕ್ಯಾಟಗರಿ 3 ಯಾವ ಒಂದು ಅಂಶಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುತ್ತೆ? ಇನ್ಫಾರ್ಮೇಶನ್. ಬರೀ ಇನ್ಫಾರ್ಮೇಶನ್ ಅಷ್ಟೇನಾ? ಅಂದ್ರೆ ಬರೀ ಮಾಹಿತಿ, ಬರೀ ಜ್ಞಾನ, ನಾಲೆಜ್ ಅಷ್ಟಕ್ಕೇನಾ? ಅದ್ರ ಜೊತೆಗೆ ಇನ್ಫಾರ್ಮೇಶನ್ ಜೊತೆಗೆ ನೆಕ್ಸ್ಟ್ ಏನು ಇಂಪಾರ್ಟೆನ್ಸ್ ಕೊಡುತ್ತೆ? ಇನ್ಫಾರ್ಮೇಶನ್ ಪ್ಲಸ್ ಅನಾಲಿಸಿಸ್. ಇನ್ಫಾರ್ಮೇಶನ್ ಬೇಕು. ಆ ಇನ್ಫಾರ್ಮೇಶನ್ ವಿಶ್ಲೇಷಣೆ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ಇನ್ಫಾರ್ಮೇಶನ್ ಪ್ಲಸ್ ಅನಾಲಿಸಿಸ್. ಸೊ ಡಿಸ್ಕಸ್ ಅಂತ ಬಂದ್ರೆ, ಚರ್ಚಿಸಿ ಅಂತ ಬಂದ್ರೆ ಕೀವರ್ಡ್ ಯಾವ ಅಂಶಗಳನ್ನ ಪರಿಗಣಿಸ್ತಾರೆ ಅಂದ್ರೆ ಒಂದು ಅಂದ್ರೆ ಮಾಹಿತಿ, ನಾಲೆಜ್ ಕೊಡಬೇಕಾಗುತ್ತೆ, ಅದ್ರ ಜೊತೆಗೆ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಲ್ವಾ? ಈಗ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಸೊ ಕ್ವಶನ್ ಏನ್ ಕೇಳ್ತಿದ್ರೆ, ಬಂಗಾಳದಲ್ಲಿ ಇರುವಂತಹ ಬ್ರಿಟಿಷರ ಭೂ ಕಂದಾಯ ವ್ಯವಸ್ಥೆ ಅದನ್ನ ನಾವು ಚರ್ಚಿಸಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಸ್ವಲ್ಪ ನೀವು ನಾಲೆಜ್ ಗೊತ್ತಿದ್ರೆ ಅಂದ್ರೆ ಈ ಟಾಪಿಕ್ ಬಗ್ಗೆ ಕಂಟೆಂಟ್ ಗೊತ್ತಿದ್ರೆ, ಈಗ ಬೆಂಗಾಲಲ್ಲಿ ಭೂ ಕಂದಾಯ ವ್ಯವಸ್ಥೆ ಅನ್ನೋದು ಯಾಕೆ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ, ಎಂತ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಾಗ್ತಲ್ವಾ? ಸೊ ಕ್ವಶನ್ ಸ್ಪೆಸಿಫಿಕ್ ಆಗಿ ಬೆಂಗಾಲಲ್ಲಿ ಕೇಳಿದರೆ, ಅರ್ಥ ಆಗ್ತಲ್ವಾ? ಈಗ ಬೆಂಗಾಲ್ ಬಗ್ಗೆ ನೀವು ಓದಿದ್ದೇ ಆಗಿದ್ರೆ, ಸರಿಯಾದ ರೀತಿಯಲ್ಲಿ ಓದಿದ್ದೇ ಆಗಿದ್ರೆ ನಿಮ್ಗೊಂದು ಐಡಿಯಾ ಗೊತ್ತಿರುತ್ತೆ. ಏನು ಬೆಂಗಾಲಲ್ಲಿ ಇರುವಂತ ರೆವೆನ್ಯೂ ಸಿಸ್ಟಮ್ ಯಾವಾಗ ಸ್ಟಾರ್ಟ್ ಆಯ್ತು, ಬೆಂಗಾಲ್ ರೆವೆನ್ಯೂ ಸಿಸ್ಟಮ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತ. ಅಂದ್ರೆ ಬೆಂಗಾಲಲ್ಲಿರುವಂತಹ ಭೂ ಕಂದಾಯ ವ್ಯವಸ್ಥೆ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಭಾರತದಲ್ಲಿ ಇರುವಂತಹ ಬೇರೆ ಬೇರೆ ರಾಜರು ಆ ಪ್ರದೇಶದಲ್ಲಿ ಯಾವ ತರ ಭೂ ಕಂದಾಯ ಕಲೆಕ್ಟ್ ಮಾಡಬೇಕಿತ್ತು, ಸಂಗ್ರಹ ಮಾಡಬೇಕಿತ್ತು, ಅವ್ರದೇ ಆದಂತ ಬೇರೆ ಬೇರೆ ವ್ಯವಸ್ಥೆಯ ಮೂಲಕ ಸಂಗ್ರಹ ಮಾಡ್ತಾ ಇದ್ರು. ಸರಿನಾ? ಈಗ ಕ್ವಶನ್ ಕೇಳಿರೋದು ಬೆಂಗಾಲ್ ಬ್ರಿಟಿಷ್ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್. ಅಂದ್ರೆ ರೆವೆನ್ಯೂ ಸಿಸ್ಟಮ್ ಇದೆ, ಅರೆ ಯಾರ ಕಾಲದ ಬಗ್ಗೆ ರೆವೆನ್ಯೂ ಸಿಸ್ಟಮ್ ಕೇಳ್ತಿದ್ದಾರೆ? ಬ್ರಿಟಿಷ್ ಅಂದ್ರೆ ಬ್ರಿಟಿಷ್ ಕಾಲದ್ದು. ಸರಿನಾ? ಬ್ರಿಟಿಷ್ ಆಳ್ವಿಕೆ ಅಂದ್ರೆ ಬ್ರಿಟಿಷ್ ಆಡಳಿತ. ಅರ್ಥ ಆಗ್ತಲ್ವಾ? ಸೊ ಬ್ರಿಟಿಷ್ ರೂಲ್, ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಈ ಟೈಮಲ್ಲಿ ಬೆಂಗಾಲಲ್ಲಿ ಯಾವ ತರ ಭೂ ಕಂದಾಯ ವ್ಯವಸ್ಥೆ ಇದೆ ಅಂತ. ಬ್ರಿಟಿಷ್ಗಿಂತ ಮುಂಚೆ ಯಾವ್ದಿತ್ತು ಅದ್ರ ಬಗ್ಗೆ ನಮಗೆ ಬೇಕಾಗಿಲ್ಲ, ಬ್ರಿಟಿಷ್ ಬಂದ ಮೇಲೆ ಯಾವ್ದಿದೆ ಅಂತ. ಸೊ ಬ್ರಿಟಿಷರು ಭಾರತಕ್ಕೆ ಬಂದಿದ್ದು 1600 ಇಸ್ವಿಲಿ ಅಂತ ಅನ್ಕೊಳ್ಳಿ. ಸರಿನಾ? ಈಸ್ಟ್ ಇಂಡಿಯಾ ಕಂಪ್ನಿ. ಸೊ 1600 ಸಿಲಿ ಬರ್ತಾರಲ್ವಾ, ಅವಾಗಲೇ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ನ ಬೆಂಗಾಲಲ್ಲಿ ಅವರು ಎಲ್ಲಾ ಕಡೆ ಕಲೆಕ್ಟ್ ಮಾಡ್ತಾ ಇದ್ರ? ಇಲ್ಲ, ಬೆಂಗಾಲಲ್ಲಿ ಕಲೆಕ್ಟ್ ಮಾಡ್ತಿರ್ಲಿಲ್ಲ. ಸೊ ಲ್ಯಾಂಡ್ ರೆವೆನ್ಯೂ ಕಲೆಕ್ಟ್ ಮಾಡೋದು ಅದು ಸ್ಟಾರ್ಟ್ ಆಗೋದು ಯಾವಾಗ? ಲೇಟ್ ಆಗಿ ಸ್ಟಾರ್ಟ್ ಆಗೋದು ಯಾವಾಗ? 1757. ಸರಿನಾ? ಅಂದ್ರೆ ಕೆಲವೊಂದು ಹಳ್ಳಿಗಳಲ್ಲಿ ಲ್ಯಾಂಡ್ ರೆವೆನ್ಯೂ ಕಲೆಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಫೈನಲ್ ಆಗಿ 1765 ನಿಮಗೆ ಗೊತ್ತಿರುತ್ತೆ, 1765 ಟ್ರೀಟಿ ಆಫ್ ಅಲಹಾಬಾದ್. ಅಂದ್ರೆ ಅಲಹಾಬಾದ್ ಒಪ್ಪಂದ ಅಂತ ಏನ್ ಕರಿತೀವಿ, ಅಲಹಾಬಾದ್ ಒಪ್ಪಂದದಲ್ಲಿ ಬರುವಂತ ದಿವಾನಿ ರೈಟ್ಸ್ ಅಂತ ಕರೀತಾರೆ. ಸರಿನಾ? ದಿವಾನಿ ಹಕ್ಕುಗಳು. ಸೊ ದಿವಾನಿ ಅಂದ್ರೆ ಏನು ಅಂದ್ರೆ ರೆವೆನ್ಯೂ ಕಲೆಕ್ಷನ್ ಮಾಡುವಂತ ಹಕ್ಕುಗಳು ಅಂತ, ಕಂದಾಯನ ಸಂಗ್ರಹಣೆ ಮಾಡಕ್ಕಿರುವಂತ ಹಕ್ಕುಗಳು ಏನು ಲ್ಯಾಂಡ್ ರೆವೆನ್ಯೂ ರೈಟ್ಸ್ ಅಂತ ಕರಿತೀವಿ. ಸರಿನಾ? ಇಲ್ಲಿ ಟ್ರೀಟಿ ಆಫ್ ಅಲಹಾಬಾದ್ 1765 ಆಗುವಂಥದ್ದು. ಈಗ 1765 ಅಲ್ಲಿ ಅವ್ರು ಏನ್ ಮಾಡ್ತಾರೆ, ವ್ಯವಸ್ಥಿತವಾಗಿ ಕಲೆಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅರೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಫಸ್ಟ್ ಕಲೆಕ್ಟ್ ಮಾಡೋದು ಯಾವಾಗ? 1757 ಇಂದನೇ ಕಲೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರಿನಾ? ಈಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು, 1757 ಇಂದ ಸ್ಟಾರ್ಟ್ ಆಗಿತ್ತಲ್ವಾ, ಅಥವಾ 1765 ಇಂದ ತಗೊಳ್ಳೋಣ. ಸರಿನಾ? ಸೊ 1765 ಇಂದ ಫಾರ್ಮಲ್ ಆಗಿ ಕಲೆಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರಿನಾ? ಫಾರ್ಮಲ್ ಆಗಿ ರೆವೆನ್ಯೂ ಕಲೆಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ವ್ಯವಸ್ಥಿತವಾಗಿ ಏನು ಕಂದಾಯನ ಸಂಗ್ರಹಣೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲಿವರೆಗೂ ಕಲೆಕ್ಷನ್ ಮಾಡ್ತಾರೆ? 1765ನೇ ಇಸ್ವಿಲಿ ದಿವಾನಿ ಹಕ್ಕುಗಳು ಅಂತ ಏನ್ ಸಿಗುತ್ತೆ, ಅಲ್ಲಿಂದ ಅವರು ರೆವೆನ್ಯೂನ ಕಂದಾಯನ ವ್ಯವಸ್ಥಿತವಾಗಿ ಕಲೆಕ್ಷನ್ ಮಾಡಕ್ಕೆ, ಸಂಗ್ರಹ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವಾ, ಎಲ್ಲಿವರೆಗೂ ಕಲೆಕ್ಷನ್ ಮಾಡ್ತಾರೆ ಅಂತ. ಅಂದ್ರೆ 1765 ಇಂದ ಎಲ್ಲಿವರೆಗೂ ಕಲೆಕ್ಷನ್ ಮಾಡ್ತಾರೆ? 1947. ಅರ್ಥ ಆಗ್ತಲ್ವಾ? 1947 ಅಂದ್ರೆ ಮೊಟ್ಟ ಮೊದಲು ಬ್ರಿಟಿಷರು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಆಡಳಿತ ಮಾಡೋದು, ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಆರ್ಥಿಕ ಚಟುವಟಿಕೆಗಳನ್ನ ಸ್ಟಾರ್ಟ್ ಮಾಡೋದು ಎಲ್ಲ ಇಲ್ಲಿ ಬೆಂಗಾಲಲ್ಲಿ. ಸರಿನಾ? ಫಸ್ಟ್ ಬೆಂಗಾಲ್, ಬಾಂಬೆ, ಮಡ್ರಾಸ್. ಅರ್ಥ ಆಗ್ತಲ್ವಾ? ಸೊ ಬೆಂಗಾಲ್ ಏನಾಗುತ್ತೆ, ಹೋಗ್ತಾ ಬ್ರಿಟಿಷರ ಆಡಳಿತದ ಬಹಳ ಮುಖ್ಯವಾಗಿರುವಂತಹ ಭಾಗವಾಗುತ್ತೆ, ಅಂದ್ರೆ ರಾಜಧಾನಿ ಆಗುತ್ತೆ, ಕ್ಯಾಪಿಟಲ್ ಆಗುತ್ತೆ ಅಂತ. ಸೊ ಇದೇ ಬೆಂಗಾಲಲ್ಲಿ ರೆವೆನ್ಯೂ ಸಿಸ್ಟಮ್ಸ್ ಏನ್ ಬರುತ್ತೆ, ಫಸ್ಟ್ ಟೈಮ್ ರೆವೆನ್ಯೂ ಸಿಸ್ಟಮ್ಸ್ ಬರುತ್ತದೆ. ಸೊ ಭೂ ಕಂದಾಯ ವ್ಯವಸ್ಥೆ ಬರುತ್ತದೆ. ಅದು ವ್ಯವಸ್ಥಿತವಾಗಿ ಯಾವಾಗ ಬರುತ್ತೆ? 1765 ಬರುತ್ತೆ. ಈಗ 1765 ಇಂದ 1947 ವರೆಗೂ ಏನಾಗುತ್ತೆ, ಆ ರೆವೆನ್ಯೂ ಕಲೆಕ್ಷನ್ ಮಾಡ್ತಾ ಇರ್ತಾರೆ. ಅರ್ಥ ಆಗ್ತಿದ್ಯಾ? ಇಲ್ಲಿ ಬೆಂಗಾಲಲ್ಲಿ. ಆದ್ರೆ ಈ ರೆವೆನ್ಯೂ ಕಲೆಕ್ಷನ್ ಆರ್ಗನೈಸ್ಡ್ ಆಗಿ ಒಂದ್ ಕಡೆ ಕಂಪ್ಲೀಟ್ ಆಗಿ ಕನ್ಸಾಲಿಡೇಟ್ ಯಾವಾಗ ಆಗುತ್ತೆ
ಅಂದ್ರೆ ಯಾವಾಗ ಆ ಕಂದಾಯ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಅವರು ಕಲೆಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅರ್ಥ ಆಗ್ತಲ್ವಾ? ಸೊ ಟೋಟಲ್ಗಿ ಮೂರು ಟೈಮ್ ಪೀರಿಯಡ್ಸ್ ನಾವು ಡಿಸ್ಕಷನ್ ಮಾಡಬೇಕು, 3 ಕಾಲಘಟ್ಟಗಳನ್ನ ಡಿಸ್ಕಷನ್ ಮಾಡಬೇಕು. ಸೊ ಯಾವ ತರ ಬದಲಾವಣೆ ಆಗುತ್ತೆ ಭೂ ಕಂದಾಯ ವ್ಯವಸ್ಥೆ, ಆಮೇಲೆ ಬದಲಾವಣೆ ಆದ್ಮೇಲೆ ಫೈನಲ್ ಆಗಿ ಅವರು ಯಾವ ಒಂದು ಭೂ ಕಂದಾಯ ವ್ಯವಸ್ಥೆನ ಒಪ್ಪಿಕೊಂಡು ಅದ್ರ ಮೂಲಕ ಕಲೆಕ್ಷನ್ ಮಾಡ್ತಾರೆ ಅದನ್ನ ಡಿಸ್ಕಷನ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಸೊ ಅಂದ್ರೆ ಕ್ವಶನ್ ಅಲ್ಲಿ ಹಿಂಗಿದೆ ಅಂತಂದ್ರೆ 150 ವರ್ಡ್ಸ್ ಬರೀಬೇಕು, ಸ್ವಲ್ಪ ಚಾಲೆಂಜಿಂಗ್ ಇದೆ, ಸರಿನಾ? ಅಂದ್ರೆ ನಾವು ಡಿಸ್ಕಷನ್ ಅಂದ್ರೆ ಹಿಸ್ಟ್ರಿಲಿ ಇದೇ ತರ ಆಗುತ್ತೆ. ಹಿಸ್ಟ್ರಿ ಟಾಪಿಕ್ಸ್ ಹೆಂಗಿರುತ್ತೆ ಅಂತಂದ್ರೆ ನಮ್ಮಲ್ಲಿ ಕಂಟೆಂಟ್ ಜಾಸ್ತಿ ಇರುತ್ತೆ, ನಮಗೆ ಗೊತ್ತಿರುವಂತ ವಿಚಾರ, ಗೊತ್ತಿರುವಂತ ವಿಷಯಗಳು, ಗೊತ್ತಿರುವಂತ ಕಾನ್ಸೆಪ್ಟ್ಸ್ಗಳು ತುಂಬಾ ಜಾಸ್ತಿ ಇದೆ. ಅರೆ ಕ್ವಶನ್ ಪೇಪರ್ ಅಲ್ಲಿ ಅದನ್ನ ಎಲ್ಲವೂ ಕೂಡ ಬರೋದಕ್ಕೆ ನಮ್ಗೆ ಏನ್ ಬೇಕು, ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿರ್ಬೇಕು. ಅದನ್ನೇ ಹೇಳ್ತಿರೋದು, ಸ್ಟ್ರಕ್ಚರಿಂಗು, ಪ್ರೆಸೆಂಟೇಷನ್ ತುಂಬಾ ಜಾಸ್ತಿ ಕರೆಕ್ಟ್ ಆಗಿ ನಾವು ಪ್ರಾಕ್ಟೀಸ್ ಮಾಡಿದ್ದೇ ಆಗಿದ್ರೆ 150 ವರ್ಡ್ಸ್ ಅಲ್ಲಿ ನಾವು ತುಂಬೋದು. ಅರೆ ಪ್ರಾಬ್ಲಮ್ ಏನಾಗುತ್ತೆ, ನಾವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದ್ರೆ 150 ವರ್ಡ್ಸ್ಗಿಂತ ದಾಟುತ್ತೆ. ಸೊ ಇದೆಲ್ಲ ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಈ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಂತಂದ್ರೆ ಸಿಂಪಲ್ ಆಗಿ, ಸೊ ಯಾವಾಗ ರೆವೆನ್ಯೂ ಸಿಸ್ಟಮ್ ಸ್ಟಾರ್ಟ್ ಆಯ್ತು ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರೋದು ಏನು ಅಂತಂದ್ರೆ, ಬಹಳ ಸಿಂಪಲ್ ಆಗಿ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೋದು, ಸರಿನಾ? ಬಹಳ ಸಿಂಪಲ್ ಆಗಿ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನಿಮಗೆ ಕೊಟ್ಟಿರುವಂತ ಇಂಟ್ರೊಡಕ್ಷನ್ ಇದೇ ತರ ಇಂಟ್ರೊಡಕ್ಷನ್ ಬರೀಬೇಕು ಅಂತಿಲ್ಲ. ಇಲ್ಲಿ ನಾವು ಒಂದು ಇಂಟ್ರೊಡಕ್ಷನ್ ಅಂತ ಒಂದು ಐಡಿಯಾನ, ಅಂದ್ರೆ ಒಂದೇ ಒಂದು ಐಡಿಯಾನ ಇಟ್ಕೊಂಡು ಇಂಟ್ರೊಡಕ್ಷನ್ ಬರೆದಿದ್ದೀವಿ, ಸರಿನಾ? ಇದೇ ತರ ಇಂಟ್ರೊಡಕ್ಷನ್ ಬರೀಬೇಕು ಅಂತಿಲ್ಲ, ಇನ್ನು ಬೇರೆ ಬೇರೆ ತರ ಇಂಟ್ರೊಡಕ್ಷನ್ ಬರೀಬಹುದು. ಬಹಳ ಸಿಂಪಲ್ ಆಗಿ ಇಂಟ್ರೊಡಕ್ಷನ್ ಬರೀಬೇಕು ಅಂತಂದ್ರೆ ನೀವು ಹೇಳ್ಬೋದು, ಅಂದ್ರೆ ಏನು ಬ್ಯಾಟಲ್ ಆಫ್ ಬಕ್ಸರ್ ಯುದ್ಧದ ನಂತರ ಬ್ರಿಟಿಷರು ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಯಾವ ತರ? ಟ್ರೀಟಿ ಆಫ್ ಅಲಹಾಬಾದ್, ಸರಿನಾ? ದಿವಾನಿ ರೈಟ್ ಸಿಗುತ್ತೆ. ಅಲ್ಲಿಂದ ಭೂ ಕಂದಾಯ ವ್ಯವಸ್ಥೆನ ಏನ್ ಮಾಡ್ತಾರೆ, ಭೂ ಕಂದಾಯನ ಅಂದ್ರೆ ವ್ಯವಸ್ಥಿತವಾಗಿ ಸಂಗ್ರಹ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಅಂತ. ಆ ರೀತಿ ಒಂದು ಸಿಂಪಲ್ ಆಗಿರುವಂತ ಐಡಿಯಾ ತಗೊಂಡು ನೀವ್ ಏನ್ ಮಾಡ್ಬೋದು, ಇಂಟ್ರೊಡಕ್ಷನ್ ಬರೀಬಹುದು, ಸರಿನಾ? ಆದ್ರೆ ನಾವು ಯಾಕೆ ಸ್ವಲ್ಪ ಇಂಟ್ರೊಡಕ್ಷನ್ ಸ್ವಲ್ಪ ಏನಂತ ಕರಿತೀವಿ, ಇನ್ನೊಂದು ಸ್ವಲ್ಪ ಕ್ವಾಲಿಟೇಟಿವ್ ಆಗಿ ಯಾಕೆ ಇಂಟ್ರೊಡಕ್ಷನ್ ಬರಿತಾ ಇದೀವಿ, ಅಥವಾ ಸ್ವಲ್ಪ ಅನಾಲಿಟಿಕಲ್ ಆಗಿ ಯಾಕೆ ಇಂಟ್ರೊಡಕ್ಷನ್ ಬರಿತಾ ಇದೀವಿ ಅಂತಂದ್ರೆ, ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದೆ ನಿಮಗೆ, ಅವರು ಯಾವ ಕೀವರ್ಡ್ ಕೇಳ್ತಾರೆ ಅವರು ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3, ಕ್ಯಾಟಗರಿ 4 ಅಂತ ಬಂದಾಗ ನಾವು ಹೋಗ್ತಾ ಅರ್ಥ ಮಾಡ್ಕೊಳ್ತಾ ಇದ್ವಿ. ಕ್ಯಾಟಗರಿ 1 ಯಾವ ರೀತಿ ಇರುತ್ತೆ, ಬಹಳ ಸರಳವಾಗಿರುತ್ತೆ, ಅಂದ್ರೆ ಈಸಿ ಇರುತ್ತೆ. ಕ್ಯಾಟಗರಿ 2 ಯಾವ ರೀತಿ ಇರುತ್ತೆ, ಮಾಡರೇಟ್ ಆಗಿರುತ್ತೆ. ಕ್ಯಾಟಗರಿ 3 ಯಾವ ರೀತಿ ಇರುತ್ತೆ, ಡಿಫಿಕಲ್ಟ್ ಆಗಿರುತ್ತೆ. ಈಗ ನಮಗೆ ಕ್ವಶನ್ ಕೇಳಿರುವಂತ ಕೀವರ್ಡ್ ಯಾವುದು, ಕ್ಯಾಟಗರಿ 3 ಏನ್ ಕೇಳಿದರೆ, ಚರ್ಚಿಸಿ ಅಂತ ಕೇಳಿದರೆ. ಸೊ ಕ್ಯಾಟಗರಿ 3 ಅಂತಂದ್ರೆ ಇನ್ಫಾರ್ಮೇಶನ್ ಪ್ಲಸ್ ಅನಾಲಿಸಿಸ್ ಎರಡು ಇಂಪಾರ್ಟೆಂಟ್ ಆಗ್ಬೇಕಲ್ವಾ? ಅಂದ್ರೆ ಇನ್ಫಾರ್ಮೇಶನ್ ಕೊಡಬೇಕು, ಅನಾಲಿಸಿಸ್ ಕೊಡಬೇಕು. ಸೊ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಸ್ವಲ್ಪ ಇನ್ನೂ ದೊಡ್ಡ ಮಟ್ಟದಲ್ಲಿ ಆನ್ಸರ್ ಬರಬೇಕು, ಇನ್ನೂ ಕ್ವಾಲಿಟೇಟಿವ್ ಆಗಿ ಆನ್ಸರ್ ಬರಬೇಕು ಅಂತ ಇಂಟ್ರೊಡಕ್ಷನ್ ಅಲ್ಲೇನೆ ನಾವೇನ್ ಮಾಡ್ತಾ ಇದೀವಿ, ಸ್ವಲ್ಪ ಅನಾಲಿಟಿಕಲ್ ಪಾಯಿಂಟ್ ನ ತಗೊಂಡ್ಬರ್ತಾ ಇದೀವಿ. ಅಂದ್ರೆ ಸ್ವಲ್ಪ ಅನಾಲಿಟಿಕಲ್ ಪಾಯಿಂಟ್ ನ ಅಥವಾ ವಿಶ್ಲೇಷಣೆ ಮಾಡುವಂತ ರೀತಿನ ಇಂಟ್ರೊಡಕ್ಷನ್ ಇಂದಾನೆ ಸ್ಟಾರ್ಟ್ ಮಾಡ್ತೀವಿ. ಸಿಂಪಲ್ ಆಗಿ ಬ್ರಿಟಿಷರಿಗೆ ರೆವೆನ್ಯೂ ಸಿಸ್ಟಮ್ ಯಾಕೆ ಬೇಕಾಯ್ತು ಅಂತ, ಬ್ರಿಟಿಷರಿಗೆ ಬೆಂಗಾಲಲ್ಲಿ ರೆವೆನ್ಯೂ ಸಿಸ್ಟಮ್ ಅಂದ್ರೆ ಭೂ ಕಂದಾಯ ವ್ಯವಸ್ಥೆ ಯಾಕೆ ಬೇಕಿತ್ತು, ಅರ್ಥ ಆಗ್ತಲ್ವಾ? ಅಂದ್ರೆ 1757 ಅಲ್ಲಿ ಅಥವಾ 1765 ದಿವಾನಿ ಹಕ್ಕುಗಳನ್ನ ಏನ್ ಪಡ್ಕೊಳ್ತಾರೆ, ಆ ದಿವಾನಿ ಹಕ್ಕುಗಳು ಬ್ರಿಟಿಷರಿಗೆ ಯಾತಕ್ಕೋಸ್ಕರ ಬೇಕಾಯ್ತು, ಅಂದ್ರೆ ಯಾವ ಒಂದು ಕಾರಣಕ್ಕೋಸ್ಕರ ಬ್ರಿಟಿಷರು ಭೂ ಕಂದಾಯನ ಸಂಗ್ರಹ ಮಾಡ್ತಾರೆ. ಅಂದ್ರೆ ಸಿಂಪಲ್ ಆಗಿ ಯೋಚನೆ ಮಾಡಿ, ಬ್ರಿಟಿಷರು ಭಾರತದಲ್ಲಿ ಇರಬೇಕಾದ್ರೆ ಭಾರತದ ರಾಜರ ತರ ಬಹಳ ದೊಡ್ಡ ಸಂಸ್ಥಾನ ಮಾಡಿಕೊಂಡು ಭಾರತದ ಪ್ರಜೆಗಳಿಗೆ, ಭಾರತದ ಜನರಿಗೋಸ್ಕರ ಏನಾದ್ರೂ ಮಾಡಬೇಕು ಅಂತ ಕಂದಾಯ ಕಲೆಕ್ಷನ್ ಮಾಡ್ತಿದ್ರ ಅಂತ, ಏನಾದ್ರೂ ಮಾಡಬೇಕು ಅಥವಾ ಜನರಿಗೋಸ್ಕರ ಏನಾದ್ರೂ ನಾವು ಕಲ್ಪಿಸ್ಕೊಡ್ಬೇಕು, ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತ ಕಂದಾಯನ ಸಂಗ್ರಹ ಮಾಡ್ತಿದ್ರ, ಅಂದ್ರೆ ರೆವೆನ್ಯೂ ಕಲೆಕ್ಷನ್ ಮಾಡ್ತಿದ್ರಾ? ಇಲ್ಲ. ಮತ್ತೆ ಯಾವ ಕಾರಣಕ್ಕೋಸ್ಕರ ಬ್ರಿಟಿಷರು ರೆವೆನ್ಯೂ ಕಲೆಕ್ಷನ್ ಮಾಡ್ತಾ ಇದ್ರು, ಆ ಒಂದು ಕಾರಣನ, ಆ ಒಂದು ರೀಸನ್ ನ ಇಟ್ಕೊಂಡು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಇಂಟ್ರೊಡಕ್ಷನ್ ಬರಿತಾ ಇದೀವಿ. ಅರ್ಥ ಆಗ್ತಿದಿಲ್ವಾ ನಿಮ್ಗೆ? ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ, ಅಂದ್ರೆ ಇಷ್ಟೊಂದು ಡೆಪ್ತ್ ಆಗಿ ಬರಿಬೇಕಾ ಅಂತ. ಇದು ಡೆಪ್ತ್ ಅಲ್ಲ, ಸರಿನಾ? ಇದು ಡೆಪ್ತ್ ಅಲ್ಲ. ನೀವು ಸರಿಯಾದ ರೀತಿಯಲ್ಲಿ ಓದಿದ್ದೇ ಆಗಿದ್ರೆ, ಸರಿಯಾದ ಟಾಪಿಕ್ ಅನ್ನ ಸರಿಯಾದ ರೀತಿಯಲ್ಲಿ ಓದಿದ್ದೇ ಆಗಿದ್ರೆ, ಆ ಓದಿರ್ಬೇಕಾದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಿರುತ್ತೆ. ಸ್ವಲ್ಪ ಯೋಚನೆ ಮಾಡಿದ್ರೆ ಯಾಕೆ ಬ್ರಿಟಿಷರು ರೆವೆನ್ಯೂ ಕಲೆಕ್ಷನ್ ಮಾಡ್ತಾರೆ, ಅದು 18ನೇ ಶತಮಾನದಲ್ಲಿ 1765 ನಂತರ ಬ್ರಿಟಿಷರು ಯಾಕೆ ರೆವೆನ್ಯೂ ಕಲೆಕ್ಷನ್ ಮಾಡ್ತಾರೆ, ಅರ್ಥ ಆಗ್ತಲ್ವಾ? ಆ ಒಂದು ಪಾಯಿಂಟ್ ಇಟ್ಕೊಂಡು ಇಂಟ್ರೊಡಕ್ಷನ್ ಬರೆದಿವಿ. ಆಮೇಲೆ ಇದೇ ರೀತಿ ಇಂಟ್ರೊಡಕ್ಷನ್ ಬರಿಬೇಕು ಅಂತಲ್ಲ. ಸೊ ನಾವು ಹೇಳ್ತಿರೋದು ಏನು ಅಂತಂದ್ರೆ, ನೀವು ಇನ್ನೂ ಗುಣಮಟ್ಟವಾಗಿ ಆನ್ಸರ್ ಬರಬೇಕು ಅಂತಂದ್ರೆ, ಅಲ್ಲಿ ಯಾವ ರೀತಿ ಕೀವರ್ಡ್ ಕೇಳಿದರೆ ಆ ಕೀವರ್ಡ್ನ ಇಟ್ಕೊಂಡೆ ನಾವೇನ್ ಮಾಡ್ತಾ ಇದೀವಿ, ಆ ಕೀವರ್ಡ್ ಅನಾಲಿಟಿಕಲ್ ಆಗಿದೆಯಲ್ವಾ, ಅಂದ್ರೆ ಕ್ಯಾಟಗರಿ 3 ಕೀವರ್ಡ್ ಬರುತ್ತಲ್ವಾ, ಅದಕ್ಕೆ ಅನುಗುಣವಾಗಿಯೇ ನಾವು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ, ಸರಿನಾ? ಸೊ ಇಂಟ್ರೊಡಕ್ಷನ್ ಏನಿದೆ ಅಂದ್ರೆ, ಬ್ರಿಟಿಷರು ಯಾವ ಕಾರಣಕ್ಕೋಸ್ಕರ ಕಂದಾಯ ಕಲೆಕ್ಷನ್ ಮಾಡ್ತಾ ಇದ್ರು, ಅರ್ಥ ಆಗ್ತಿದ್ಯಾ? ಅಂದ್ರೆ ಭಾರತದಲ್ಲಿ ಮುಖ್ಯವಾಗಿ ಎಲ್ಲಿ, ಬಂಗಾಳದಲ್ಲಿ ಯಾತಕ್ಕೋಸ್ಕರ ರೆವೆನ್ಯೂ ಕಲೆಕ್ಷನ್ ಮಾಡ್ತಾರೆ, ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ, ಅರ್ಥ ಆಗ್ತಲ್ವಾ? ಟ್ರೇಡ್ ಅಂಡ್ ಕಾಮರ್ಸ್ ಅಂತ ಕರಿತೀವಿ. ಸೊ ಬ್ರಿಟಿಷರು ಟ್ರೇಡ್, ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಹೂಡಿಕೆ ಮಾಡಬೇಕಾಗುತ್ತೆ. ಸೊ ಭಾರತದಲ್ಲಿ ಅವರು ಬಂದು ವ್ಯಾಪಾರ ಚಟುವಟಿಕೆಗಳಲ್ಲಿ, ವಾಣಿಜ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತಂದ್ರೆ ಅವ್ರಿಗೆ ದುಡ್ಡು ಬೇಕು. ಆ ದುಡ್ಡನ್ನ ಭಾರತದಲ್ಲಿ ಯಾವ ರೀತಿ ಆದ್ರೂ ಮಾಡಿ ಏನ್ ಮಾಡ್ಬೇಕು, ಇಲ್ಲೇ ಉತ್ಪತ್ತಿ ಮಾಡಬೇಕು ಅಂತ. ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಿರುತ್ತೆ. 1765 ಗಿಂತ ಮುಂಚೆ
ಅಂದ್ರೆ ಈ ರೀತಿ 1600 ಇಂದ 1765 ವರೆಗೂ ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಆದ್ರೆ ವ್ಯಾಪಾರ ಮಾಡಕ್ಕೆ ಅವ್ರಿಗೆ ಏನ್ ಬೇಕು? ದುಡ್ಡು ಬೇಕಲ್ವಾ? ಅಂದ್ರೆ ಇವತ್ತಿನ ತರ ಇಂಟರ್ನ್ಯಾಷನಲ್ ಕರೆನ್ಸಿ ಡಾಲರ್ ಇರಲಿಲ್ಲ, ಅಮೆರಿಕನ್ ಡಾಲರ್ ಇರಲಿಲ್ಲ, US ಡಾಲರ್ ಇರಲಿಲ್ಲ. ಮತ್ತೆ ಯಾವ್ದನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ? ಗೋಲ್ಡ್ ಅನ್ನ, ಸಿಲ್ವರ್ ಅನ್ನ. ಅರ್ಥ ಆಗ್ತಿದ್ಯಾ? ಅಂದ್ರೆ ಚಿನ್ನದ ಗಟ್ಟಿಗಳು ಅಂತ ಕರಿತೀವಿ, ಗೋಲ್ಡ್ ಬುಲಿಯನ್, ಸಿಲ್ವರ್ ಬುಲಿಯನ್ ಅಂತ ಕರಿತೀವಿ, ಸರಿನಾ? ಬೆಳ್ಳಿ, ಚಿನ್ನದ ಗಟ್ಟಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ. ಆದ್ರೆ ಚಿನ್ನದ ಗಟ್ಟಿಗಳನ್ನ ಎಲ್ಲಿಂದ ತರ್ತಾರೆ? ಬ್ರಿಟಿಷರು ಅವರು ಇಂಡಿಯಾದಲ್ಲಿ ವ್ಯಾಪಾರ ಮಾಡಬೇಕು ಅಂತಂದ್ರೆ 1600 to 1765 ಎಲ್ಲಿಂದ ತರ್ತಿದ್ರು? ಸೌತ್ ಅಮೆರಿಕಾ, ಸರಿನಾ? ಸೌತ್ ಅಮೆರಿಕನು ಕಾಲನೈಸೇಷನ್ ಮಾಡ್ಕೊಂಡಿದ್ರು, ನಾರ್ತ್ ಅಮೆರಿಕನು ಕಾಲನೈಸೇಷನ್ ಮಾಡ್ಕೊಂಡಿದ್ರು, ವಸಾಹತುಶಾಹಿ ಕನ್ವರ್ಟ್ ಮಾಡಿದ್ರಲ್ವಾ, ಅಲ್ಲಿಂದ ಗೋಲ್ಡ್ ತಂದು ಇಂಡಿಯಾದಲ್ಲಿ ಏನ್ ಮಾಡ್ತಾ ಇದ್ರು? ಇಂಡಿಯಾದಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಆದ್ರೆ 1765 ಏನಾಗುತ್ತೆ? ಇದು ಚೇಂಜ್ ಆಗುತ್ತೆ. ಯಾವ ರೀತಿ ಚೇಂಜ್ ಆಗುತ್ತೆ? ಇಂಡಿಯಾದಲ್ಲಿ ವ್ಯಾಪಾರ ಮಾಡಬೇಕು, ವಾಣಿಜ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತಂದ್ರೆ ಏನ್ ಬೇಕು ಅವ್ರಿಗೆ? ಅಂದ್ರೆ ಚಿನ್ನದ ಗಟ್ಟಿಗಳು ಬೇಕು ಅಥವಾ ದುಡ್ಡು ಬೇಕು. ಆ ದುಡ್ಡನ್ನ ನಾವು ಭಾರತದಲ್ಲೇನೆ ರಾಜಕೀಯ ಶಕ್ತಿಯಾಗಿ ಪರಿವರ್ತನೆಗೊಂಡು ಅಂದ್ರೆ ಪೊಲಿಟಿಕಲ್ ಪವರ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಆಗಿ ನಾವೇನ್ ಮಾಡಬೇಕು? ಇಲ್ಲೇ ರೆವೆನ್ಯೂ ಕಲೆಕ್ಷನ್ ಮಾಡಬೇಕು ಅಂತ ಇಂಡಿಯಾದಲ್ಲೇ ರೆವೆನ್ಯೂ ಕಲೆಕ್ಷನ್ ಮಾಡೋದು ಅವರ ಬಹಳ ಮುಖ್ಯವಾಗಿರುವಂತಹ ಅಂಶ ಆಗುತ್ತೆ, ಅಥವಾ ಏನು ಅವರ ಏಮ್ ಆಗುತ್ತೆ, ಗೋಲ್ ಆಗುತ್ತೆ. ಈಗ ರೆವೆನ್ಯೂ ಕಲೆಕ್ಷನ್ ಮಾಡಬೇಕು, ಯಾವ ರೀತಿ ಕಲೆಕ್ಷನ್ ಮಾಡಬೇಕು? ಯಾತಕ್ಕೋಸ್ಕರ ಕಲೆಕ್ಷನ್ ಮಾಡಬೇಕು? ವ್ಯಾಪಾರ ಚಟುವಟಿಕೆಗಳಲ್ಲಿ ಹೂಡಿಕೆ ಮಾಡೋಕ್ಕೋಸ್ಕರ. ಇದೇ ಸಿಂಪಲ್ ಆಗಿರುವಂತ ಇಂಟ್ರಡಕ್ಷನ್. ನಾ ಇಂಟ್ರಡಕ್ಷನ್ ಏನ್ ಬರೆದಿದ್ದೀನಿ ಅಂತ ಒಂದ್ಸರಿ ಓದ್ತೀನಿ, ಅರ್ಥ ಮಾಡ್ಕೊಳ್ಳಿ, ಸರಿನಾ? ಬ್ರಿಟಿಷ್ ಏಮ್ ವಾಸ್ ಟು ಮ್ಯಾಕ್ಸಿಮೈಸ್ ರೆವೆನ್ಯೂ ಬೇಕು, ಬಟ್ ರೆವೆನ್ಯೂ ಹೆಂಗಿರ್ಬೇಕು? ಅತಿ ಹೆಚ್ಚು ಕಲೆಕ್ಷನ್ ಮಾಡಬೇಕು, ಸರಿನಾ? ರೆವೆನ್ಯೂ ಬೇಕು. ಈಗ ಮುಗಲ್ರು, ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಮುಗಲ್ಸ್ ಯಾವ ರೀತಿ ಕಲೆಕ್ಷನ್ ಮಾಡ್ತಾ ಇದ್ರು ಅಷ್ಟೇ ಕಲೆಕ್ಷನ್ ಮಾಡಬೇಕು ಅಂತಿಲ್ಲ, ಅವರು ಅತಿ ಹೆಚ್ಚು. ಈಗ ಎಷ್ಟು ಜಾಸ್ತಿ ರೆವೆನ್ಯೂ ಕಲೆಕ್ಷನ್ ಮಾಡ್ತಾರೆ ಅಷ್ಟು ಎಂತಕ್ಕೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ? ಎಂತಕ್ಕೆ ಬೇಕಾಗುತ್ತೆ? ಜಾಸ್ತಿ ಟ್ರೇಡ್ ಅಂಡ್ ಕಾಮರ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಜಾಸ್ತಿ ಟ್ರೇಡ್ ಅಂಡ್ ಕಾಮರ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ? ಅವ್ರಿಗೆ ಇನ್ನೂ ಜಾಸ್ತಿ ಲಾಭ ಆಗುತ್ತೆ, ಯುರೋಪ್ ಅಲ್ಲಿ ಇನ್ನೂ ಜಾಸ್ತಿ ಪ್ರಾಫಿಟ್ ಆಗುತ್ತೆ, ಈಸ್ಟ್ ಇಂಡಿಯಾ ಕಂಪ್ನಿಗೆ ತುಂಬಾ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಅರ್ಥ ಆಗ್ತಲ್ವಾ? ಅದಕ್ಕೆ ಏನ್ ಮಾಡ್ತಾರೆ? ರೆವೆನ್ಯೂ ಕಲೆಕ್ಷನ್ ಮಾಡಬೇಕು, ಬಟ್ ಯಾವ ರೀತಿ ಕಲೆಕ್ಷನ್ ಮಾಡಬೇಕು? ಮ್ಯಾಕ್ಸಿಮಮ್. ಅವ್ರ ಮುಖ್ಯವಾಗಿರುವಂತ ಗುರಿ ಏನಾಗಿರ್ತದೆ ಅಂದ್ರೆ ಕಂದಾಯ ಸಂಗ್ರಹ ಮಾಡಬೇಕು. ಯಾವ ರೀತಿ ಸಂಗ್ರಹ ಮಾಡಬೇಕು? ಅತಿ ಹೆಚ್ಚು ಕಂದಾಯ ಸಂಗ್ರಹ ಮಾಡಬೇಕು, ಮ್ಯಾಕ್ಸಿಮೈಸೇಷನ್ ಅಂತ ಕರಿತೀವಿ. ಸೊ ಬ್ರಿಟಿಷ್ ಏಮ್ ವಾಸ್ ಟು ಮ್ಯಾಕ್ಸಿಮೈಸ್ ದಿ ರೇಟ್ ಆಫ್ ರೆವೆನ್ಯೂ. ಯಾಕೆ ಮ್ಯಾಕ್ಸಿಮೈಸೇಷನ್ ಮಾಡಬೇಕು? ಬಿಕಾಸ್ ಏನಕ್ಕೆ? ಸೊ ದಟ್ ಸಬ್ಸ್ಟಾನ್ಷಿಯಲ್ ಅಮೌಂಟ್ ಕುಡ್ ಬಿ ಇನ್ವೆಸ್ಟೆಡ್ ಇನ್ ಟ್ರೇಡ್ ಅಂಡ್ ಕಾಮರ್ಸ್ ಅಂತ ಕರಿತೀವಿ, ಸರಿನಾ? ಇನ್ವೆಸ್ಟೆಡ್ ಇನ್ ಟ್ರೇಡ್ ಅಂಡ್ ಕಾಮರ್ಸ್. ಎಲ್ಲಿ ಅತ್ಯಂತ ಹೆಚ್ಚಿಗೆ, ಎಲ್ಲಿ ಈ ಸಂದರ್ಭದಲ್ಲಿ 1765 ಯಾವ ಒಂದು ಭಾಗದಲ್ಲಿ ಅತಿ ಹೆಚ್ಚು ಟ್ರೇಡ್ ಅಂಡ್ ಕಾಮರ್ಸ್ ಆಗ್ತಿದೆ? ಬೆಂಗಾಲಲ್ಲಿ. ಸೊ ಬೆಂಗಾಲಲ್ಲಿ ಅತಿ ಹೆಚ್ಚು ಟ್ರೇಡ್ ಅಂಡ್ ಕಾಮರ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕಂದಾಯ ಸಂಗ್ರಹ ಮಾಡ್ತಾರೆ. ಇದು ಜಸ್ಟ್ ಇಂಟ್ರಡಕ್ಷನ್ ಬರೀಬೇಕಾದ್ರೆ ಒಂದು ಐಡಿಯಾ ಇಟ್ಕೊಂಡಿದ್ದೀವಿ ಅಷ್ಟೇ, ಕೇವಲ ಒಂದು ಸಿಂಪಲ್ ಐಡಿಯಾ. ಈ ತರ ಎಷ್ಟೊಂದು ಐಡಿಯಾಸ್ ಬರುತ್ತೆ, ಸರಿನಾ? ಈ ತರ ಎಷ್ಟೊಂದು ಐಡಿಯಾಸ್ ಬರುತ್ತೆ, ಅರ್ಥ ಆಗ್ತಿದೆಯಲ್ವಾ? ಸೊ ಯಾವ್ದಾದ್ರು ಐಡಿಯಾಸ್ ಅನ್ನ ತಗೊಂಡು ನೀವು ಇಂಟ್ರಡಕ್ಷನ್ ಬರೀಬಹುದು. ಇದೇ ತರ ಬರೀಬೇಕು ಅಂತಿಲ್ಲ, ಎಷ್ಟೊಂದು ಐಡಿಯಾಸ್ ಅನ್ನ ತಗೊಂಡು ಇಂಟ್ರಡಕ್ಷನ್ ಬರೀಬಹುದು. ಒಂದು 2 to 3 ಲೈನ್ಸ್ ಅಥವಾ 30 to 40 ವರ್ಡ್ಸ್ ಅಲ್ಲಿ ನೀವು ಇಂಟ್ರಡಕ್ಷನ್ ಬರೀಬೇಕು, ಸರಿನಾ? ಸೊ ಕನ್ನಡದಲ್ಲೂ ಅದನ್ನೇ ಹೇಳ್ತಿರೋದು. ಸೊ ಭಾರತದಲ್ಲಿ ಮುಖ್ಯವಾಗಿ ಬಂಗಾಳದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಲ್ಲಿ ಅತಿ ಹೆಚ್ಚು ಅಂದ್ರೆ ಗಣನೀಯವಾಗಿ ಮೊತ್ತವನ್ನು ಹೂಡಿಕೆ ಮಾಡಬೇಕಲ್ವಾ? ಸೊ ಹೂಡಿಕೆ ಮಾಡಲು ಅವ್ರಿಗೆ ದುಡ್ಡು ಬೇಕು. ಆ ಹೂಡಿಕೆ ಮಾಡಲು ಏನ್ ಮಾಡ್ತಾರೆ ಅಂದ್ರೆ ಸಾಧ್ಯವಾಗುವಂತೆ ಆದಾಯ ದರವನ್ನು ಅಥವಾ ರೆವೆನ್ಯೂ ರೇಟ್ ಅನ್ನ ಏನ್ ಮಾಡ್ತಾರೆ? ಮ್ಯಾಕ್ಸಿಮೈಸೇಷನ್ ಮಾಡ್ತಾರೆ, ಹೆಚ್ಚಿಸುವುದು ಬ್ರಿಟಿಷರ ಉದ್ದೇಶವಾಗಿತ್ತು. ಗೊತ್ತಾಗ್ತಲ್ವಾ? ಇದು ಬೆಂಗಾಲಲ್ಲಿ. ಸೊ ಬೆಂಗಾಲಲ್ಲಿ ಕ್ವಶನ್ ಕೇಳಿದರೆ ಅದಕ್ಕೆ ನಾವು ಸ್ಟಾರ್ಟಿಂಗ್ ಇಂದನೇ ಬೆಂಗಾಲ್ನ ತೋರಿಸ್ತಾ ಇದೀವಿ. ಇಲ್ಲಿ ಇಂಡಿಯಾ ಅಂತ ಎಲ್ಲೂ ತೋರಿಸಿಲ್ಲ, ಇಲ್ಲಿ ಎಲ್ಲೂ ಕೂಡ ನಾವು ಇಂಡಿಯಾ ಅನ್ನೋ ಅಂಶನ ತೋರಿಸ್ತಿಲ್ಲ, ಯಾಕೆಂದ್ರೆ ಕ್ವಶನ್ ಕೇಳಿರೋದು ಬೆಂಗಾಲ್. ಸೊ ನಾವು ಬೆಂಗಾಲನ್ನ ಇಂಟ್ರಡಕ್ಷನ್ ಅಲ್ಲೇ ತೋರಿಸ್ತಾ ಇದ್ವಿ, ಆಮೇಲೆ ಸ್ವಲ್ಪ ಅನಾಲಿಟಿಕಲ್ ಆಗಿ ಇಂಟ್ರಡಕ್ಷನ್ ಬರೆದಿದ್ವಿ, ಸರಿನಾ? ಇದೇ ತರ ಬರಬೇಕು ಅಂತಿಲ್ಲ. ನಿಮ್ಗೇನಾದ್ರು ಕಷ್ಟ ಆದ್ರೆ ನೀವು ತಲೆ ಕೆಡಿಸ್ಕೋಬೇಡಿ, ಫಸ್ಟ್ ಸಿಂಪಲ್ ಆಗಿ ಬರೋದನ್ನ ಕಲ್ತ್ಕೊಳ್ಳಿ, ಆಮೇಲೆ ಹೋಗ್ತಾ ಸ್ಟ್ಯಾಂಡರ್ಡ್ ಆಗಿ ಬರೋದನ್ನ ಕಲ್ತ್ಕೊಳ್ಳಿ. ಈ ರೀತಿ ಇಂಟ್ರಡಕ್ಷನ್ ಬರೆದ್ರು ಇನ್ನೂ ಚೆನ್ನಾಗಿರುತ್ತೆ, ಸರಿನಾ? ಈಗ ನೆಕ್ಸ್ಟ್ ಬಾಡಿಲಿ ಏನ್ ಬರೀಬೇಕು, ಸರಿನಾ? ಅದಾದ್ಮೇಲೆ ಸರಿನಾ, ಈಗ ನಾವು ಹೇಳಿದ್ವಿ, ನೆನ್ನೆ ಕ್ಲಾಸಲ್ಲಿ ಹೇಳ್ತಾ ಇದ್ವಿ, ಇಂಟ್ರಡಕ್ಷನ್ಗೂ ಆಮೇಲೆ ನೆಕ್ಸ್ಟ್ ಬಾಡಿಗೂ. ಇದು ಕೂಡ ನೀವು ಯೋಚನೆ ಮಾಡಿ, ಅಂದ್ರೆ ಇದೆಲ್ಲ ಒಂದೇ ದಿನದಲ್ಲಿ ಅಥವಾ 1-2-3 ಆನ್ಸರ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ಬರೋದಿಲ್ಲ. ನೀವು ತುಂಬಾ ಜಾಸ್ತಿ ಆನ್ಸರ್ಸ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು. ನಾನೇಂತ ಹೇಳಿದ್ದೀನಿ, ಆನ್ಸರ್ ರೈಟಿಂಗ್ ಅನ್ನೋದು ಸ್ಕಿಲ್ ಇದ್ದಂಗೆ, ಅಂದ್ರೆ ಕೌಶಲ್ಯ ಅಂತ ಕರಿತೀವಿ, ಸ್ಕಿಲ್ ಇದ್ದಂಗೆ ಅಂತ. ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಗೆ ಆ ಸ್ಕಿಲ್ ಬರುತ್ತೆ, ಅರ್ಥ ಆಗ್ತಲ್ವಾ? ನೀವು ಎಲ್ಲಿವರೆಗೂ ಪ್ರಾಕ್ಟೀಸ್ ಮಾಡೋದಿಲ್ಲ ಅಲ್ಲಿವರೆಗೂ ನಿಮಗೆ ಸ್ಕಿಲ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಮ್ಯಾಥಮೆಟಿಕ್ಸ್ ಅಲ್ಲಿ ನಾನು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು, ಈಗ ಮ್ಯಾಥ್ಸ್ ಅಲ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತಂದ್ರೆ ನಾನು ಪ್ರಾಬ್ಲಮ್ ನ ಬರಿಬೇಕು, ಸಾಲ್ವ್ ಮಾಡಬೇಕು, ನಾನೇ ಖುದ್ದಾಗಿ ಸಾಲ್ವ್ ಮಾಡಬೇಕು. ನಾನು ಎಷ್ಟು ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಷ್ಟು ಚೆನ್ನಾಗಿ ನನಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ನಾನು ಎಷ್ಟು ಜಾಸ್ತಿ ಆನ್ಸರ್ಸ್ ಅನ್ನ ಬರಿತೀನಿ ಬೇರೆ ಮೆಥಡ್ಸ್ ಅಲ್ಲಿ, ಬೇರೆ ಮೆಥಡ್ಸ್ ಅಂತಂದ್ರೆ ಇಂಟ್ರಡಕ್ಷನ್ ಬೇರೆ ತರ ಬರೆದು, ಕನ್ಕ್ಲೂಷನ್ ಬೇರೆ ತರ ಬರೆದು, ಅಥವಾ ಬಾಡಿನ ಬೇರೆ ತರ ಬರೆದು, ಎಲ್ಲ ಟ್ರೈ ಮಾಡ್ತಾ ಏನಾಗುತ್ತೆ, ಬಹಳ ಉತ್ತಮವಾಗಿರುವಂತ ಆನ್ಸರ್ಸ್ ನ ಬರಿತೀನಿ. ಆಮೇಲೆ ನನಗೆ ಈಸಿ ಆಗುತ್ತೆ. ನೀವು ಎಷ್ಟು ತುಂಬಾ ಪ್ರಾಕ್ಟೀಸ್ ಮಾಡ್ತೀರಾ ಆನ್ಸರ್ ರೈಟಿಂಗ್ ಬರೆದು ಏನಾಗುತ್ತೆ, ನಿಮಗೆ ಆನ್ಸರ್ ರೈಟಿಂಗ್ ಅನ್ನೋ ಒಂದು ಭಯ ಹೋಗ್ಬಿಡುತ್ತೆ. ಗೊತ್ತಾಗ್ತಿದ್ಯಾ? ಸೊ ನಿಮಗೆ ಆನ್ಸರ್ ರೈಟಿಂಗ್ ಭಯ ಹೋಗ್ಬೇಕು ಅಂತಂದ್ರೆ ನೀವು ಅತಿ ಹೆಚ್ಚು ಆನ್ಸರ್ ಬರಬೇಕು, ಬೇರೆ ದಾರಿ ಇಲ್ಲ. ಎಷ್ಟಾಗುತ್ತೆ ಪ್ರಾಕ್ಟೀಸ್ ಮಾಡ್ತಾರೆ. ಈಗ ಹೇಳ್ತಿರೋ ಪಾಯಿಂಟ್ ಏನು ಅಂತಂದ್ರೆ, ಇಂಟ್ರಡಕ್ಷನ್ ಇದೆ,
ನೆಕ್ಸ್ಟ್ ಬಾಡಿ, ಸರಿನಾ? ಸೊ ನಾವು ಸ್ಟೂಡೆಂಟ್ಸ್ ಏನ್ ಮಾಡ್ತೀವಿ, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನ್ ಮಾಡ್ತೀವಿ, ಇಂಟ್ರಡಕ್ಷನ್ ಬರಿತೀವಿ, ಇಂಟ್ರಡಕ್ಷನ್ 30 ವರ್ಡ್ಸ್ ಬರ್ತೀವಿ. ನೆಕ್ಸ್ಟ್ ಬಾಡಿ ಏನ್ ಮಾಡ್ತೀವಿ, ಇಂಟ್ರಡಕ್ಷನ್ಗೂ ಬಾಡಿಗೂ ಕನೆಕ್ಷನ್ನೇ ಕೊಡೋದಿಲ್ಲ. ಇಂಟ್ರಡಕ್ಷನ್ಗೂ ಆಮೇಲೆ ಅಲ್ಲಿ ಸ್ಟಾರ್ಟ್ ಆಗ್ತಿರುವಂತ ಬಾಡಿಗೂ ಲಿಂಕೇ ಕೊಡಲ್ಲ. ಅಂದ್ರೆ ಎರಡು ಸಂಬಂಧನೇ ಇಲ್ಲ. ಇಂಟ್ರಡಕ್ಷನ್ ಏನೋ ಮಾತಾಡುತ್ತೆ, ಬಾಡಿ ಇನ್ನೇನೋ ಮಾತಾಡ್ತಿದೆ. ಅರ್ಥ ಆಗ್ತಲ್ವಾ? ಇಂಟ್ರಡಕ್ಷನ್ ಏನೋ ಮಾತಾಡ್ತಿದೆ, ಬಾಡಿ ಇನ್ನೇನೋ ಮಾತಾಡುತ್ತೆ. ಸೊ ಈ ರೀತಿ ಕೊಡ್ತೀವಿ, ಅಂದ್ರೆ ಲಿಂಕೇ ಇರೋದಿಲ್ಲ. ಅರ್ಥ ಆಗ್ತಿದಲ್ವಾ? ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಹಿಂಗೆ ಬರೀತಾರೆ, ಇಂಟ್ರಡಕ್ಷನ್ ಏನೋ ಬರೀತಾರೆ, ಆಮೇಲೆ ಬಾಡಿ ಏನೋ ಇರ್ತದೆ. ಸರಿನಾ? ನಿಮ್ಮ ಆನ್ಸರ್ ಸ್ವಲ್ಪ ಇನ್ನೂ ಚೆನ್ನಾಗಿ ಗುಣಮಟ್ಟವಾಗಿರಬೇಕು. ಅಂದ್ರೆ ಎಲ್ಲಾ ಕ್ವಶನ್ಗೂ ಈ ತರ ಬರೆಯಕ್ಕಾಗಲ್ಲ. ಅಟ್ಲೀಸ್ಟ್ ಎಷ್ಟಾಗುತ್ತೆ ನಿಮ್ಮ ಕೈಲಿ, ಎಷ್ಟಾಗುತ್ತೆ, ನೀವು ಎಷ್ಟು ಚೆನ್ನಾಗಿ ಓದ್ಕೊಂಡಿದ್ದೀರಾ, ಎಷ್ಟು ಕಂಟೆಂಟ್ ಚೆನ್ನಾಗಿದೆ, ಎಷ್ಟಾಗುತ್ತೆ ನೋಡ್ಕೊಂಡು ಏನ್ ಮಾಡಬೇಕು, ಈ ಇಂಟ್ರಡಕ್ಷನ್ಗೂ ಬಾಡಿಗೂ ಇದು ಒಂದು ಮೆಥಡ್ ಅಂತ ಅನ್ಕೊಳ್ಳಿ. ಇದು ಮೆಥಡ್ 1 ಅಂತ ಅನ್ಕೊಳ್ಳಿ, ಮೆಥಡ್ 1. ಈಗ ನಾವು ನಿಮಗೆ ಸಜೆಷನ್ ಮಾಡ್ತಿರೋ ಮೆಥಡ್ ಏನು ಅಂತಂದ್ರೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಅಷ್ಟೇ, ಒಂದು ಸ್ಟೆಪ್ ಎಕ್ಸ್ಟ್ರಾ ಅಷ್ಟೇ, ಇನ್ನೇನಿಲ್ಲ. ಸರಿನಾ? ಇದು ಒಂದೇ ಸತಿ ಬರೋದಿಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ನಿಮ್ಮ ಆನ್ಸರ್ಸು ಕ್ವಾಲಿಟೇಟಿವ್ ಆಗಿರುತ್ತೆ ಅಂತ. ಈಗ ಮೆಥಡ್ 2 ಏನಂತಂದ್ರೆ ಇಂಟ್ರಡಕ್ಷನ್ ಇದೆ. ಸರಿನಾ? ಇಂಟ್ರಡಕ್ಷನ್ ಇದೆ, ಇಲ್ಲಿ ಬಾಡಿ ಇದೆ. ಸರಿನಾ? ಸೊ ಇಂಟ್ರಡಕ್ಷನ್ ಆಮೇಲೆ ನೀವು ಬರೀತಿರುವಂತ ಉತ್ತರದಲ್ಲಿರುವಂತ ಬಾಡಿ, ಇದು ಎರಡರ ನಡುವೆ ಒಂದು ಲಿಂಕ್ ಕೊಡಬೇಕು. ಅಂದ್ರೆ ಒಂದು ಕನೆಕ್ಟಿಂಗ್ ಸೆಂಟೆನ್ಸ್ ಅನ್ನ ಕೊಡಬೇಕು, ಒಂದು ಲಿಂಕ್ ಅನ್ನ ಕೊಡಬೇಕು. ಸರಿನಾ? ಲಿಂಕ್ ಅಂದ್ರೇನು? ಕನೆಕ್ಟಿಂಗ್. ಇಂಟ್ರಡಕ್ಷನ್ ಬಾಡಿ ಕನೆಕ್ಟ್ ಆಗಬೇಕು. ನೀವು ಬರಿತಿರುವಂತ ಇಂಟ್ರಡಕ್ಷನ್ ಆಮೇಲೆ ಬಾಡಿ ಎರಡು ನಡುವೆ ಕನೆಕ್ಟ್ ಆಗಬೇಕು. ಆ ಕನೆಕ್ಟ್ ಆದ್ಮೇಲೆ ಏನಾಗುತ್ತೆ, ಈಸಿಯಾಗಿ ಏನಾಗುತ್ತೆ, ಒಂದು ಪ್ಯಾರಾಗು ಇನ್ನೊಂದು ಪ್ಯಾರಾಗ್ರು ನಾವು ಎಸ್ಸೆ ಬರೀಬೇಕಾದ್ರೆ ಕನೆಕ್ಟ್ ಮಾಡ್ತೀವಿ. ಸರಿನಾ? ಈಗ ಎಸ್ಸೆ ಬರೀಬೇಕಾದ್ರೆ ಸಪ್ರೇಟ್ ಆಗಿ ಬರಲ್ಲ. ಒಂದು ಪ್ಯಾರಾಗ್ರಾಫ್ಗೂ ಅಂದ್ರೆ ಫಸ್ಟ್ ಪ್ಯಾರಾಗ್ರಾಫ್ಗೂ, ಸೆಕೆಂಡ್ ಪ್ಯಾರಾಗ್ರಾಫ್ಗೂ, ಥರ್ಡ್ ಪ್ಯಾರಾಗ್ರಾಫ್ಗೂ, ಫೋರ್ತ್ ಪ್ಯಾರಾಗ್ರಾಫ್ ಅಂತ ಹೋಗ್ತಿರ್ಬೇಕಾದ್ರೆ ಸೊ ಒಂದೊಂದಕ್ಕೂ ಏನಿರ್ತದೆ, ಲಿಂಕಿಂಗ್ ಇರುತ್ತೆ. ಲಿಂಕಿಂಗ್ ಅಂದ್ರೆ ಸಂಬಂಧಪಟ್ಟಿರ್ತದೆ ಅಂತ. ಸೊ ಇಲ್ಲೂ ಅಷ್ಟೇ, ನಾನು ಬರಿತಿರೋ ಇಂಟ್ರಡಕ್ಷನ್ಗೂ ನಾನು ಬರಿತಿರೋ ಬಾಡಿಗೂ ಏನ್ ತೋರಿಸ್ಬೇಕು, ಸಂಬಂಧ ತೋರಿಸ್ಬೇಕಲ್ವಾ? ಆ ಸಂಬಂಧನ ಯಾವ ರೀತಿ ತೋರಿಸ್ತೀನಿ, ಒಂದು ಲಿಂಕಿಂಗ್ ಸ್ಟೇಟ್ಮೆಂಟ್ ನ ಮಾಡಿ ಅಥವಾ ಒಂದು ಲಿಂಕಿಂಗ್ ಆಗಿರುವಂತಹ ಒಂದು ಸೆಂಟೆನ್ಸ್ ನ ಕೊಟ್ಟು ನಾನು ಏನ್ ಮಾಡ್ತೀನಿ, ಲಿಂಕ್ ಮಾಡ್ತೀನಿ. ಇದು ಮೆಥಡ್ 2. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿನೂ ಬರೀತಾರೆ. ಅಂದ್ರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಮೆಥಡ್ 1 ನಲ್ಲೂ ಉತ್ತರ ಬರೀತಾರೆ, ಮಾರ್ಕ್ಸ್ ತಗೊಳ್ತಾರೆ, ಮೆಥಡ್ 2 ನಲ್ಲೂ ಉತ್ತರ ಬರೀತಾರೆ, ಮಾರ್ಕ್ಸ್ ತಗೊಳ್ತಾರೆ. ಆದ್ರೆ ನಾವ್ ಹೇಳ್ತಿರೋದೇನು ಅಂತಂದ್ರೆ ಈ ಎರಡು ಮಾರ್ಕ್ಸ್ ಅಲ್ಲೂ ವ್ಯತ್ಯಾಸ ಇರುತ್ತೆ. ಈಗ ನಾನು ತುಂಬಾ ಗುಣಮಟ್ಟವಾಗಿರೋ ಆನ್ಸರ್ ಬರಬೇಕು, ಅತಿ ಹೆಚ್ಚು ಅಂಕ ಪಡಿಬೇಕು ಅಂತಂದ್ರೆ ನನ್ನ ಆನ್ಸರ್ ಕಂಪ್ಲೀಟ್ ಆಗಿ ನಾನು ಬರಿತಿರುವಂತ 150 ವರ್ಡ್ಸ್ ಅಥವಾ ನಾನು ಬರೆಯುವಂಥ 250 ವರ್ಡ್ಸ್ ಎಲ್ಲವೂ ಕೂಡ ಒಂದೇ ವಿಚಾರದ ಬಗ್ಗೆ ಮಾತಾಡಬೇಕು, ಸೆಂಟ್ರಲ್ ಥೀಮ್ ಬಗ್ಗೆನೇ ಮಾತಾಡಬೇಕು. ಇಂಟ್ರಡಕ್ಷನ್ ಏನೋ ಮಾತಾಡೋದು, ಬಾಡಿನೇ ಇನ್ನೇನೋ ಮಾತಾಡೋದು, ಆ ರೀತಿ ಇರಬಾರ್ದು. ಸೊ ಎರಡಕ್ಕೂ ಏನಿರಬೇಕು, ಲಿಂಕ್ ಇರಬೇಕಲ್ವಾ? ಅದಕ್ಕೆ ಏನ್ ಮಾಡ್ಬೇಕು, ನಾವು ಇಂಟ್ರಡಕ್ಷನ್ ಆಮೇಲೆ ಬಾಡಿಗೂ ಲಿಂಕ್ ಮಾಡೋದನ್ನ ಪ್ರಯತ್ನ ಪಡಬೇಕು, ಲಿಂಕ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಉತ್ತರ ಇನ್ನೂ ಚೆನ್ನಾಗಿ ಗುಣಮಟ್ಟವಾಗಿರುತ್ತೆ. ಅದನ್ನೇ ಈ ಕ್ವಶನ್ ನಂಬರ್ 2ಗೆ ಅಂದ್ರೆ ಈಗ ನಾವು ಡಿಸ್ಕಷನ್ ಮಾಡ್ತಿರೋ ಕ್ವಶನ್ಗೆ ಆ ಥರ ಲಿಂಕಿಂಗ್ಗೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಇಟ್ಟಿದ್ವಿ. ಸರಿನಾ? ಅಂದ್ರೆ ಈಗ ಲಿಂಕ್ ಇಲ್ದಂಗೂ ಬರೀಬಹುದು, ಬಟ್ ಮಾರ್ಕ್ಸ್ ಏನ್ ಬರ್ತದೆ, ಸೊ 1 ಮಾರ್ಕ್ಸ್ 2 ಮಾರ್ಕ್ಸ್ ಕಮ್ಮಿ ಬರುತ್ತೆ, 1 ಮಾರ್ಕ್ಸ್ ಎಲ್ಲ ಕಮ್ಮಿ ಬರುತ್ತೆ. ಸರಿನಾ? ಈಗ ನಾವು ಟೋಟಲ್ ಆಗಿ ಒಂದು 5 ಮಾರ್ಕ್ಸ್ ಹೆಚ್ಚಿಗೆ ತಗೋಬೇಕು, ಕಂಪ್ಲೀಟ್ ಪೇಪರ್ ಅಲ್ಲಿ 10 ಮಾರ್ಕ್ಸ್ ಹೆಚ್ಚಿಗೆ ತಗೋಬೇಕು. ಸೊ ನೀವು ಈ ರೀತಿ ಉತ್ತರ ಬರೆದಾಗ ಏನಾಗುತ್ತೆ, ನಿಮಗೆ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಅದಕ್ಕೆ ಟ್ರೈ ಮಾಡಿ ಒಂದೇ ಸತಿ ಗೊತ್ತಾಗದಿಲ್ಲ, ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಸರಿನಾ? ಸೊ ಇಲ್ಲಿ ಏನ್ ಬರ್ದಿದ್ದೀವಿ ನಾವು ಅಂದ್ರೆ ಬ್ರಿಟಿಷರು ಯಾವ ಕಾರಣಕ್ಕೋಸ್ಕರ ರೆವೆನ್ಯೂ ಕಲೆಕ್ಷನ್ ಮಾಡ್ತಾರೆ, ಅರ್ಥ ಆಗ್ತಿದ್ಯಾ? ಇಲ್ಲಿ ಏನ್ ಬರ್ದಿರೋದು, ಇಂಟ್ರಡಕ್ಷನ್. ಈಗ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಕನೆಕ್ಷನ್ ಮಾಡ್ತೀನಿ. ಇಲ್ಲಿ ನೋಡಿ, ನೆಕ್ಸ್ಟ್ ಕನೆಕ್ಟ್ ಮಾಡಬೇಕು ಅಂತ ಹೇಳಿದಲ್ವಾ? ಸೊ ರೆವೆನ್ಯೂ ಮ್ಯಾಕ್ಸಿಮೈಸೇಷನ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಬರ್ತಿರುವಂತ ಗವರ್ನರ್ಗಳು ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಲಿ ಬರ್ತಿರುವಂತ ಗವರ್ನರ್ಗಳು ಆಮೇಲೆ ಗವರ್ನರ್ ಜನರಲ್ಗಳು ಏನ್ ಮಾಡ್ತಾರೆ, ಅದಕ್ಕೆ ತಕ್ಕಂಗೆ ರೆವೆನ್ಯೂ ಜಾಸ್ತಿ ಮಾಡಕ್ಕೆ ತಕ್ಕಂಗೆನೆ ಬೇರೆ ಕಂದಾಯ ವ್ಯವಸ್ಥೆಯನ್ನ ಏನ್ ಮಾಡ್ತಾರೆ, ಅಡಾಪ್ಟ್ ಮಾಡ್ತಾರೆ. ಬೇರೆ ಕಂದಾಯ ವ್ಯವಸ್ಥೆನ ಅವ್ರು ಏನ್ ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾರೆ. ಅಂದ್ರೆ ಎನ್ಸ್ ದಿ ಸಬ್ಸಿಕ್ವೆಂಟ್ ಗವರ್ನರ್ಸ್ ಅಂದ್ರೆ ನೆಕ್ಸ್ಟ್ ಮುಂಬರುವಂತ ಗವರ್ನರು, ಅದಾದ್ಮೇಲೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಏನ್ ಮಾಡ್ತಾರೆ, ಬೇರೆ ರೀತಿ ಕಂದಾಯ ವ್ಯವಸ್ಥೆ, ಭೂ ಕಂದಾಯ ವ್ಯವಸ್ಥೆನ ತಗೊಂಡ್ಬರ್ತಾರೆ. ಅಷ್ಟೇ, ಇಷ್ಟನ್ನ ನಾನು ಲಿಂಕ್ ಮಾಡಿದೀನಿ. ಈಗ ನೆಕ್ಸ್ಟ್ ನಾನು ಬಾಡಿ ಬರಿಬೇಕಾದ್ರೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಒಂದು ಫಸ್ಟ್ ಇಂಟ್ರಡಕ್ಷನ್ ಆಯ್ತು, ಇಂಟ್ರಡಕ್ಷನ್ ಆದ್ಮೇಲೆ ಇದು ಲಿಂಕಿಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಇದು ಕೂಡ ನಿಮಗೆ 20 ವರ್ಡ್ಸ್ ಅಲ್ಲಿ ಬರೆಯಕ್ಕೆ ಟ್ರೈ ಮಾಡಿ, ಇಲ್ಲ 15 ವರ್ಡ್ಸ್ 20 ವರ್ಡ್ಸ್ ಅಲ್ಲಿ ಬರೆಯಕ್ಕೆ ಟ್ರೈ ಮಾಡಿ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ, ನಾನು ಬಾಡಿನ ಸ್ಟಾರ್ಟ್ ಮಾಡ್ತೀನಿ. ಅರ್ಥ ಆಗ್ತಿದ್ಯಾ? ಸೊ ಲಿಂಕಿಂಗ್ ಸ್ಟೇಟ್ಮೆಂಟ್ ಏನಿದೆ, ಆದ್ದರಿಂದ ಅಂತಿದೆ ನೋಡಿ. ಆದ್ದರಿಂದ ಅಂತಂದ್ರೇನು, ಅದು ಕಂದಾಯನ ಅತಿ ಹೆಚ್ಚು ಕಲೆಕ್ಷನ್ ಮಾಡಬೇಕು. ಆದ್ದರಿಂದ ನಂತರದ ಬಂಗಾಳದ ಬರ್ತಿರುವಂತ ಗವರ್ನರ್ ಯಾವಾಗ 1765 ಆದ್ಮೇಲೆ ಬರ್ತಿರುವಂತ ಗವರ್ನರ್. ಸರಿನಾ? ಅಂದ್ರೆ ರಾಬರ್ಟ್ ಕ್ಲೈವ್ ಇಂದ ಚರ್ಚೆ ಮಾಡ್ಬೇಕು ನಾವು, ರಾಬರ್ಟ್ ಕ್ಲೈವ್ ಇಂದ. ಸೊ 1765 ಬ್ಯಾಟಲ್ ಆಫ್ ಬಕ್ಸರ್ ಆದ್ಮೇಲೆ ಬರ್ತಿರುವಂತಹ ಗವರ್ನರ್, ಟ್ರೀಟಿ ಆಫ್ ಅಲಹಾಬಾದ್ ಆದ್ಮೇಲೆ ಏನು ಗವರ್ನರ್, ಆಮೇಲೆ ಗವರ್ನರ್ ಜನರಲ್ಗಳು ಏನ್ ಮಾಡ್ತಾರೆ, ಬೇರೆ ವಿವಿಧವಾಗಿರುವಂತಹ ವಿವಿಧ ಭೂ ಕಂದಾಯ ವ್ಯವಸ್ಥೆಗಳನ್ನ ಏನ್ ಮಾಡ್ತಾರೆ, ಬೆಂಗಾಲಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ, ಅಂದ್ರೆ ತಂದರು ಅಂತ. ಅರ್ಥ ಆಗ್ತಿದ್ಯಾ? ಸೊ ಇದು ಲಿಂಕಿಂಗ್ ಸ್ಟೇಟ್ಮೆಂಟ್. ಈಗ ನೆಕ್ಸ್ಟ್ ಬಾಡಿಲಿ ಏನಿರಬೇಕು, ಫಸ್ಟ್ ರಾಬರ್ಟ್ ಕ್ಲೈವ್. ಸೊ ರಾಬರ್ಟ್ ಕ್ಲೈವ್ ಟೈಮ್ ಗೊತ್ತಿರುತ್ತೆ ನಿಮಗೆ,
ಸೊ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾರೆ ಅಂದ್ರೆ ಬೆಂಗಾಲಲ್ಲಿ ಗವರ್ನರ್ ಆದ್ಮೇಲೆ 2 ವರ್ಷ ಇರ್ತಾರೆ 1765 to 1767. ಸೊ ರಾಬರ್ಟ್ ಕ್ಲೈವ್ ಬಂದಾಗ ಅಂದ್ರೆ ಈಗ ತಾನೇ ದಿವಾನಿ ರೈಟ್ ಸಿಕ್ಕಿದೆ ಬಂದಾಗ ರಾಬರ್ಟ್ ಕ್ಲೈವ್ ಏನ್ ಮಾಡಬೇಕು ಅಂದ್ರೆ ಟ್ರೇಡ್ ಅಂಡ್ ಕಾಮರ್ಸ್ಗೆ ಅತಿ ಹೆಚ್ಚು ದುಡ್ಡು ಬೇಕಲ್ವಾ, ಅದಕ್ಕೆ ಏನ್ ಮಾಡಬೇಕು ರೆವೆನ್ಯೂ ಮ್ಯಾಕ್ಸಿಮೈಸೇಷನ್ ಮಾಡಬೇಕು. ಈಗ ರಾಬರ್ಟ್ ಕ್ಲೈವ್ಗೆ ಹೆಂಗ್ ಕಲೆಕ್ಷನ್ ಮಾಡೋದು ಗೊತ್ತಿಲ್ಲ, ಬೇರೆ ಯಾವ ತರ ಸಿಸ್ಟಮ್ ಇಲ್ಲ. ಮುಗಲ್ರು ಯಾವ ರೀತಿ ಕಲೆಕ್ಷನ್ ಮಾಡ್ತಾ ಇದ್ರು ಅದೇ ರೀತಿ ಕಲೆಕ್ಷನ್ ಮಾಡ್ತಾರೆ, ಅದೇ ರೀತಿ ಸಂಗ್ರಹ ಮಾಡ್ತಾರೆ. ಆದ್ರೆ ಒಂದು ವಿಶಿಷ್ಟವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಕಂದಾಯ ಕಲೆಕ್ಷನ್ ಮಾಡುತ್ತಾರಲ್ವಾ ಅತಿ ಹೆಚ್ಚು ಕಲೆಕ್ಷನ್ ಮಾಡ್ತಾರೆ. ಅಂದ್ರೆ ಈಗ 10% ಕಲೆಕ್ಷನ್ ಮಾಡ್ತಿದ್ರೆ ಮುಗಲ್ಸು ಇವ್ರೇನ್ ಮಾಡ್ತಾರೆ 20% ಕಲೆಕ್ಷನ್ ಮಾಡ್ತಾರೆ. ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಸೊ ರೆವೆನ್ಯೂ ಕಲೆಕ್ಷನ್ಸ್ ಅಲ್ಲಿ ಬೆಂಗಾಲಲ್ಲಿ ರೆವೆನ್ಯೂ ಕಲೆಕ್ಷನ್ಸ್ ಅಲ್ಲಿ ಮುಗಲ್ರು ಯಾವ ರೀತಿ ಕಲೆಕ್ಷನ್ ಮಾಡ್ತಾ ಇದ್ರು ಅದೇ ರೀತಿ ಕಲೆಕ್ಷನ್ ಮಾಡ್ತಾರೆ. ಅಂದ್ರೆ ಕಂದಾಯ ಮೊತ್ತವನ್ನ ಅಂದ್ರೆ ಅಮೌಂಟ್ ಆಫ್ ರೆವೆನ್ಯೂ ಏನಿದೆ ಅದನ್ನ ಏನ್ ಮಾಡ್ತಾರೆ ಜಾಸ್ತಿ ಮಾಡ್ತಾರೆ. ಅದನ್ನೇ ಫಸ್ಟ್ ಪಾಯಿಂಟ್ ಅಲ್ಲಿ ಬರ್ದಿದ್ವಿ, ಈ ಶಾರ್ಪ್ಲಿ ಇನ್ಕ್ರೀಸ್ ದಿ ಅಮೌಂಟ್ ಆಫ್ ಲ್ಯಾಂಡ್ ರೆವೆನ್ಯೂ. ಸರಿನಾ, ಅಂದ್ರೆ ಭೂ ಕಂದಾಯನ ಅತಿ ಹೆಚ್ಚು ಏನ್ ಮಾಡ್ತಾರೆ ಜಾಸ್ತಿ ಮಾಡ್ತಾರೆ. ಇದು ಫಸ್ಟ್ ಪಾಯಿಂಟ್. ಅಂದ್ರೆ ಭೂ ಕಂದಾಯ ಪ್ರಮಾಣವನ್ನು ತೀವ್ರವಾಗಿ ಹೆಚ್ಚಿಸ್ತಾರೆ. ಅಂದ್ರೆ ಆ ಪ್ರಮಾಣ ಏನಿದೆಯಲ್ವಾ ರೆವೆನ್ಯೂ ಅಮೌಂಟ್ ಏನಿದೆಯಲ್ವಾ ಆ ಪ್ರಮಾಣವನ್ನು ಅತಿ ಹೆಚ್ಚಿಸ್ತಾರೆ ಅಂದ್ರೆ ತೀವ್ರವಾಗಿ ಹೆಚ್ಚಿಸ್ತಾರೆ. ಅದು ರಾಬರ್ಟ್ ಕ್ಲೈವ್ ಮಾಡ್ತಿರುವಂತ ಒಂದು ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ಅಲ್ಲಿ ಅವ್ರು ಕೊಡ್ತಿರುವಂತ ಒಂದು ಕೊಡುಗೆ. ಏನ್ ಮಾಡ್ತಾರೆ ಲ್ಯಾಂಡ್ ರೆವೆನ್ಯೂನ ಹೊಸದಾಗಿ ಏನು ತಗೊಂಡ್ಬರ್ತಿಲ್ಲ, ಹೊಸ ಸ್ಟೆಪ್ ಏನು ತಗೊಂಡ್ಬರ್ತಿಲ್ಲ, ಅದೇ ಸ್ಟೆಪ್. ಅಂದ್ರೆ ಮುಗಲ್ರು ಯಾವ ರೀತಿ ಕಲೆಕ್ಷನ್ ಮಾಡ್ತಾ ಇದ್ರು ಇವರು ಅದೇ ತರ ಕಲೆಕ್ಷನ್ ಮಾಡ್ತಾರೆ. ಅಂದ್ರೆ ಕಲೆಕ್ಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಆ ಮೊತ್ತವ ಏನಿದೆಯಲ್ವಾ ಅಮೌಂಟ್ ಲ್ಯಾಂಡ್ ರೆವೆನ್ಯೂ ಅಮೌಂಟ್ ಇದೆಯಲ್ವಾ ಅದನ್ನ ಶಾರ್ಪ್ ಆಗಿ ಇನ್ಕ್ರೀಸ್ ಮಾಡ್ತಾರೆ, ತುಂಬಾ ಜಾಸ್ತಿ ಇನ್ಕ್ರೀಸ್ ಮಾಡ್ತಾರೆ. ಅದು ಫಸ್ಟ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಯೋಚನೆ ಮಾಡಿ, ಇದು ಫಸ್ಟ್ ಪಾಯಿಂಟ್ ಬರದೆ ನಾವು ಸಾಕ್ ಮಾಡ್ಬೋದು. ಸರಿನಾ, ಈ ಫಸ್ಟ್ ಪಾಯಿಂಟ್ ಬರೆದು ನೆಕ್ಸ್ಟ್ ನಾವು ಬರ್ಬೋದು. ಅಂದ್ರೆ ನೆಕ್ಸ್ಟ್ ನಾವು ವಾರನ್ ಹಾಸ್ಟಿಂಗ್ಸ್ ಯಾವ ರೀತಿ ಕಲೆಕ್ಷನ್ ಮಾಡ್ತಾ ಇದ್ರು ಅಂತ ಅಲ್ಲಿ ನೆಕ್ಸ್ಟ್ ಪಾಯಿಂಟ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಆದ್ರೆ ನಿಮ್ಗೆ ಸ್ವಲ್ಪ ಮಾಹಿತಿ ಇರಲಿ, ನಿಮಗೆ ಸ್ವಲ್ಪ ಕಂಟೆಂಟ್ ಇರಲಿ ಅಂತ ಇದು ಸ್ವಲ್ಪ ಸೇರಿಸ್ಕೊಂಡಿರೋದಷ್ಟೇ. ಅಂದ್ರೆ ಈಗ ನಿಮಗೆ ಉತ್ತರ ಕೊಡಬೇಕಾದ್ರೆ ಆನ್ಸರ್ ಪೇಪರ್ ಅಲ್ಲಿ ಎಕ್ಸಾಕ್ಟ್ ಆಗಿ ಆನ್ಸರ್ ಹೆಂಗಿರ್ಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ. ಆದ್ರೆ ಇಲ್ಲಿರುವಂತ ನೋಟ್ಸ್ ಏನಿದೆಯಲ್ವಾ ಅಂದ್ರೆ ನಿಮಗೆ ಈ ಬೋರ್ಡ್ ಅಲ್ಲಿ ಡಿಜಿಟಲ್ ಬೋರ್ಡ್ ಅಲ್ಲಿ ಕಾಣಿಸಿರುವಂತ ನೋಟ್ಸ್ ಅಲ್ಲಿ ಎಕ್ಸಾಕ್ಟ್ ಆನ್ಸರ್ ಹೆಂಗಿರ್ಬೇಕು ಅಂತ ಅಷ್ಟೇ ಇಲ್ಲ, ಅಂದ್ರೆ ಅದ್ರ ಬಗ್ಗೆ ಇಲ್ಲ. ಅಂದ್ರೆ ಆನ್ಸರ್ ಅಲ್ಲಿ ಏನೆಲ್ಲ ಅಂಶಗಳು ಇರಬೇಕು ಆ ತರ ಇದೆ, ಕಂಟೆಂಟ್ ಏನೆಲ್ಲ ಇರಬೇಕು ಅಂತ. ನಿಮಗೆ ಕಂಟೆಂಟು ಸ್ವಲ್ಪ ಚೆನ್ನಾಗಿ ಸಿಗುತ್ತೆ, ಜೊತೆಗೆ ಆನ್ಸರ್ ಹೆಂಗ್ ಬರಬೇಕು ಅಂತ ನಾವು ಚರ್ಚೆ ಮಾಡ್ತಾ ಇದೀವಿ. ಸರಿನಾ, ಇದು ಎಕ್ಸಾಕ್ಟ್ ಆಗಿ ಹಿಂಗೆ ಆನ್ಸರ್ ಇರಬೇಕು ಅಂತಲ್ಲ, ಇದು ಯಾವ್ದು ಅಂತಂದ್ರೆ ಜಸ್ಟ್ ಒಂದು ಫಾರ್ಮ್ಯಾಟ್ ತರ ಅಂತ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಒಂದು ಫಾರ್ಮ್ಯಾಟ್ ತರ ಅಷ್ಟೇ. ಇದನ್ನ ನೀವೇನ್ ಮಾಡ್ಬೇಕು ಇನ್ನೂ ಜಾಸ್ತಿ ಸಿಂಥಸೈಸ್ ಮಾಡಬೇಕು. ಈಗ ನಮಗೆ ಹೇಳ್ಕೊಡ್ತಿರುವಂತ ಕಂಟೆಂಟ್ ಆಮೇಲೆ ಕೊಡ್ತಿರುವಂತ ಕೆಲವೊಂದು ಇನ್ಪುಟ್ ಪಾಯಿಂಟ್ಸ್ ಅನ್ನ ನೀವು ಸಿಂಥಸೈಸ್ ಮಾಡಿ ನೀವು ಏನ್ ಮಾಡಬೇಕು ಸೆಪರೇಟ್ ಆಗಿ ಆನ್ಸರ್ ಬರಬೇಕು. ಆವಾಗ ನಿಮ್ಮ ವಿಶಿಷ್ಟತೆ ನಿಮ್ಮ ಯೂನಿಕ್ನೆಸ್ ಅಲ್ಲಿ ಕಾಣಿಸುತ್ತೆ. ಈಗ ನಾನು ಎಕ್ಸಾಕ್ಟ್ ಆಗಿ ಹಿಂಗೆ ಆನ್ಸರ್ ಬರಬೇಕು ಹಂಗೆ ಆನ್ಸರ್ ಬರಬೇಕು ಅಂತ ಡೈರೆಕ್ಟ್ ಆಗಿ ಆನ್ಸರ್ ಬರೆದು ತೋರಿಸಿದ್ರೆ ನಿಮ್ಗೆ ಏನಾಗುತ್ತೆ ನಿಮ್ಮಲ್ಲಿ ಇನೋವೇಟಿವ್ನೆಸ್ ಬರೋದಿಲ್ಲ, ನಿಮ್ಮಲ್ಲಿ ಕ್ರಿಯೇಟಿವಿಟಿ ಬರೋದಿಲ್ಲ. ನೀವೇನ್ ಮಾಡ್ತೀರಾ ಇಷ್ಟೇ ಬರಬೇಕು ಅಂತ ಸುಮ್ಮನಾಗ್ತೀರಾ. ಸರಿನಾ, ಹಂಗಿರಬಾರ್ದು. ಅಂದ್ರೆ ಬೇರೆ ಡೈಮೆನ್ಷನ್ಸ್ ಅಲ್ಲಿ ಆನ್ಸರ್ಸ್ ಅನ್ನ ಬರಬೇಕು, ಬೇರೆ ರೀತಿ ಯೋಚನೆ ಮಾಡಿ ಆನ್ಸರ್ಸ್ ಅನ್ನ ಬರಬೇಕು. ಅದಕ್ಕೆ ಏನ್ ಇನ್ಪುಟ್ಸ್ ಬೇಕು ಹೇಳ್ತಿರೋದು. ಈಗ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾರೆ ರೆವೆನ್ಯೂ ಜಾಸ್ತಿ ಮಾಡ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಈಗ ರೆವೆನ್ಯೂ ಕಲೆಕ್ಷನ್ ಮಾಡ್ಬೇಕಲ್ವಾ, ಸೊ ಯಾರ ಮೇಲೆ ಡಿಪೆಂಡ್ ಆಗಿ ರೆವೆನ್ಯೂ ಕಲೆಕ್ಷನ್ ಮಾಡ್ತಾರೆ ಅಂತ. ಅಂದ್ರೆ ರೆವೆನ್ಯೂ ಕಲೆಕ್ಷನ್ ಯಾರು ಕಲೆಕ್ಷನ್ ಮಾಡ್ತಾರೆ, ಯಾಕೆಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಫೀಸರ್ಸ್ ಇಂಡಿಯಾದಲ್ಲಿ ರೆವೆನ್ಯೂ ಕಲೆಕ್ಷನ್ ಮಾಡಕ್ಕೆ ಅಂತ ಅವಾಗ ಆಫೀಸರ್ಸ್ ಅಪಾಯಿಂಟ್ ಮಾಡಿಲ್ಲ. ಸೊ ಯಾರು ಕಲೆಕ್ಷನ್ ಮಾಡ್ತಾರೆ ಇಂಡಿಯನ್ ಅಥಾರಿಟೀಸ್. ಸೊ ಭಾರತದಲ್ಲಿ ಇರುವಂತ ಯಾವ ಆಡಳಿತ ಇದೆ ಅವರೇ ಕಲೆಕ್ಷನ್ ಮಾಡ್ತಾರೆ. ಭಾರತದಲ್ಲಿ ಅಂತಂದ್ರೆ ಬೆಂಗಾಲಲ್ಲಿ ಯಾರೆಲ್ಲ ಮುಂಚೆ ರೆವೆನ್ಯೂ ಕಲೆಕ್ಷನ್ ಮಾಡ್ತಾ ಇದ್ರು ಅದೇ ಅಥಾರಿಟೀಸ್ ರೆವೆನ್ಯೂ ಕಲೆಕ್ಷನ್ ಮಾಡ್ತಾರೆ. ಮುಂಚೆ ಯಾರು ಕೊಡ್ತಾ ಇದ್ರು ಮುಗಲ್ಸ್ ಕೊಡ್ತಾ ಇದ್ರು, ಇವಾಗ ಯಾರು ಕೊಡ್ತಾರೆ ಬ್ರಿಟಿಷರು ಕೊಡ್ತಾರೆ. ಈಗ ಅಂದ್ರೆ ಬ್ರಿಟಿಷರು ಏನ್ ಮಾಡ್ತಾರೆ, ಬ್ರಿಟಿಷರು ಸೂಪರ್ವಿಷನ್ ಮಾಡ್ತಾರೆ, ಇಂಡಿಯನ್ಸ್ ರೆವೆನ್ಯೂ ಕಲೆಕ್ಷನ್ ಮಾಡ್ತಾರೆ. ಈಗ ರೆವೆನ್ಯೂ ಪರ್ಸೆಂಟೇಜ್ ಯಾರು ಫಿಕ್ಸ್ ಮಾಡ್ತಾರೆ, ಬ್ರಿಟಿಷರು ರೆವೆನ್ಯೂ ಪರ್ಸೆಂಟೇಜ್ ಫಿಕ್ಸ್ ಮಾಡ್ತಾರೆ, ಇಂಡಿಯನ್ಸ್ ರೆವೆನ್ಯೂ ಕಲೆಕ್ಷನ್ ಮಾಡ್ತಾರೆ, ಬ್ರಿಟಿಷರ್ಗೆ ಕೊಡ್ತಾರೆ. ಈ ರೀತಿ ಒಂದು ವ್ಯವಸ್ಥೆ ಇತ್ತು. ಅರ್ಥ ಆಗ್ತಿದ್ಯಾ? ಕಂದಾಯ ಸಂಗ್ರಹವನ್ನು ಭಾರತೀಯ ಅಧಿಕಾರಿಗಳ ಅಧೀನದಲ್ಲಿತ್ತು ಅಂತ ಅಧೀನದಲ್ಲಿ ಬಿಡಲಾಯಿತು. ಆಮೇಲೆ ಅಲ್ಲಿರುವಂತಹ ಸೂಪರ್ವಿಷನ್ ಅಂತ ಕರಿತೀವಿ. ಸರಿನಾ, ಅಂದ್ರೆ ಸೂಪರ್ವೈಸಿಂಗ್ ಯಾರು ಮಾಡ್ತಾರೆ ಅಂದ್ರೆ ಮೇಲ್ವಿಚಾರಣೆಯನ್ನು ಯಾರು ಮಾಡ್ತಾರೆ ಯುರೋಪಿಯನ್ ಆಫೀಸರ್ಸ್ ಅಥವಾ ಯುರೋಪಿಯನ್ ಅಧಿಕಾರಿಗಳು ಅವ್ರು ಏನ್ ಮಾಡ್ತಾರೆ ಸೂಪರ್ವೈಸ್ ಮಾಡ್ತಾರೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಈಗ ಬ್ರಿಟಿಷರ್ಗೆ ರೆವೆನ್ಯೂ ಕಲೆಕ್ಷನ್ ಮಾಡಕ್ಕೆ ಅಷ್ಟೊಂದು ಐಡಿಯಾ ಇಲ್ಲ. ಅರ್ಥ ಆಗ್ತಿದ್ಯಾ? ದೇರ್ ವಾಸ್ ಎ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಅಮಾಂಗ್ ದಿ ಯುರೋಪಿಯನ್ ಆಫೀಸರ್ಸ್. ಗೊತ್ತಾಗ್ತಿದ್ಯಾ? ಯಾರು ಯುರೋಪಿಯನ್ ಆಫೀಸರ್ಸ್ಗಳು ಅಧಿಕಾರಿಗಳು ಭಾರತದಲ್ಲಿ ಯಾವ ರೀತಿ ಕಂದಾಯ ಕಲೆಕ್ಷನ್ ಮಾಡ್ತಾರೆ ಅವೆಲ್ಲವೂ ನೋಡ್ಕೋಬೇಕಲ್ವಾ, ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಅವಾಗ ಏನಾಗುತ್ತೆ ಹೋಗ್ತಾ ಯಾವಾಗ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಆಮೇಲೆ ಕರಪ್ಷನ್ ಜಾಸ್ತಿ ಆಗುತ್ತೆ, ಎಕ್ಸೆಸಿವ್ ಕರಪ್ಷನ್ ಅಂತ ಕರಿತೀವಿ. ಸರಿನಾ, ಸೊ ಹೋಗ್ತಾ ಎಕ್ಸೆಸಿವ್ ಕರಪ್ಷನ್ ಆಗುತ್ತೆ. ಇದು ಯಾರ ಟೈಮಲ್ಲಿ ಆಗ್ತಿರೋದು ರಾಬರ್ಟ್ ಕ್ಲೈವ್ ಟೈಮಲ್ಲಿ. ಈಗ ರಾಬರ್ಟ್ ಕ್ಲೈವ್ ಅಲ್ಲಿ 3 ಪಾಯಿಂಟ್ಸ್ ಬರಬೇಕು ಅಂತಿಲ್ಲ, ಅಂದ್ರೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಬರೆದ್ರೆ ಸಾಕು. ಸರಿನಾ, ಯಾಕಂದ್ರೆ ಇನ್ನು ನಮಗೆ ಕಂಟೆಂಟ್ ಜಾಸ್ತಿ ಇದೆ. ಈಗ 3 ಪಾಯಿಂಟ್ ಅಲ್ಲಿ ಏನ್ ಅರ್ಥ ಮಾಡ್ಕೊಳ್ತೀವಿ, ರಾಬರ್ಟ್ ಕ್ಲೈವ್ ಒಂದ್ಸತಿ ಬ್ಯಾಟಲ್ ಆಫ್ ಬಕ್ಸರ್ ಆದ್ಮೇಲೆ ಕಂದಾಯ ಹಕ್ಕುಗಳು ಏನ್ ಸಿಗುತ್ತೆ, ದಿವಾನಿ ರೈಟ್ಸ್ ಏನ್ ಸಿಗುತ್ತೆ ಟ್ರೀಟಿ ಆಫ್ ಅಲಹಾಬಾದಲ್ಲಿ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾರೆ ಅತಿ ಹೆಚ್ಚು ಕಂದಾಯ ಸಂಗ್ರಹಣೆ ಮಾಡಬೇಕು ಅಂತ ಹೋಗ್ತಾರೆ. ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಾಗುತ್ತೆ, ಕಂದಾಯ ಸಂಗ್ರಹ ಮಾಡಬೇಕು ಬಟ್ ಯಾರ ಅಧೀನದಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಸಂಗ್ರಹ ಮಾಡುವಂತ ಅಧಿಕಾರ ಅಂದ್ರೆ ಭಾರತೀಯರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಮೇಲ್ವಿಚಾರಣೆಯನ್ನು
ಏನು ಅಂದ್ರೆ ಸೂಪರ್ವಿಷನ್ ಅನ್ನು ಯಾರು ಕೊಡ್ತಾರೆ, ಸೂಪರ್ವೈಸಿಂಗ್ ಯಾರು ಮಾಡ್ತಿದ್ದಾರೆ, ಅದು ಯುರೋಪಿಯನ್ ಅಥಾರಿಟೀಸ್, ಯುರೋಪಿಯನ್ ಅಧಿಕಾರಿಗಳು ಅಂತ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು, ಯುರೋಪಿಯನ್ ಅಧಿಕಾರಿಗಳಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಅವ್ರು ಏನಾಗ್ತಾರೆ, ಹೋಗ್ತಾ ಹೋಗ್ತಾ ಏನಾಗುತ್ತೆ, ಇಂಡಿಯಾದಲ್ಲಿ ಜಾಸ್ತಿ ಕರಪ್ಷನ್ ಆಗುತ್ತೆ. ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಫೀಸರ್ಸ್ ಮೂಲಕನೇ ಜಾಸ್ತಿ ಕರಪ್ಷನ್ಸ್ ಆಗುತ್ತೆ. ಅದು ಯಾವ ಟೈಮಲ್ಲಿ, ರಾಬರ್ಟ್ ಕ್ಲೈವ್ ಟೈಮಲ್ಲಿ. ಸರಿನಾ? ಈಗ ನೆಕ್ಸ್ಟ್ ಯಾರಿದ್ದಾರೆ, ರಾಬರ್ಟ್ ಕ್ಲೈವ್ ಆದ್ಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ ಅಂದ್ರೆ, ರಾಬರ್ಟ್ ಕ್ಲೈವ್ ಯಾವ ರೀತಿ ಕಲೆಕ್ಷನ್ ಮಾಡ್ತಾ ಇದ್ರು ಅದೇ ಸಿಸ್ಟಮ್ ನಡೀತಾ ಹೋಗುತ್ತೆ. ಈಗ ನೆಕ್ಸ್ಟ್ ವಾರನ್ ಹಾಸ್ಟಿಂಗ್ಸ್ ಬಂದ್ಮೇಲೆ ಏನ್ ಮಾಡ್ತಾರೆ, ಸ್ವಲ್ಪ ಬದಲಾವಣೆ ಮಾಡ್ತಾರೆ. ಅಂದ್ರೆ ನಿಮ್ಗೆ ಡೇಟ್ ಬರೀಬೇಕು ಅಂತಿಲ್ಲ, ನಿಮ್ಗೆ ಗೊತ್ತಿರುತ್ತೆ ನಿಮ್ಗೆ ಡೇಟ್ಸ್ ಎಲ್ಲ. 1772 to 1785 ಡೇಟ್ಸ್ ಮೇನ್ಸ್ ಅಲ್ಲಿ ಎಕ್ಸಾಕ್ಟ್ ಆಗಿ ಬರಬೇಕು ಅಂತಿಲ್ಲ. ಅಂದ್ರೆ ಇಲ್ಲಿ ಡೇಟ್ಸ್ ಎಷ್ಟೊಂದೇನು ಅವಶ್ಯಕತೆ ಇಲ್ಲ. ಸರಿನಾ? ಆದ್ರೆ ನಿಮಗೆ ಗೊತ್ತಿದ್ರೆ ಬರೀರಿ, ಇನ್ನೂ ಚೆನ್ನಾಗಿರುತ್ತೆ. ಗೊತ್ತಿದ್ರೆ ಬರೀರಿ. ಸರಿನಾ? ಎಷ್ಟೊಂದು ಜನಕ್ಕೆ ಡೇಟ್ಸ್ ಮರ್ತೋಗ್ಬಿಡುತ್ತೆ. ಈಗ ಡೇಟ್ಸ್ ಗೊತ್ತಿಲ್ಲ ಅಂತಂದ್ರೆ ಪರವಾಗಿಲ್ಲ, ಆಮೇಲೆ ತಪ್ಪು ಡೇಟ್ಸ್ ಬರಿಬೇಡಿ. ಗೊತ್ತಿಲ್ಲ ಅಂದ್ರೆ ಬಿಡಿ, ಗೊತ್ತಿದ್ರೆ ಚೆನ್ನಾಗಿರುತ್ತೆ, ಬರೀರಿ. ಸರಿನಾ? ಈಗ ವಾರನ್ ಹಾಸ್ಟಿಂಗ್ಸ್ ಬರ್ತಾರೆ. ವಾರನ್ ಹಾಸ್ಟಿಂಗ್ಸ್ ಯಾವ ಟೈಮಲ್ಲಿ ಬರೋದು, 1772 to 1785 ಅಲ್ಲಿ ಬರ್ತಾರೆ. ಈಗ ಅವ್ರು ಬಂದಾಗ ರಾಬರ್ಟ್ ಕ್ಲೈವ್ ತರ ಸಿಂಪಲ್ ಆಗಿ ರೆವೆನ್ಯೂ ಅಮೌಂಟ್ ನ ಜಾಸ್ತಿ ಮಾಡಲ್ಲ. ಅಂದ್ರೆ ಇನ್ನೊಂದು ಸಿಸ್ಟಮ್ ತಗೊಂಡ್ಬರ್ತಾರೆ. ಆ ಸಿಸ್ಟಮ್ ಏನಂತ ಕರಿತೀವಿ, ಈ ಇಂಟ್ರೊಡ್ಯೂಸ್ ದಿ ರೆವೆನ್ಯೂ ಫಾರ್ಮಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನೊಂದು ಹೆಸರು ಇದಕ್ಕೆ ಇಜಾರ್ದಾರ ಸಿಸ್ಟಮ್ ಅಂತಲೂ ಕರಿತೀವಿ. ಅಂದ್ರೆ ಇಜಾರ್ದಾರ ವ್ಯವಸ್ಥೆ. ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾರೆ ಅಂದ್ರೆ, ರಾಬರ್ಟ್ ಕ್ಲೈವ್ ಕೇವಲ ರೆವೆನ್ಯೂ ಮೊತ್ತವನ್ನ ಜಾಸ್ತಿ ಮಾಡ್ತಾರೆ ಅಷ್ಟೇ. ಅರೆ ವಾರನ್ ಹಾಸ್ಟಿಂಗ್ಸ್ ಏನ್ ಮಾಡ್ತಾರೆ ಅಂದ್ರೆ, ರೆವೆನ್ಯೂ ಕಲೆಕ್ಷನ್ ಮಾಡಬೇಕು, ಅದಕ್ಕೆ ಒಂದು ಸಿಸ್ಟಮ್ ತಗೊಂಡ್ಬರ್ತಾರೆ, ಒಂದು ವ್ಯವಸ್ಥೆ. ಸರಿನಾ? ಆ ವ್ಯವಸ್ಥೆ ಹೆಸರೇನು, ರೆವೆನ್ಯೂ ಫಾರ್ಮಿಂಗ್ ಸಿಸ್ಟಮ್ ಅಂತ ಕರಿತೀವಿ, ಇಲ್ಲ ಅಂತಂದ್ರೆ ಇಜಾರ್ದಾರ ಸಿಸ್ಟಮ್ ಅಂತ. ಸಿಂಪಲ್ ಆಗಿ ಏನ್ ಮಾಡ್ತಾರೆ, 5 ವರ್ಷಗಳ ಕಾಲ ಅಲ್ಲಿರುವಂತಹ ಭೂಮಿ ಅಂದ್ರೆ ಯಾವುದೋ ಒಂದು ಲ್ಯಾಂಡ್ ಇದೆ, ಆ ಲ್ಯಾಂಡ್ಗೆ ರೆವೆನ್ಯೂ ಕಲೆಕ್ಷನ್ ಮಾಡುವಂತ ರೈಟ್ಸ್ ಅನ್ನ ಏನ್ ಮಾಡ್ತಾರೆ, ಆಕ್ಷನಿಂಗ್ ಅಂದ್ರೆ ಹರಾಜಾಗ್ತಾರೆ. ಸರಿನಾ? ಅಂದ್ರೆ ಒಂದಷ್ಟು ಜನ ಜಮೀನ್ದಾರ್ಸು ಬೇರೆ ಬರ್ತಾರೆ, ಆಕ್ಷನ್ ಮಾಡ್ತಾರೆ. ಈ ಕಂದಾಯ ಅಂದ್ರೆ ಈ ಭೂಮಿಲಿ ನೀವು ಯಾರು ಕಂದಾಯ ಸಂಗ್ರಹ ಮಾಡ್ಕೊಡ್ತೀರಾ, ನಿಮ್ಗೆ 5 ವರ್ಷ ನಾವೇನ್ ಕೊಡ್ತೀವಿ, ಹಕ್ಕನ್ನ ಕೊಡ್ತೀವಿ, ಅಂದ್ರೆ ರೈಟ್ಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಸರಿನಾ? 5 ವರ್ಷಗಳ ಕಾಲ. ಈ ಸಿಸ್ಟಮ್ ಏನಂತ ಕರಿತೀವಿ, ರೆವೆನ್ಯೂ ಫಾರ್ಮಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನೊಂದು ಹೆಸರು ಇದಕ್ಕೆ ಇಜಾರ್ದಾರ ಸಿಸ್ಟಮ್ ಅಂತ. ಯಾರು ಇಂಟ್ರೊಡ್ಯೂಸ್ ಮಾಡೋದು, ವಾರನ್ ಹಾಸ್ಟಿಂಗ್ಸ್ ಏನಂತ ಕರಿತೀವಿ, ಆಕ್ಷನಿಂಗ್ ಆಫ್ ದ ರೆವೆನ್ಯೂ ಕಲೆಕ್ಷನ್ ರೈಟ್ಸ್. ಸರಿನಾ? ಅಂದ್ರೆ ಕಂದಾಯ ಸಂಗ್ರಹ ಮಾಡುವಂತ ಹಕ್ಕುಗಳನ್ನ ಹರಾಜಾಗ್ತಾರೆ. ಎಷ್ಟು ವರ್ಷ, 5 ವರ್ಷಕ್ಕೆ ಅಂತ. ಅದೇ 5 ವರ್ಷಕ್ಕೆ ಹರಾಜಾಗ್ತಾರೆ. ಈಗ ಹರಾಜಾಕಿದ್ರೆ ಏನಾಗುತ್ತೆ, ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೆ, ಅತಿ ಹೆಚ್ಚು ಯಾರು ಬಿಡ್ ಮಾಡ್ತಾರೆ, ಅವ್ರಿಗೆ ಆ ಕಂದಾಯ ಕಲೆಕ್ಷನ್ ಮಾಡುವಂತ ಏನು ಹಕ್ಕುಗಳಿದಾವೆ ಅದು ಅವ್ರಿಗೆ ಹೋಗುತ್ತೆ ಅಂತ. ಸರಿನಾ? ಈ ಸಿಸ್ಟಮ್ ಏನಂತ ಕರಿತೀವಿ, ರೆವೆನ್ಯೂ ಫಾರ್ಮಿಂಗ್ ಸಿಸ್ಟಮ್, ಅಥವಾ ಇದಕ್ಕೆ ಏನಂತ ಕರಿತೀವಿ, ಇನ್ನೊಂದ್ ಕಡೆ ಇಜಾರ್ದಾರ ಸಿಸ್ಟಮ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ವಾರನ್ ಹಾಸ್ಟಿಂಗ್ಸ್ ಇಂಪಾರ್ಟೆಂಟ್. ಬೆಂಗಾಲಲ್ಲಿ ಬೇರೆ ತರ ಸುಧಾರಣೆಗಳನ್ನ ತರ್ತಾರಲ್ವಾ, ಅಂದ್ರೆ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ತರುವಂತ ರಿಫಾರ್ಮ್ಸ್ ಅಲ್ಲಿ ವಾರನ್ ಹಾಸ್ಟಿಂಗ್ಸ್ ಇಂಪಾರ್ಟೆಂಟ್. ಸೊ ಯಾವ ರಿಫಾರ್ಮ್ಸ್ ಬಗ್ಗೆ ನಾವು ಮಾತಾಡ್ತಿರೋದು, ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟಂಗೆ. ಸೊ ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ಯಾವ ಒಂದು ವ್ಯವಸ್ಥೆನ ಅವರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ರೆವೆನ್ಯೂ ಫಾರ್ಮಿಂಗ್ ಸಿಸ್ಟಮ್. ಯಾರು, ವಾರನ್ ಹಾಸ್ಟಿಂಗ್ಸ್. ನೆನ್ಪಿಟ್ಕೊಳ್ಳಿ, ರೆವೆನ್ಯೂ ಫಾರ್ಮಿಂಗ್ ಸಿಸ್ಟಮ್ ಅಂದ್ರೆ ಕನ್ನಡದಲ್ಲೂ ಅದ್ರ ಬಗ್ಗೆ ಹೇಳ್ತಿರೋದು ಅಂದ್ರೆ ಕಂದಾಯ ಕೃಷಿ ವ್ಯವಸ್ಥೆ ಅಂತ ಕರೀತಾರೆ. ಬಟ್ ಎಕ್ಸಾಕ್ಟ್ ಆಗಿ ರೆವೆನ್ಯೂ ಫಾರ್ಮಿಂಗ್ ಸಿಸ್ಟಮ್ ಅಂತ ಕರಿತೀವಿ, ಇಲ್ಲ ಅಂತಂದ್ರೆ ಇಜಾರ್ದಾರ ಸಿಸ್ಟಮ್ ಅಂತ ನೆನ್ಪಿಟ್ಕೊಳ್ಳಿ. ಸರಿನಾ? ಅಂದ್ರೆ ಏನ್ ಮಾಡ್ತಾರೆ, ಹರಾಜಾಗ್ತಾರೆ. ಕಂದಾಯ ಸಂಗ್ರಹ ಮಾಡುವಂತ ಹಕ್ಕುಗಳನ್ನ ಹರಾಜಾಗ್ತಾರೆ. ಯಾರು ಅತಿ ಹೆಚ್ಚು ಬಿಡ್ ಮಾಡ್ತಾರೆ ಅವ್ರಿಗೆ ಏನಾಗುತ್ತೆ, ಅತಿ ಹೆಚ್ಚು ಬಿಡ್ ಮಾಡಿದವ್ರಿಗೆ ಕಂದಾಯ ಸಂಗ್ರಹ ಮಾಡುವಂತ ಹಕ್ಕುಗಳು ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಈಗ ನೆಕ್ಸ್ಟ್ ಪಾಯಿಂಟ್, ಈ ಸಿಸ್ಟಮ್ನ ಎಷ್ಟು ವರ್ಷಗಳ ಕಾಲ ಇಂಟ್ರೊಡ್ಯೂಸ್ ಮಾಡಿದ್ರು, 5 ವರ್ಷ. ಅಂದ್ರೆ ಪರ್ಮನೆಂಟ್ ಆಗಲ್ಲ, ಅಂದ್ರೆ ನಿರಂತರವಾಗಲ್ಲ, ಪರ್ಮನೆಂಟ್ ಆಗಲ್ಲ, ಕೇವಲ 5 ವರ್ಷ. ಸರಿನಾ? ಅಂದ್ರೆ ವಾರನ್ ಹಾಸ್ಟಿಂಗ್ಸ್ ಇಂಟ್ರೊಡ್ಯೂಸ್ ದಿ ಸ್ಕೀಮ್ ಫಾರ್ 5 years. ಕೇವಲ 5 ವರ್ಷಕ್ಕಷ್ಟೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಾದ್ಮೇಲೆ 5 ವರ್ಷ ಆದ್ಮೇಲೆ ಮತ್ತೆ ಹರಾಜಾಗ್ತಾರೆ. 5 ವರ್ಷ ಆಗುತ್ತೆ, ಮತ್ತೆ ಹರಾಜಾಗ್ತಾರೆ. ಆ ತರ. ಸರಿನಾ? ಹರಾಜಾಗ್ತಾರೆ. ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೆ ಅವ್ರಿಗೆ ರೆವೆನ್ಯೂ ಕಲೆಕ್ಟಿಂಗ್ ರೈಟ್ಸ್ ಹೋಗುತ್ತೆ ಅಂತ. ಸರಿನಾ? ಆಮೇಲೆ ಇದರಿಂದ ಏನಾಗುತ್ತೆ, ಜಮೀನ್ದಾರ್ಸ್ಗೆ ಒಂದಷ್ಟು ಅವಕಾಶಗಳು ಸಿಗುತ್ತೆ. ಯಾಕಂದ್ರೆ ರೆವೆನ್ಯೂ ಕಲೆಕ್ಷನ್ ಮುಂಚೆ ಸಾಂಪ್ರದಾಯಿಕವಾಗಿ ಯಾರು ರೆವೆನ್ಯೂ ಕಲೆಕ್ಷನ್ ಮಾಡ್ತಾ ಇದ್ರು, ಜಮೀನ್ದಾರ್ಸ್ ಕಲೆಕ್ಷನ್ ಮಾಡ್ತಾರೆ. ಎಲ್ಲಿ ಲೋಕಲ್ ಲೆವೆಲ್ ಅಲ್ಲಿ ಜಮೀನ್ದಾರ್ಸ್ ಕಲೆಕ್ಷನ್ ಮಾಡ್ತಾರೆ. ಈಗ ಅವ್ರಿಗೆ ಬ್ರಿಟಿಷರ್ ಬಂದ್ಮೇಲೂ ಕೂಡ ಅವ್ರಿಗೊಂದು ಸ್ಥಾನ ಸಿಕ್ಕಿದೆ. ಅದೇ ಪಾಯಿಂಟ್ ಇಲ್ಲಿ ಹೇಳ್ತಿರೋದು, ಅಂದ್ರೆ ಸಮ್ ಪ್ಲೇಸ್ ವಾಸ್ ಕ್ರಿಯೇಟೆಡ್ ಫಾರ್ ಜಮೀನ್ದಾರ್ಸ್ ಅಂತ. ಸರಿನಾ? ಈ ಪಾಯಿಂಟ್ ಏನ್ ಬರಿಬೇಕು ಅಂತಿಲ್ಲ, ಬಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಿರೋದು. ಅರ್ಥ ಆಗ್ತಿದ್ಯಾ? ಈಗ ಫಸ್ಟ್ ರಾಬರ್ಟ್ ಕ್ಲೈವ್ ಆಯ್ತು, ವಾರನ್ ಹಾಸ್ಟಿಂಗ್ಸ್ ಆಯ್ತು. ಈಗ ನೆಕ್ಸ್ಟ್ ಸುಧಾರಣೆ. ಈಗ ಫಸ್ಟ್ ಏನಿತ್ತು, ರಾಬರ್ಟ್ ಕ್ಲೈವ್ ಒಂದಷ್ಟು ಸುಧಾರಣೆ ಮಾಡಕ್ಕೆ ಟ್ರೈ ಮಾಡ್ತಾರೆ, ಅರೆ ಏನು ಮಾಡೋಕ್ಕಾಗಲ್ಲ, ರೆವೆನ್ಯೂ ಜಾಸ್ತಿ ಮಾಡ್ತಾರೆ. ಈಗ ನೆಕ್ಸ್ಟ್ ವಾರನ್ ಹಾಸ್ಟಿಂಗ್ಸ್ ಬಂದು ಏನ್ ಮಾಡ್ತಾರೆ, ಸ್ವಲ್ಪ ಸಿಸ್ಟಮ್ನ ಚೇಂಜ್ ಮಾಡ್ತಾರೆ. ಯಾವ ರೀತಿ, ರೆವೆನ್ಯೂ ಫಾರ್ಮಿಂಗ್ ಸಿಸ್ಟಮ್ ಅಂತ. ಇದು ಎರಡೂ ಕೂಡ ಸರಿಯಾದ ರೀತಿಯಲ್ಲಿ ವರ್ಕ್ ಆಗಲ್ಲ ಅಂತ ನೆಕ್ಸ್ಟ್ ಕಾರ್ನ್ವಾಲಿಸ್ ಬರ್ತಾರೆ. ಸರಿನಾ? ಕಾರ್ನ್ವಾಲಿಸ್ ಬಂದು ಏನ್ ಮಾಡ್ತಾರೆ, ಬೇರೆ ತರ ರೆವೆನ್ಯೂ ಸಿಸ್ಟಮ್ ತಗೊಂಡ್ಬರ್ತಾರೆ. ಕಾರ್ನ್ವಾಲಿಸ್. ಸೊ ಕಾರ್ನ್ವಾಲಿಸ್ ಗೊತ್ತಿರುತ್ತೆ, 1786 to 1793 ಅಂದ್ರೆ ಟೈಮ್ ಪೀರಿಯಡ್ ಗೊತ್ತಿರಲಿ. 1786 to 1783 ಕಾರ್ನ್ವಾಲಿಸ್ ಏನ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಜಮೀನ್ದಾರಿ ಸಿಸ್ಟಮ್ ಅಂತ ಕರಿತೀವಿ, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ. ಸರಿನಾ? ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಕೇಳಿರ್ತೀರಾ, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಕೇಳಿರ್ತೀರಾ. ಸರಿನಾ? ಸೊ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು, ಕಾರ್ನ್ವಾಲಿಸ್. ಅದೇ ಸಿಸ್ಟಮ್
ಕಾರ್ನ್ವಾಲಿಸ್ ಏನು ಇಂಟ್ರೊಡ್ಯೂಸ್ ಮಾಡಿದರೆ 1793 ಇಂಟ್ರೊಡ್ಯೂಸ್ ಮಾಡುವಂಥ ವ್ಯವಸ್ಥೆ ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಏನು ಕರಿತೀವಿ, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ 1947 ವರೆಗೂ ಅದೇ ವ್ಯವಸ್ಥೆ ಏನಾಗುತ್ತೆ, ಅದೇ ವ್ಯವಸ್ಥೆಯ ಮೂಲಕ ಬ್ರಿಟಿಷರು ಬೆಂಗಾಲಲ್ಲಿ ಕಂದಾಯನ ಸಂಗ್ರಹ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಸ್ಪೆಸಿಫಿಕ್ ಆಗಾದ್ರೂ ಕ್ವಶನ್ ಕೇಳ್ಬೋದು, ಇಲ್ಲಾಂದ್ರೆ ಈ ರೀತಿ ಬ್ರಿಟಿಷ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಇನ್ ಬೆಂಗಾಲ್ ಅಂತ ಕೇಳ್ಬೋದು. ಈಗ ನಾವು ಆನ್ಸರ್ ಬರಬೇಕಾದ್ರೆ 50% ಅಂದರೆ ಮೋರ್ ದ್ಯಾನ್ 50%, 60% ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಬಗ್ಗೆನೇ ಬರೀಬೇಕು. ಈಗ ನೀವು ರಾಬರ್ಟ್ ಲೇ ಬಗ್ಗೆ ಬರೀತಿರಲ್ವಾ, ಜಸ್ಟ್ 2 ಲೈನ್ಸ್ 3 ಲೈನ್ಸ್ ಬರೀರಿ ಸಾಕು. ವಾರನ್ ಹಾಸ್ಟಿಂಗ್ಸ್ ಬಗ್ಗೆ ಬರೀತಿರಲ್ವಾ, ಅದು ಅಷ್ಟೇ ಒಂದು 3 ಲೈನ್ಸ್ 4 ಲೈನ್ಸ್ ಅಷ್ಟೇ. ಅರೆ ಇವ್ರ ಬಗ್ಗೆ ಬರೀಬೇಕಾದ್ರೆ ಕಾರ್ನ್ವಾಲಿಸ್ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಬರೀಬೇಕಾದ್ರೆ 50% 50 to 60% ಆಫ್ ಯುವರ್ ಆನ್ಸರ್, ನಿಮ್ಮ ಆನ್ಸರ್ ಹೆಂಗಿರಬೇಕು, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಂತ. ಗೊತ್ತಾಗ್ತಿದ್ಯಾ? ಸೊ ಯಾಕೆಂದ್ರೆ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಕಂಟಿನ್ಯೂಸ್ ಆಗಿ ಬರುತ್ತೆ. ಅಂದ್ರೆ ಇಲ್ಲಿಂದ ಕಾರ್ನ್ವಾಲಿಸ್ ಬಂದು ಇಂಟ್ರೊಡ್ಯೂಸ್ ಮಾಡಿದಾಗಿಂದ 1947 ವರೆಗೂ ಆಗುವಂತ ಕಂಟಿನ್ಯೂಟಿ ಯಾರಿಂದ ಬರುತ್ತೆ ಅಂದ್ರೆ ಕಾರ್ನ್ವಾಲಿಸ್ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಇಂದ ಬರುತ್ತೆ. ಸರಿನಾ? ಸೊ ಕಾರ್ನ್ವಾಲಿಸ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವಾಗ ಫಸ್ಟ್ ಇಂಟ್ರೊಡ್ಯೂಸ್ ಮಾಡೋದು ಅಂದ್ರೆ ಫಸ್ಟ್ ಡೈರೆಕ್ಟ್ ಆಗಿ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಇಂಟ್ರೊಡ್ಯೂಸ್ ಮಾಡೋದಿಲ್ಲ, ಒಂಥರ ಪ್ರೋಟೋ ಟೈಪ್ ತರ ಫಸ್ಟ್ ಕೇವಲ 10 ವರ್ಷಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಜಾಸ್ತಿ ಏನಾಗುತ್ತೆ 1793 ಪರ್ಮನೆಂಟ್ ಮಾಡ್ತಾರೆ. ಸರಿನಾ? ಫಸ್ಟ್ 1790 10 ವರ್ಷ ಅಂತ ಹೇಳಿ ಈ ಒಂದು ವ್ಯವಸ್ಥೆನ ತಗೊಂಡ್ಬರ್ತಾರೆ. ಅದಾದ್ಮೇಲೆ ಇಲ್ಲ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಅಂದ್ರೆ ಪರ್ಮನೆಂಟ್ ಆಗಿ ಮಾಡ್ತಾರೆ. ಯಾವಾಗ 1793 ಈ ರೀತಿ ಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಬರಿಬೋದು. ಸರ್ ನಾವು ಒಂದು ಸ್ಟೇಟ್ಮೆಂಟ್ ಬರಿಬೋದು. ಆಮೇಲೆ ಇದು ಅಷ್ಟೇ, ಈಗ ಕಾರ್ನ್ವಾಲಿಸ್ ಇಂಟ್ರೊಡ್ಯೂಸ್ ಮಾಡ್ತಿರುವಂಥ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಕಾರ್ನ್ವಾಲಿಸ್ ಅಷ್ಟೇ ಇಂಟ್ರೊಡ್ಯೂಸ್ ಮಾಡಿದ್ರ ಅಂತ. ಅಂದ್ರೆ ಕಾರ್ನ್ವಾಲಿಸ್ ಕೆಳಗಡೆ ಇನ್ನೂ ಇಬ್ರು ಸಬಾರ್ಡಿನೇಟ್ ಆಫೀಸರ್ಸ್ ಇದ್ರು. ಅವರು ಕೂಡ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ತರೋದಕ್ಕೆ ಅಥವಾ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಮಾಡೆಲ್ ಬರೋದಕ್ಕೆ ಏನ್ ಮಾಡಿದ್ರು, ಪೂರಕವಾಗಿದ್ರು. ಸೊ ಅವ್ರ ಹೆಸರು ಗೊತ್ತಿದ್ರೆ ಅದನ್ನು ಕೂಡ ನೀವು ಮೆನ್ಷನ್ ಮಾಡ್ಬೋದು. ಸೊ ಒಂದ್ ಹೆಸರು ಜಾನ್ ಶೋರ್ ಅಂತ ಕರಿತೀವಿ, ಇನ್ನೊಂದು ಜೇಮ್ಸ್ ಗ್ರಾಂಟ್ ಅಂತ. ಸರಿನಾ? ಅಂದ್ರೆ ಕಾರ್ನ್ವಾಲಿಸ್ ಸುಪೀರಿಯರ್ ಆಫೀಸರ್, ಅವ್ರ ಕೆಳಗಡೆ ಇನ್ನೂ ಇಬ್ರು ಆಫೀಸರ್ಸ್ ಇರ್ತಾರೆ. ಅವ್ರು 3 ಜನ ಕುತ್ಕೊಂಡು ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅನ್ನೋ ಒಂದು ಏನು ವ್ಯವಸ್ಥೆ ಇದೆ, ಭೂ ಕಂದಾಯ ವ್ಯವಸ್ಥೆ ಇದೆ, ರೆವೆನ್ಯೂ ಅಂದ್ರೆ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ಇದೆ, ಅದನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅವ್ರು ಏನಾಗ್ತಾರೆ, ಕಾರಣವಾಗ್ತಾರೆ ಅಂತ. ನಿಮಗೆ ಗೊತ್ತಿದ್ರೆ ಈ ಇನ್ಫಾರ್ಮೇಶನ್ ಹೇಳ್ಬೋದು, ಇಲ್ಲಿ ಮೇನ್ಸ್ ಅಲ್ಲಿ ಬರಿಬೇಕಾದ್ರೆ ಹೇಳ್ಬೋದು. ಗೊತ್ತಿಲ್ಲ ಅಂದ್ರೆ ಏನ್ ಲಾಸ್ ಇಲ್ಲ. ಸರಿನಾ? ಗೊತ್ತಿಲ್ಲ ಅಂದ್ರೆ ಏನ್ ಲಾಸ್ ಇಲ್ಲ. ಬಟ್ ಕಾರ್ನ್ವಾಲಿಸ್ ಅಂತೂ ಹೆಸರು ಬರೀಲೇಬೇಕು. ಕಾರ್ನ್ವಾಲಿಸ್ ಅಂತ ಹೆಸರು ಬರೀಬೇಕು. ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂದ್ರೆ ಕಾರ್ನ್ವಾಲಿಸ್. ಸೊ ಕಾರ್ನ್ವಾಲಿಸ್ ಹಿಂದೆಗಡೆ ಯಾರಿದ್ರೆ ಇಬ್ರು ಆಫೀಸರ್ಸ್ ಇದ್ದಾರೆ, ಏನು ಜಾನ್ ಶೋರ್, ಜೇಮ್ಸ್ ಗ್ರಾಂಟ್. ಇದು ನಿಮಗೆ ನಾಲೆಜ್ ಇರಲಿ ಅಂತ ಮೆನ್ಷನ್ ಮಾಡಿರೋದು. ಅರ್ಥ ಆಗ್ತಿದ್ಯಾ? ಈಗ ನೆಕ್ಸ್ಟ್, ಹೌದು ನಾವು ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಬಗ್ಗೆ ಜಾಸ್ತಿ ಬರೀಬೇಕು, ಯಾಕಂದ್ರೆ ಇದೇ ಬಹಳ ಮುಖ್ಯವಾಗಿರುವಂತಹ ಭೂ ಕಂದಾಯ ವ್ಯವಸ್ಥೆ ಎಲ್ಲಿ ಬೆಂಗಾಲಲ್ಲಿ. ಸೊ ಅದ್ರ ಬಗ್ಗೆ ನಾವು ಮೆನ್ಷನ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಫೀಚರ್ಸ್ ಏನು ಅಂದ್ರೆ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಇನ್ ಬೆಂಗಾಲ್, ಅದರಲ್ಲಿ ಫಸ್ಟ್ ರಾಬರ್ಟ್ ಲೇ, ವಾರನ್ ಹಾಸ್ಟಿಂಗ್ಸ್, ಥರ್ಡ್ ಒನ್ ಕಾರ್ನ್ವಾಲಿಸ್. ಸೊ ಕಾರ್ನ್ವಾಲಿಸ್ ತಗೊಂಡ್ಬರ್ತಿರೋದು ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್, ಅದ್ರದ್ದು ಇಂಪಾರ್ಟೆಂಟ್ ಫೀಚರ್ಸ್ ಏನು ಅದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ನೀವು ಪ್ರಿಲಿಮ್ಸ್ಗೆ ಓದಿರ್ತೀರಾ, ನಿಮಗೆ ಇದಕ್ಕೆ ಅಂದ್ರೆ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅನ್ನೋ ಟಾಪಿಕ್ ಬಹಳ ಮುಖ್ಯವಾಗಿರುವಂತಹ ಟಾಪಿಕ್ ಎಲ್ಲ ಗೊತ್ತಿರ್ತದೆ. ಸರಿನಾ? ಸೊ ನಾವೇನ್ ಮಾಡೋದು, ಏನೆಲ್ಲ ಇಂಪಾರ್ಟೆಂಟ್ ಫೀಚರ್ಸ್ ಇದೆ ಜಸ್ಟ್ ಒಂದು 2 ಮಿನಿಟ್ಸ್ ಅಲ್ಲಿ ಚೆಕ್ ಮಾಡೋದು ಸರ್, ಏನೆಲ್ಲ ಇಂಪಾರ್ಟೆಂಟ್ ಫೀಚರ್ಸ್ ಇದೆ ಅಂತ. ಇದನ್ನ ಅನಾಲಿಸಿಸ್ ಮಾಡಕ್ ಹೋಗಲ್ಲ. ಸರಿನಾ? ಅಂದ್ರೆ ಈ ತರ ಫೀಚರ್ನ ಯಾಕೆ ಇಟ್ಟಿದ್ದಾರೆ, ಇದು ಬ್ರಿಟಿಷರ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ, ಇದರಿಂದ ಇಂಗ್ಲೆಂಡ್ಗೆ ಅಂದ್ರೆ ಬ್ರಿಟನ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ, ಆಮೇಲೆ ಇಲ್ಲಿ ಟ್ರೇಡ್ ಹೆಂಗ್ ನಡೀತಿದೆ, ಅದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಕ್ಕಾಗಲ್ಲ. ಸರಿನಾ? ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ರೆ ಸುಮಾರು ಟೈಮ್ ಬೇಕಾಗುತ್ತೆ. ಕೇವಲ ಏನಿದೆ ಫೀಚರ್ಸ್ ನ ಜಸ್ಟ್ ಒಂದ್ ಕಡೆ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ, ಜಸ್ಟ್ ಒಂದ್ ಕಡೆ ಚೆಕ್ ಮಾಡೋಣ. ಸೊ ಫಸ್ಟ್ ಏನಿರ್ತದೆ, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ಸ್ ಅಲ್ಲಿ ಅಂದ್ರೆ ನಾವು ಹೇಳ್ತಾ ಇದ್ವಿ, ಏನೋ ಮುಂಚೆ ಎಲ್ಲ ಬೇರೆ ತರ ಸಿಸ್ಟಮ್ಸ್ ಇರ್ಬೇಕಾದ್ರೆ ಜಮೀನ್ದಾರ್ಸ್ ಒಂದ್ ರೀತಿ ಅವಕಾಶ ಸಿಕ್ಕಿತ್ತು ಅಂತ, ಇಲ್ಲಿ ಜಮೀನ್ದಾರ್ಸನ್ನೇ ಮುಂದೆ ಇಟ್ಕೊಂಡು ಏನ್ ಮಾಡ್ತಾರೆ, ಈ ಒಂದು ಸಿಸ್ಟಮ್ ನ ತಯಾರು ಮಾಡಿದ್ದಾರೆ. ಸರಿನಾ? ಅದಕ್ಕೆ ಏನಂತ ಕರಿತೀವಿ, ಜಮೀನ್ದಾರ್ಸ್ ಅಥವಾ ಇಂಟರ್ಮೀಡಿಯರೀಸ್ ಅಂತ ಕರಿತೀವಿ, ಅಂದ್ರೆ ಮಧ್ಯವರ್ತಿಗಳು ಅಂತ. ಅರ್ಥ ಆಗ್ತಿದ್ಯಾ? ಬ್ರಿಟಿಷರು ಭಾರತದಲ್ಲಿರುವಂತಹ ರೈತರು ಮಧ್ಯದಲ್ಲಿ ಯಾರು ಬರ್ತಾರೆ, ಜಮೀನ್ದಾರ್ಸ್, ಅದನ್ನೇ ಹೇಳ್ತಿರೋದು. ಸೊ ಜಮೀನ್ದಾರ್ಸ್ ಆರ್ ಇಂಟರ್ಮೀಡಿಯರೀಸ್ ಆರ್ ಡಿಕ್ಲೇರ್ ಟು ಬಿ ಏನಂತ ಕರಿತೀವಿ, ಅಲ್ಲಿರುವಂತಹ ಲ್ಯಾಂಡ್ ಇದೆಯಲ್ವಾ, ಆ ಲ್ಯಾಂಡ್ ಇದು ಓನರ್ಸ್ ಅಂತ ಯಾರು ಕರಿತೀವಿ, ಮಾಸ್ಟರ್ ಆಫ್ ದಿ ಲ್ಯಾಂಡ್ ಅಂತ ಯಾರು ಕರಿತೀವಿ, ಜಮೀನ್ದಾರ್ಸ್ಗೆ ಕರಿತೀವಿ. ಆಮೇಲೆ ಆ ಪೆಸೆಂಟ್ಸ್, ಅಲ್ಲಿರುವಂತಹ ಪೆಸೆಂಟ್ಸ್, ಸರಿನಾ, ಯಾರು ಪೆಸೆಂಟ್ಸ್ ಇದ್ರೆ ಅವರೆಲ್ಲರೂ ಕೂಡ ಏನ್ ಮಾಡ್ಬೇಕು, ಅವರೆಲ್ಲರೂ ಕೂಡ ಜಮೀನ್ದಾರ್ಸ್ಗೆ ರೆವೆನ್ಯೂ ಕೊಡಬೇಕು. ಆಮೇಲೆ ಜಮೀನ್ದಾರು ಓನರ್ ಆಫ್ ದಿ ಲ್ಯಾಂಡ್ ಆಗ್ತಾರೆ, ಆ ಪೆಸೆಂಟ್ಸ್ ಅಥವಾ ರೈತರು ಏನಾಗ್ತಾರೆ, ಟೆನೆಂಟ್ಸ್ ಆಗ್ತಾರೆ, ಗುತ್ತಿಗೆದಾರರಾಗ್ತಾರೆ ಅಂತ. ಅರ್ಥ ಆಗ್ತಿದ್ಯಾ? ಇದು ಬ್ರಿಟಿಷ್ ತಗೊಂಡ್ಬಂದಿರುವಂತಹ ವ್ಯವಸ್ಥೆ. ಬ್ರಿಟಿಷರು ನೇರವಾಗಿ ಕಂದಾಯ ಕಲೆಕ್ಷನ್ ಮಾಡ್ತಿಲ್ಲ, ಜಮೀನ್ದಾರ್ ಮೂಲಕ ಕಂದಾಯ ಕಲೆಕ್ಷನ್ ಮಾಡ್ತಿದ್ದಾರೆ. ಗೊತ್ತಾಗ್ತಲ್ವಾ? ಇದು ಪಾಯಿಂಟ್ ನಂಬರ್ 1. ನೆನ್ಪಿಟ್ಕೊಳ್ಳಿ, ಜಮೀನ್ದಾರ್ಗಳು ಅಥವಾ ಮಧ್ಯವರ್ತಿಗಳು ಭೂಮಿಯ ಮಾಲೀಕರು ಎಂದು ಘೋಷಿಸಲಾಯಿತು. ಯಾರು, ಬ್ರಿಟಿಷರು ಘೋಷಣೆ ಮಾಡ್ತಾರೆ. ಜೊತೆಗೆ ಅದೇ ಟೈಮಲ್ಲಿ ಅಲ್ಲಿ ಇರುವಂತ ರೈತರು ಏನಾಗ್ತಾರೆ, ರೈತರು ಅಂತಂದ್ರೆ ಸ್ವತಂತ್ರವಾಗಿರುವಂತ ರೈತರು ಏನಾಗ್ತಾರೆ, ಆ ಸ್ವತಂತ್ರವಾಗಿರುವಂತ ರೈತರೆಲ್ಲರೂ ಕೂಡ ಇವಾಗ ಗುತ್ತಿಗೆದಾರಾಗ್ತಾರೆ. ಈಗ ನಂದೇ ಲ್ಯಾಂಡ್, ಇದು ನಾನೊಬ್ಬ ರೈತ, ಇದು ನಂದು ಲ್ಯಾಂಡ್, ಈಗ ನಾನು ನನ್ನ ಸ್ವಂತವಾಗಿರೋ ಲ್ಯಾಂಡ್, ನನ್ನ ಸ್ವಂತವಾಗಿರೋ ಭೂಮಿ ಅಂತ ಹೇಳಕ್ಕಾಗ್ತಿಲ್ಲ. ಈಗ ಭೂಮಿ ಎಲ್ಲ ಬ್ರಿಟಿಷ್ ಅಂದ್ರೆ ಜಮೀನ್ದಾರ್ ಹೆಸರಿಗೆ ಮಾಡ್ಬಿಟ್ಟಿದ್ದಾರೆ, ಯಾರು, ಬ್ರಿಟಿಷರು. ಈಗ ನಾನೇನಾಗ್ತೀನಿ, ಗುತ್ತಿಗೆದಾರ ಆಗ್ತೀನಿ. ಇದು ನಂದೇ ಭೂಮಿ ಆಗಿದ್ರು ಕೂಡ ನಾನು ಇವತ್ತೇನಾಗ್ತೀನಿ, ಗುತ್ತಿಗೆದಾರ ಆಗ್ತೀನಿ. ಅದು ಬ್ರಿಟಿಷ್ ತಗೊಂಡ್ಬಂದಿರುವಂತ ಏನು ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಒನ್ ಆಫ್ ದಿ ಫೀಚರ್. ನೆಕ್ಸ್ಟ್ ಚೆಕ್ ಮಾಡಿ, ಅಂದ್ರೆ ಇಲ್ಲಿರುವಂತ ಲ್ಯಾಂಡ್ ಅಂದ್ರೆ ಹಳ್ಳಿಗಳಿರ್ಬೋದು ಅಥವಾ ಬೇರೆ ಬೇರೆ ಪ್ರದೇಶದಲ್ಲಿರುವಂತ ಸಮುದಾಯದ ಭೂಮಿ ಅಂತ ಕರಿತೀವಿ. ಸರಿನಾ? ಅಂದ್ರೆ ಇಡೀ ಊರಿಗೆ ಸೇರಿರುವಂತ ಭೂಮಿ, ಸಮುದಾಯದ ಭೂಮಿ, ಅದೆಲ್ಲವೂ ಏನಾಗುತ್ತೆ,
ಅದೇ ಸಮುದಾಯದ ಭೂಮಿ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಬ್ಯಾರನ್ ಲ್ಯಾಂಡ್ ಅಂತಂದ್ರೆ ಯಾವುದೇ ತರ ಅಗ್ರಿಕಲ್ಚರ್ ಮಾಡ್ತಾರೆ, ಖಾಲಿ ಬಿದ್ದಿರುವಂತ ಒಂದು ಭೂಮಿ, ಅರ್ಥ ಆಗ್ತಿದೆಯಾ. ಆಮೇಲೆ ಇರಿಗೇಷನ್ ಸಂಬಂಧಪಟ್ಟಿರೋದು, ಆಮೇಲೆ ಪ್ರಾಣಿ ಏನು ಹುಲ್ಲು ಮೇಯಿಸೋದಕ್ಕೆ ಕೊಟ್ಟಿರುವಂಥದ್ದು ಪ್ಯಾಸ್ಚರ್ ಲ್ಯಾಂಡ್, ಇದೆಲ್ಲವೂ ಕೂಡ ಎಲ್ಗೋಗುತ್ತೆ ಇವಾಗ, ಇದೆಲ್ಲವೂ ಕೂಡ ಎಲ್ಗೋಗುತ್ತೆ. ಮುಂಚೆ ಅಲ್ಲಿ ಯಾರು ರೆವೆನ್ಯೂ ಕಲೆಕ್ಷನ್ ಮಾಡ್ತಿರಲಿಲ್ಲ, ಇದೆಲ್ಲವೂ ಕೂಡ ಎಲ್ಗೋಗುತ್ತೆ, ಜಮೀನ್ದಾರ್ಸ್ಗೆ ಹೋಗುತ್ತೆ, ಅಂದ್ರೆ ಜಮೀನ್ದಾರ್ಸನ ನಿಯಂತ್ರಣಕ್ಕೆ ಹೋಗುತ್ತೆ. ಇದು ಇನ್ನೊಂದು ಇಂಪಾರ್ಟೆಂಟ್ ಫೀಚರ್, ಅರ್ಥ ಆಗ್ತಿದೆಯಾ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಚೆಕ್ ಮಾಡಿ. ಈಗ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ಅಲ್ಲಿ ಲ್ಯಾಂಡ್ ರೆವೆನ್ಯೂ ಕಲೆಕ್ಷನ್ ಮಾಡಬೇಕು ಅಂತಂದ್ರೆ ಅಂದ್ರೆ ಕಂದಾಯ ಎಷ್ಟು ಕಲೆಕ್ಷನ್ ಮಾಡಬೇಕು ಅಂತ ಗೊತ್ತಿರಬೇಕಲ್ವಾ, ಯಾವ ಟೈಮಲ್ಲಿ ಚೇಂಜ್ ಮಾಡಬೇಕು ಅಂತ. ಈಗ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಲ್ಲಿ ಪರ್ಮನೆಂಟ್ ಅಂತ ಹೆಸರು ಹಾಕಿದೆ, ಬಿಕಾಸ್ ಅಲ್ಲಿ ಏನ್ ಮಾಡಿದ್ರೆ ಫಿಕ್ಸ್ ಮಾಡಿಬಿಡ್ತಾರೆ, ಅಂದ್ರೆ ಫಿಕ್ಸ್ ಮಾಡ್ತಾರೆ, ಅಂದ್ರೆ ರೆವೆನ್ಯೂನ ಫಿಕ್ಸ್ ಮಾಡ್ತಾರೆ. ಸೊ ಯಾವ ತರ ಫಿಕ್ಸ್ ಮಾಡ್ತಾರೆ, ಈಗ ರೆವೆನ್ಯೂ ಫಿಕ್ಸ್ ಮಾಡ್ತಿದ್ರಲ್ವಾ, ನಾವು ಹೇಳ್ತಾ ಇದ್ವಿ ಈಗ ಮಧ್ಯವರ್ತಿಗಳಾಗಿ ಜಮೀನ್ದಾರ್ಸ್ ಇದ್ದಾರೆ. ಈಗ ಜಮೀನ್ದಾರ್ಸ್ಗೂ ಬ್ರಿಟಿಷರ್ಗೂ ಎಷ್ಟರ ಮಟ್ಟಿಗೆ ಆ ಕಂದಾಯ ಏನಾಗಬೇಕು, ಇಬ್ರಿಗೂ ಸಪ್ರೇಟ್ ಆಗಬೇಕು ಅಥವಾ ಇಬ್ರಿಗೂ ಹಂಚಿಕೆ ಮಾಡ್ಕೋಬೇಕು, ಅದು ಕೂಡ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಏನಂತ ಅಂತಂದ್ರೆ ಈ ತರ ಹೇಳ್ತಾರೆ ಸರ್, ಯಾವ ಫಾರ್ಮುಲಾ ಅಂದ್ರೆ ಎಷ್ಟು ಕಂದಾಯ ಕಲೆಕ್ಷನ್ ಮಾಡ್ತಾರೆ ಅದನ್ನ 11 ಭಾಗಗಳಾಗಿ ಡಿವೈಡ್ ಮಾಡ್ತಾರೆ. ಎಷ್ಟು ಕಂದಾಯ ಕಲೆಕ್ಷನ್ ಮಾಡ್ತಾರೆ ಅದನ್ನ 11 ಭಾಗಗಳಾಗಿ ಡಿವೈಡ್ ಮಾಡ್ತಾರೆ. ಆ 11 ಭಾಗ ಏನಿದೆಯಲ್ವಾ, ಆ 11 ಭಾಗದಲ್ಲಿ 10 ಭಾಗ ಯಾರಿಗೋಗುತ್ತೆ, ಬ್ರಿಟಿಷರ್ಗೆ ಹೋಗುತ್ತೆ, ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ. ಇನ್ನು 1 ಭಾಗ ಏನಿದೆ ಅದು ಯಾರಿಗೋಗುತ್ತೆ, ಜಮೀನ್ದಾರ್ಸ್ಗೆ ಹೋಗುತ್ತೆ. ಅರ್ಥ ಆಗ್ತಿದೆ. ಇದು ಅವ್ರ ಫಾರ್ಮುಲಾ. ಎಷ್ಟೇ ರೆವೆನ್ಯೂ ಕಲೆಕ್ಷನ್ ಮಾಡಲಿ, ಅಂದ್ರೆ ಎಷ್ಟೇ ಭೂ ಕಂದಾಯ ಅವ್ರು ಏನು ಕಲೆಕ್ಷನ್ ಮಾಡ್ತಾರಲ್ಲ ಕಲೆಕ್ಷನ್ ಮಾಡಲಿ, ಅದರಲ್ಲಿ 10 ಭಾಗ ಯಾರಿಗೋಗುತ್ತೆ, ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಹೋಗುತ್ತೆ. ಇದನ್ನ ಏನ್ ಮಾಡ್ತಾರೆ, ಫಿಕ್ಸ್ ಮಾಡ್ತಾರೆ. ಇದನ್ನ ಫಿಕ್ಸ್ ಮಾಡ್ತಾರೆ ಅಂದ್ರೆ ಮುಂಚೆನೇ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಆಮೇಲೆ ಇದೇನು ಫಿಕ್ಸ್ ಮಾಡಿದಲ್ವಾ, ಇದು ಪ್ರತಿ ವರ್ಷ ಚೇಂಜ್ ಆಗಲ್ಲ. ಒಂದ್ಸತಿ ಫಿಕ್ಸ್ ಆದ್ರೆ ಶಾಶ್ವತವಾಗಿ ಫಿಕ್ಸ್ ಆಗ್ಬಿಟ್ಟಿದೆ ಅಂತ. ಇದನ್ನ ಫಿಕ್ಸ್ ಅಂತ ಕರಿತೀವಿ. ಇದು ವೇರಿಯಬಲ್ ಅಂತ ಕರಿತೀವಿ. ವೇರಿಯಬಲ್ ಅಂದ್ರೆ ಬದಲಾವಣೆ ಆಗುತ್ತೆ ಅಂತ. ಈಗ ಜಮೀನ್ದಾರ್ಗೆ ಹೋಗ್ತಿರುವಂತ ಕಂದಾಯ ಬದಲಾವಣೆ ಆಗ್ಬೋದು, ಆದ್ರೆ ಬ್ರಿಟಿಷ್ಗೆ ಹೋಗ್ತಿರುವಂತ ಕಂದಾಯ ಬದಲಾವಣೆ ಆಗಂಗಿಲ್ಲ. ಅದಕ್ಕೆ ಇದನ್ನ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಕರೆಯೋದು. ಅದನ್ನ ಇಲ್ಲಿ ಹೇಳ್ತಾ ಇದ್ವಿ. ಯಾವ ರೀತಿ ಫಿಕ್ಸ್ ಮಾಡ್ತಿದ್ದಾರೆ, 10/11. ಸೊ 11 ಪಾರ್ಟ್ಸ್ ಅಲ್ಲಿ 10 ಪಾರ್ಟ್ಸ್ ಏನಿದೆ ಅದು ಕಂಪ್ನಿಗೆ ಫಿಕ್ಸ್ ಆಗ್ಬಿಟ್ಟಿದೆ. ಅದು ಬ್ರಿಟಿಷರ್ಗೆ ಅಷ್ಟು ಹೋಗ್ಬೇಕು. ಆದ್ರೆ ಜಮೀನ್ದಾರ್ಸ್ಗೆ ಏನಾಗುತ್ತೆ, ಜಮೀನ್ದಾರ್ಸ್ ಹೆಚ್ಚಿಗೆ ರೆವೆನ್ಯೂ ಕಲೆಕ್ಷನ್ ಮಾಡಿದ್ರೆ ಅದು ಜಮೀನ್ದಾರ್ಸ್ಗೆ ಹೋಗುತ್ತೆ, ಬ್ರಿಟಿಷರ್ಗೆ ಹೋಗೋದಿಲ್ಲ. ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಲ್ಲಿ ಪರ್ಮನೆಂಟ್ ಅಂದ್ರೆ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಕಾಯಂ ಅನ್ನೋ ಒಂದು ಏನು ಪದ ಇದೆಯಲ್ವಾ, ಅದು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಬ್ರಿಟಿಷ್ಗೆ ಹೋಗ್ತಿರುವಂತ ರೆವೆನ್ಯೂ ಅದನ್ನ ಪರ್ಮನೆಂಟ್ ಆಗಿ ಫಿಕ್ಸ್ ಮಾಡಿದ್ದಾರೆ ಅಂತ. ಗೊತ್ತಾಗ್ತಿದ್ಯಾ. ನೀವು ಪ್ರಿಲಿಮ್ಸ್ ಓದ್ಬೇಕಾದ್ರೆ ಓದಿರ್ತೀರಾ, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಲ್ಲಿ ಪರ್ಮನೆಂಟ್ ಯಾಕಿದೆ ಅನ್ನೋದು ಓದಿರ್ತೀರಾ. ಇಲ್ಲಿ ಜಸ್ಟ್ ಫೀಚರ್ಸ್ ಅನ್ನ ಮೆನ್ಷನ್ ಮಾಡ್ತಾ ಇದ್ವಿ. ಈಗ ರೆವೆನ್ಯೂ ಫಿಕ್ಸ್ ಮಾಡಬೇಕು ಅಂದ್ರೆ ರೆಫರೆನ್ಸ್ ಪೀರಿಯಡ್ ಏನ್ ತಗೊಂಡಿದ್ದಾರೆ, ಈಗ ರೆವೆನ್ಯೂ ಎಷ್ಟು ಕಲೆಕ್ಷನ್ ಮಾಡಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಮೂಲ ವರ್ಷ ಬೇಕಲ್ವಾ, ಅಂದ್ರೆ ಒಂದು ಬೇಸ್ ಇಯರ್ ಬೇಕಲ್ವಾ. ಇಲ್ಲಿ ಬೇಸ್ ಇಯರ್ ಏನ್ ತಗೊಂಡಿದ್ದಾರೆ, ಮೂಲ ವರ್ಷ ಏನ್ ತಗೊಂಡಿದ್ದಾರೆ 17, 18 and 19 ಬೇಸ್ ಇಯರ್ ಆಗಿ ತಗೊಂಡು ಅದಕ್ಕೆ ತಕ್ಕಂಗೆ ರೆವೆನ್ಯೂನ ಡಿವೈಡ್ ಮಾಡ್ತಾರೆ. ಏನು ಫಾರ್ಮುಲಾ ಅಂದ್ರೆ ಗೌರ್ಮೆಂಟ್ಗೆ, ಇಲ್ಲಿ ಗೌರ್ಮೆಂಟ್ ಅಂದ್ರೆ ಯಾರು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ. ಇಲ್ಲಿ ಗೌರ್ಮೆಂಟ್ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ. ಸರಿನಾ. 10/11 ಅಂದ್ರೆ 10/11 ಪಾರ್ಟ್ಸ್ ಎಲ್ಲಿಗೆ ಹೋಗುತ್ತೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಹೋಗುತ್ತೆ. ಗೊತ್ತಾಗ್ತಿದೆಯಾ. ನೆಕ್ಸ್ಟ್ 1/11 ಜಮೀನ್ದಾರ್ಗೆ ಎಲ್ಲಿಗೆ ಹೋಗುತ್ತೆ, 1/11. ಈಗ ಜಮೀನ್ದಾರ್ಗೆ ಬರ್ತಿರುವಂತ 1/11 ಏನಿದೆ ಅಪ್ರಾಕ್ಸಿಮೇಟ್ಲಿ 10% ಅಷ್ಟೇ ಇದೆ. ಸರಿನಾ. ಇದು ಯಾವ ರೀತಿ ಇರುತ್ತೆ, ಬದಲಾವಣೆ ಆಗುತ್ತೆ. ವೇರಿಯಬಲ್ ಅಂದ್ರೆ ಬದಲಾವಣೆ ಆಗುತ್ತೆ. ಈಗ ಅತಿ ಹೆಚ್ಚು ರೆವೆನ್ಯೂ ಕಲೆಕ್ಷನ್ ಮಾಡಿದ್ರೆ ಏನಾಗುತ್ತೆ, ಬ್ರಿಟಿಷರ್ಗೆ ಹೋಗೋ ಅಮೌಂಟ್ ಫಿಕ್ಸ್ ಆಗಿದೆ. ಎಕ್ಸ್ಟ್ರಾ ಏನ್ ಬರುತ್ತೆ, ಹೆಚ್ಚುವರಿ ಏನ್ ಬರುತ್ತೆ, ಅದು ಯಾರಿಗೂ ಹೋಗುತ್ತೆ, ಜಮೀನ್ದಾರ್ಗೆ ಹೋಗುತ್ತೆ ಅಂತ. ಈಗ ನೆಕ್ಸ್ಟ್ ಆಮೇಲೆ ಶೇರ್ ಆಫ್ ದಿ ಗೌರ್ಮೆಂಟ್ ಅಂದ್ರೆ ಗೌರ್ಮೆಂಟ್ಗೆ ಹೋಗ್ತಿರುವಂತ ಪಾಲು ಏನಿದೆಯಲ್ವಾ ಅದು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ, ಕಾಯಂ ಮಾಡ್ಬಿಟ್ಟಿದ್ದಾರೆ. ಸೊ ಎಷ್ಟು ವರ್ಷ ಕಾಯಂ ಮಾಡಿದ್ದಾರೆ, ಇದೇ ನೋಡಿ ಎಷ್ಟು ವರ್ಷ, ಫಾರ್ ಎವರ್ ಅಂತ. ಫಾರ್ ಎವರ್ ಅಂದ್ರೇನು ಅಂದ್ರೆ ಶಾಶ್ವತವಾಗಿ. ಅದಕ್ಕೆ ಪರ್ಮನೆಂಟ್ ಅಂತ ಕರಿತಿರೋದು. ಗೊತ್ತಾಗ್ತಿದ್ಯಾ. ಆಮೇಲೆ ಒಂದ್ ವೇಳೆ ಏನಾದ್ರು ಟೋಟಲ್ ಇನ್ಕಮ್ ಜಾಸ್ತಿ ಆಗುತ್ತೆ ಅಂತ ಅನ್ಕೊಳ್ಳಿ, ಅದೆಲ್ಲ ಎಲ್ಗೋಗುತ್ತೆ, ಟೋಟಲ್ ಇನ್ಕಮ್ ಜಾಸ್ತಿ ಆದ್ರೆ ಯಾರಿಗೂ ಹೋಗುತ್ತೆ, ಜಮೀನ್ದಾರ್ಸ್ಗೆ ಹೋಗುತ್ತೆ. ಜಮೀನ್ದಾರ್ಸ್ಗೆ ಹೋದ್ರೆ ಜಮೀನ್ದಾರ್ಸ್ ಏನ್ ಮಾಡ್ತಾರೆ, ಅಗ್ರಿಕಲ್ಚರ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆಗ ಅತಿ ಹೆಚ್ಚು ರೆವೆನ್ಯೂ ಕಲೆಕ್ಷನ್ ಮಾಡ್ಬೋದು, ಟ್ರೇಡ್ ಅಂಡ್ ಕಾಮರ್ಸ್ಗೆ ಬೆನಿಫಿಟ್ ಆಗುತ್ತೆ. ಈ ರೀತಿ ಬ್ರಿಟಿಷರು ಯೋಚನೆ ಮಾಡಿರ್ತಾರೆ. ಯೋಚನೆ ಮಾಡಿ ಆ ರೆವೆನ್ಯೂ ಸಿಸ್ಟಮ್ ನ ಪರ್ಮನೆಂಟ್ ಆಗಿ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಗೊತ್ತಾಗ್ತಿದ್ಯಾ. ಅಂದ್ರೆ ನಾವು ಅನಾಲಿಸಿಸ್ ಮಾಡೋದು ಬೇಡ, ಟೈಮ್ ಆಗುತ್ತೆ. ಈಗ ಜಸ್ಟ್ ಇದನ್ನ ಮಾತ್ರ ಯೋಚನೆ ಮಾಡಿ ಫೀಚರ್ಸ್ ಅನ್ನ. ಗೊತ್ತಾಗ್ತಿದ್ಯಾ. ಜಮೀನ್ದಾರ್ಸ್ ಎಷ್ಟು ಮೊತ್ತವನ್ನ ಕಲೆಕ್ಷನ್ ಮಾಡ್ತಿದ್ದಾರೆ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಏನು, ಈಗ ಅಲ್ಲಿರುವಂತ ಲ್ಯಾಂಡ್ ಏನಿದೆ, ಜಮೀನ್ದಾರು ಲ್ಯಾಂಡ್ ನ ಮಾರ್ಬೋದಾ, ಸೇಲ್ ಮಾಡ್ಬೋದಾ, ಹೌದು ಸೇಲ್ ಮಾಡ್ಬೋದು. ಸೊ ಲ್ಯಾಂಡ್ ವಾಸ್ ಮೇಡ್ ಸೇಲಬಲ್. ಜೊತೆಗೆ ಜಮೀನ್ದಾರಿ ಹಕ್ಕುಗೂ ಕೂಡ ಅಂದ್ರೆ ರೆವೆನ್ಯೂ ಕಲೆಕ್ಷನ್ ಮಾಡುವಂತ ಹಕ್ಕುಗಳನ್ನು ಕೂಡ ಮಾರ್ಬೋದಾ, ಹೌದು ಆ ತರನು ಫೀಚರ್ಸ್ ಇತ್ತು. ಈಗ ಜಮೀನ್ದಾರು ರೆವೆನ್ಯೂ ಕಲೆಕ್ಷನ್ ಮಾಡಕ್ಕಾಗ್ತಿಲ್ಲ, ಬೇರೆ ಇನ್ಯಾರೋ ಜಮೀನ್ದಾರನ ಕರೆದು ರೆವೆನ್ಯೂ ಕಲೆಕ್ಷನ್ ಮಾಡಕ್ ಹೇಳ್ಬೋದು. ಆ ಹಕ್ಕುಗಳನ್ನ ಮಾರ್ಬೋದು. ಫೈನಲ್ ಆಗಿ ಬ್ರಿಟಿಷರ್ಗೆ ಏನ್ ಬೇಕು, ರೆವೆನ್ಯೂ ಬೇಕು. ಹೆಂಗಾದ್ರೂ ಮಾಡಿ ಬ್ರಿಟಿಷರ್ಗೆ ರೆವೆನ್ಯೂ ಬೇಕೋ, ಅದಕ್ಕೆ ಏನ್ ಮಾಡ್ತಾರೆ, ಈ ತರ ಫೀಚರ್ಸ್ ಅನ್ನ ತಗೊಳ್ತಾರೆ. ಲ್ಯಾಂಡ್ ವಾಸ್ ಮೇಡ್ ಸೇಲೆಬಲ್, ಆಮೇಲೆ ಜಮೀನ್ದಾರಿ ರೇಟ್ಸ್ ಅದನ್ನು ಕೂಡ ಮಾರುವಂತದನ್ನ ತಗೊಂಡ್ಬರ್ತಾರೆ. ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್. ಅದಾದ್ಮೇಲೆ ನೆಕ್ಸ್ಟ್ ಒಂದ್ ವೇಳೆ ಜಮೀನ್ದಾರ್ಸು ಸರಿಯಾದ ಸಮಯದಲ್ಲಿ ಭೂ ಕಂದಾಯ ಕೊಡಕ್ಕಾಗಿಲ್ಲ ಅಂತಂದ್ರೆ ಅವಾಗ ಏನಾಗುತ್ತೆ, ಆ ಕಂದಾಯ ಕಲೆಕ್ಷನ್ ಮಾಡುವಂತ, ಕಂದಾಯ ಸಂಗ್ರಹ ಮಾಡುವಂತ ಹಕ್ಕುಗಳನ್ನ ಅವರಿಂದ ಕಿತ್ಕೊಂಡು ಬೇರೆ ಜಮೀನ್ದಾರ್ಸ್ಗೆ ಕೊಟ್ಬಿಡ್ತಾರೆ. ಆ ಟೈಮ್ ಅಂತ ಕರಿತೀವಲ್ವಾ, ಅದನ್ನ ಏನಂತ ಕರಿತೀವಿ, ಸನ್ಸೆಟ್ ಲಾ ಅಂತ ಕರಿತೀವಿ.
ಅಂದ್ರೆ ಇವತ್ತು 5 ಗಂಟೆ ಸೂರ್ಯಾಸ್ತದ ಒಳಗಡೆ ನೀವು ಕಂದಾಯ ಬಂದು ಕೊಡಬೇಕು, ಕಂದಾಯನ ಸಂಗ್ರಹ ಮಾಡಿ ಕೊಡಬೇಕು ಅಂತ. ಇವತ್ತು 5 ಗಂಟೆಗೆ ಆಗಿಲ್ಲ ಅಂತಂದ್ರೆ ನಿಮಗೆ ಕೊಟ್ಟಿರುವಂತ ಭೂ ಕಂದಾಯ ವ್ಯವಸ್ಥೆನ, ಭೂ ಕಂದಾಯ ಸಂಗ್ರಹ ಮಾಡುವಂತ ಹಕ್ಕುಗಳನ್ನ ತಗೊಂಡು ಅಂದ್ರೆ ಅವರಿಂದ ಕಿತ್ಕೊಂಡು ಬೇರೆಯವರು ಕೊಡ್ತಾರೆ. ಸರಿನಾ? ಅದನ್ನೇ ಸನ್ಸೆಟ್ ಲಾ ಅಂತ ಕರಿತೀವಿ. ಅದು ಕೂಡ ಒಂದು ಪಾಯಿಂಟ್ ಇದೆ. ಆನ್ ದ ಬೇಸಿಸ್ ಆಫ್ ಸನ್ಸೆಟ್ ಲಾ ಏನ್ ಮಾಡಬೇಕು ಅಂದ್ರೆ ರೆವಲ್ಯೂಷನ್ ಏನ್ ರೆವೆನ್ಯೂ ಕಲೆಕ್ಷನ್ ಮಾಡ್ತಾರೆ ಆ ರೆವೆನ್ಯೂ ತಗೊಂಡ್ಬಂದು ಎಲ್ಲಿ ಕೊಡಬೇಕು ಅಂದ್ರೆ ಬ್ರಿಟಿಷರ್ಗೆ ಕೊಡಬೇಕು. ಅಂದ್ರೆ ಟೈಮ್ ಅನ್ನ ಜಾಸ್ತಿ ನಾನು ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಳಿದ್ದು ಕೊಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡಂಗಿಲ್ಲ. ಒಂದ್ ವೇಳೆ ನಾನು ಕೊಟ್ಟಿಲ್ವಾ, ನನ್ನ ಜಮೀನ್ದಾರಿ ಹಕ್ಕುಗಳನ್ನ ತಗೊಂಡು ಬೇರೆ ಇನ್ನೊಬ್ಬ ಜಮೀನ್ದಾರಿಗೆ ಅದನ್ನ ಮಾರ್ಬಿಡ್ತಾರೆ, ಯಾರು ಬ್ರಿಟಿಷರು. ಅದನ್ನೇ ಸನ್ಸೆಟ್ ಲಾ ಅಂತ ಕರಿತೀವಿ. ಸರಿನಾ? ಅದಾದ್ಮೇಲೆ ನೆಕ್ಸ್ಟ್, ಈಗ ಜಮೀನ್ದಾರ್ ಕೊಡ್ಲೇಬೇಕಾ? ಈಗ ಜಮೀನ್ದಾರ್ಗೆ ಯಾರು ಕೊಡ್ತಾರೆ? ಅಲ್ಲಿರುವಂತ ರೈತರು ಏನಾಗಿದ್ದಾರೆ? ಗುತ್ತಿಗೆದಾರರಾಗಿರ್ತಾರೆ. ಒಂದ್ ವೇಳೆ ರೈತರು ಕೊಡಕ್ಕಾಗಿಲ್ಲ ಅಂತಂದ್ರೆ ಸೊ ರೈತರ ಹತ್ರ ಇರುವಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಮುಟ್ಟುಗೋಲು, ಆಸ್ತಿ ಪಾಸ್ತಿಗಳನ್ನೆಲ್ಲ ವಶಪಡಿಸ್ಕೊಳ್ಳೋದು, ಅದಕ್ಕೂ ಕೂಡ ಕಾನೂನು ಮಾಡಿದ್ದಾರೆ ಅಂತ ಕೊಡ್ತೀವಿ ನೋಡಿ. ಟೆನೆಂಟ್ಸ್ ಏನಾದ್ರು ಒಂದ್ ವೇಳೆ ಕೊಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಈ ತರ ಹೇಳ್ತಾರೆ, ಡಿಫಾಲ್ಟ್ ಅಂತ ಕರಿತೀವಿ. ಪೇಮೆಂಟ್ ಮಾಡೋಕ್ಕಾಗಿಲ್ಲ, ರೆವೆನ್ಯೂ ಕೊಡಕ್ಕಾಗಿಲ್ಲ ಅಂತ ಹೇಳಿದಾಗ ಅವರ ಆಸ್ತಿ ಪಾಸ್ತಿಗಳನ್ನ ಅಂದ್ರೆ ಒಂದು ಮೂವಬಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ, ಚರ ಅಂತ. ಸರಿನಾ? ಮೂವಬಲ್ ಚರ ಆಸ್ತಿ ಏನಿದೆ ಅಲ್ವಾ ಅದನ್ನ ವಶಪಡಿಸ್ಕೊಳ್ತಾರೆ. ಇಲ್ಲ ಅಂತಂದ್ರೆ ಎಷ್ಟು ಇಮ್ಮೂವಬಲ್ ಪ್ರಾಪರ್ಟಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಇಮ್ಮೂವಬಲ್ ಅಂತಂದ್ರೆ ನಮ್ಮ ಹತ್ರ ಇರುವಂತ ಲ್ಯಾಂಡ್ ಅಥವಾ ಮನೆ, ಅದೆಲ್ಲ ಇಮ್ಮೂವಬಲ್ ಅಂತ ಕರಿತೀವಿ. ಅದನ್ನು ಕೂಡ ವಶಪಡಿಸ್ಕೋಬಹುದು ಅನ್ನೋ ತರ ಬ್ರಿಟಿಷರು ಕಾನೂನು ಮಾಡ್ತಾರೆ. ಯಾಕಂದ್ರೆ ಜಮೀನ್ದಾರು ಅಲ್ಲಿರುವಂತ ರೈತರ ಮೂಲಕ ರೆವೆನ್ಯೂ ಕಲೆಕ್ಷನ್ ಮಾಡಬೇಕು, ಫೈನಲ್ ಆಗಿ ಬ್ರಿಟಿಷ್ ಕೊಡಬೇಕು. ಈಗ ಜಮೀನ್ದಾರ್ಗೆ ರೆವೆನ್ಯೂ ಬಂದಿಲ್ಲ ರೈತರಿಂದ ಅಂತಂದಾಗ ಸೊ ರೈತರಿಗೆ ಏನ್ ಮಾಡ್ತಾರೆ, ರೈತರ ಹತ್ರ ಇರುವಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ವಶಪಡಿಸ್ಕೊಳ್ತಾರೆ. ಅದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಅಂದ್ರೆ ಬೋತ್ ಮೂವಬಲ್ ಅಂಡ್ ಇಮ್ಮೂವಬಲ್ ಪ್ರಾಪರ್ಟಿ ಅಂತ ಕರಿತೀವಿ. ಅಂದ್ರೆ ಒಂದು ಚರವಾಗಿರುವಂತ ಆಸ್ತಿ, ಇನ್ನೊಂದು ಇಮ್ಮೂವಬಲ್ ಸ್ಥಿರವಾಗಿರುವಂತ ಆಸ್ತಿ, ಎರಡೂ ಕೂಡ ಏನ್ ಮಾಡ್ತಾರೆ, ಮುಟ್ಟುಗೋಲು ಅಥವಾ ವಶಪಡಿಸ್ಕೋಬಹುದು ಅಂತ, ಅಂದ್ರೆ ಸೀಸ್ ಮಾಡ್ಕೋಬಹುದು ಅಂತ. ಅರ್ಥ ಆಗ್ತಿದ್ಯಾ? ಈಗ ಇಲ್ಲಿವರೆಗೂ ಫೀಚರ್ಸ್ ಆಯ್ತು. ಇನ್ನೆಷ್ಟು ಫೈನಲ್ಗೆ ಕನ್ಕ್ಲೂಷನ್ ಮಾಡಬೇಕು. ಈಗ ಬ್ರಿಟಿಷ್ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ಬೆಂಗಾಲ್. ಸೊ ಬೆಂಗಾಲಲ್ಲಿ ಬರ್ತಿರುವಂತ ರೆವೆನ್ಯೂ ಬ್ರಿಟಿಷರಿಗೆ ಎಷ್ಟರ ಮಟ್ಟಿಗೆ ಸಹಾಯ ಆಯ್ತು ಅನ್ನೋ ಪಾಯಿಂಟ್ ಅನ್ನ, ಆ ಐಡಿಯಾನ ಇಟ್ಕೊಂಡು ನಾವು ಕನ್ಕ್ಲೂಷನ್ ಮಾಡ್ತಾ ಇದೀವಿ. ಅರ್ಥ ಆಗ್ತಿದ್ಯಾ? ಈಗ ಬೆಂಗಾಲ್ ಇರ್ಲಿಲ್ಲ ಅಂದಿದ್ರೆ ಬ್ರಿಟಿಷರು ಇಷ್ಟು ದೊಡ್ಡ ಮಟ್ಟಕ್ಕೆ ಭಾರತದಾದ್ಯಂತ ಅವರು ಆಡಳಿತನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಬೋದಿತ್ತ ಅಂತ. ಅಂದ್ರೆ ಬ್ರಿಟಿಷರಿಗೆ ಬೆಂಗಾಲ್ ಅತಿ ಹೆಚ್ಚು ಏನಾಗುತ್ತೆ, ಲಾಭದಾಯಕವಾಗುತ್ತೆ. ಬ್ರಿಟಿಷರು ಭಾರತದಲ್ಲಿ ಏನು ಆಳ್ವಿಕೆ ಮಾಡೋದಕ್ಕೆ ಬೆಂಗಾಲು ಅತಿ ಹೆಚ್ಚು ದೊಡ್ಡ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಬೆಂಗಾಲಲ್ಲೇ ಅತಿ ಹೆಚ್ಚಿನ ಏನು ಕಂದಾಯ ಬ್ರಿಟಿಷರಿಗೆ ಹೋಗ್ತಾ ಇತ್ತು ಅಂತ. ಆ ಪಾಯಿಂಟ್ ಅನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಕನ್ಕ್ಲೂಷನ್ ಮಾಡ್ತೀವಿ. ಯಾವ ರೀತಿ ನೋಡಿ, ರೆವೆನ್ಯೂ ಫ್ರಮ್ ಬೆಂಗಾಲ್ಗೆ ಹೋಗ್ತಿರುವಂತ ಕಂದಾಯ, ಬೆಂಗಾಲಿಂದ ಬ್ರಿಟಿಷರಿಗೆ ಹೋಗ್ತಿರುವಂತ ಕಂದಾಯ. ಸೊ ಭಾರತದಲ್ಲಿ ಒಟ್ಟು ಆದಾಯ ಅಥವಾ ಏನು ಕಂದಾಯ ಇದೆಯಲ್ವಾ ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಎಲ್ಲಿಂದ ಹೋಗ್ತಿದೆ, ಬಂಗಾಳದಲ್ಲಿ ಬರ್ತಿರುವಂತ ಅಥವಾ ಬೆಂಗಾಲಲ್ಲಿ ಬರ್ತಿರುವಂತ ರೆವೆನ್ಯೂ ಅದು ಅಂದ್ರೆ ಅರ್ಧಕ್ಕಿಂತ ಜಾಸ್ತಿ ರೆವೆನ್ಯೂ ಬ್ರಿಟಿಷರ್ಗೆ ಹೋಗ್ತಿರೋದು ಬೆಂಗಾಲಿಂದನೇ ಬರ್ತಿದೆ. ಇದರಿಂದ ಬ್ರಿಟಿಷರ್ ಏನ್ ಮಾಡಿದ್ರು ಅಂದ್ರೆ ಇದರಿಂದ ಬ್ರಿಟಿಷರ್ಗೆ ಏನ್ ಬೆನಿಫಿಟ್ ಆಯ್ತು, ಬೆಂಗಾಲ್ ಇರೋದಕ್ಕೆ ಬ್ರಿಟಿಷರು ಭಾರತದ ಉದ್ದಗಲಕ್ಕೂ ಕೂಡ ಅವರ ಆಳ್ವಿಕೆನ ಏನ್ ಮಾಡಿದ್ರು, ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಹೋದ್ರು. ಅರ್ಥ ಆಗ್ತಿದ್ಯಾ? ಆ ಪಾಯಿಂಟ್ ಹೇಳ್ತಾ ಇದೀವಿ. ವಿಚ್ ಲೆಡ್ ಅಂದ್ರೆ ಒಂದು ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ಫೌಂಡೇಶನ್, ಬ್ರಿಟಿಷ್ ರೂಲ್ಗೆ ಒಂದು ಫೌಂಡೇಶನ್ ಬೇಕಾಗಿತ್ತು. ಆ ಫೌಂಡೇಶನ್ ಎಲ್ಲಿಂದ ಬರ್ತಾ ಇದೆ, ಬೆಂಗಾಲಿಂದ ಬರ್ತಾ ಇದೆ ಅಂತ. ಸರಿನಾ? ಸ್ಟ್ರಾಂಗ್ ಫೌಂಡೇಶನ್ ಟು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಅದಕ್ಕೆ ಬ್ರಿಟಿಷ್ ಏನ್ ಮಾಡ್ತಾರೆ, ಬಹಳ ವಿಸ್ತಾರವಾಗಿರುವಂತ ಒಂದು ಸಾಮ್ರಾಜ್ಯನ ಕಟ್ತಾರೆ. ಸರಿನಾ? ಮೈಟಿ ಬ್ರಿಟಿಷ್ ಎಂಪೈರ್ ಅಂತ ಕರಿತೀವಿ, ಮೈಟಿ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಅರ್ಥ ಆಗ್ತಿದೆಯಲ್ವಾ? ಇದು ಕನ್ಕ್ಲೂಷನ್. ಈ ತರ ಸಿಂಪಲ್ ಆಗಿ ಮಾಡ್ಬೋದು, ಇನ್ನು ಬೇರೆ ತರ ಕನ್ಕ್ಲೂಷನ್ ಮಾಡ್ಬೋದು. ನೀವು ಬೇರೆ ಟೈಪ್ಸ್ ಅಲ್ಲಿ ಕನ್ಕ್ಲೂಷನ್ ಮಾಡಕ್ಕೆ ಟ್ರೈ ಮಾಡಿ. ಅರ್ಥ ಆಗ್ತಿಲ್ವಾ? ಇದು ಕ್ವಶನ್ ನಂಬರ್ 2. ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 3 ಚರ್ಚೆ ಮಾಡೋಣ. ಕ್ವಶನ್ ನಂಬರ್ 3 ಏನ್ ಕೇಳಿದ್ದಾರೆ? ಕ್ವಶನ್ ನಂಬರ್ 3, ರಾಜಾರಾಮ್ ಮೋಹನ್ ರಾಯ್ ಇನಾಗ್ರೇಟೆಡ್ ದಿ ಮಾಡರ್ನ್ ಏಜ್ ಆಫ್ ಇಂಡಿಯನ್ ಹಿಸ್ಟ್ರಿ. ಗೊತ್ತಾಗ್ತಲ್ವಾ? ಈಗ ಯಾವುದೇ ಕ್ವಶನ್ ನೋಡಿದಾಗ ನಾವು ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಯಾವುದೇ ಕ್ವಶನ್ ನೋಡಿದಾಗ ಸ್ಟೆಪ್ ನಂಬರ್ 1 ಏನ್ ಮಾಡ್ಬೇಕು ನಾವು ಅಂದ್ರೆ ನಿಮಗೆ ಕ್ವಶನ್ 1 ಕ್ವಶನ್ 2 ಡಿಸ್ಕಷನ್ ತುಂಬಾ ಜಾಸ್ತಿ ಟೈಮ್ ಆಯ್ತು ಅಂತ ಅನ್ಸ್ಬೋದು. ಸರಿನಾ? ಅಂದ್ರೆ ಯಾವ ಡೈರೆಕ್ಷನ್ಸ್ ಅಲ್ಲಿ ಥಿಂಕ್ ಮಾಡ್ಬೇಕಲ್ವಾ, ಆ ಡೈರೆಕ್ಷನ್ ಎಕ್ಸ್ಪ್ಲೈನ್ ಮಾಡ್ಬೇಕಾಯ್ತು. ಈಗ ನೆಕ್ಸ್ಟ್ ಬರುವಂತ ಕ್ವಶನ್ಸ್ ಎಲ್ಲ ನಿಮಗೆ ಬಹಳ ಸಿಂಪಲ್ ಆಗುತ್ತೆ, ಬಹಳ ಬೇಗ ಡಿಸ್ಕಷನ್ ಮಾಡ್ಬೋದು. ಯಾಕಂದ್ರೆ ನಿಮಗೆ ಯಾವ ಡೈರೆಕ್ಷನ್ಸ್ ಅಲ್ಲಿ ಥಿಂಕ್ ಮಾಡಬೇಕು. ಇವಾಗ ನಾನು ಕೆಲವು ಸ್ಟೆಪ್ಸ್ ಹೇಳ್ತೀನಿ, ಈಗ ಬರೆಯುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾನು ಮುಂಚೆ ಸ್ಟೆಪ್ಸ್ ಡಿಸ್ಕಷನ್ ಮಾಡಿದ್ದೀನಿ. ಈಗ ಫಸ್ಟ್ ಕ್ವಶನ್ ನೋಡಿದ ತಕ್ಷಣ ಏನ್ ಅರ್ಥ ಮಾಡ್ಕೋಬೇಕು, ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಅರ್ಥ ಮಾಡ್ಕೋಬೇಕು. ಸೊ ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಅರ್ಥ ಆಗ್ಬೇಕು ಅಂದ್ರೆ ಏನ್ ಗೊತ್ತಿರ್ಬೇಕು ನನಗೆ, ಅಂದ್ರೆ ಒಂದೇನ್ ಗೊತ್ತಿರಬೇಕು, ಸೆಂಟ್ರಲ್ ಥೀಮ್ ಏನ್ ಗೊತ್ತಾಗ್ತಿದೆ ಇಲ್ಲಿ ಅಂದ್ರೆ ಸೆಂಟ್ರಲ್ ಥೀಮ್ ಏನಿದು ಈ ಕ್ವಶನ್ ಅಲ್ಲಿ ಬಹಳ ಮುಖ್ಯವಾಗಿರುವಂತ ಅಂಶನ ಏನ್ ಕೇಳಿದ್ದಾರೆ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಇನ್ನೊಂದು ಮಾಡರ್ನ್ ಏಜ್. ಅರ್ಥ ಆಗ್ತಿದ್ಯಾ? ಆಧುನಿಕ ಯುಗ. ಸರಿನಾ? ಭಾರತದಲ್ಲಿ ಆಧುನಿಕ ಯುಗ, ಇನ್ನೊಂದ್ ಕಡೆ ರಾಜಾರಾಮ್ ಮೋಹನ್ ರಾಯ್, ಎರಡಕ್ಕೂ ಏನ್ ಸಂಬಂಧ? ಅರ್ಥ ಆಗ್ತಿದ್ಯಾ? ಸೊ ರಾಜಾರಾಮ್ ಮೋಹನ್ ರಾಯ್ಗೂ ಭಾರತದಲ್ಲಿ ಇರುವಂತಹ ಆಧುನಿಕ ಯುಗನ ಉದ್ಘಾಟನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಿ. ಅರ್ಥ ಆಗ್ತಿದ್ಯಾ? ಇದ್ರ ಬಗ್ಗೆ ಚರ್ಚೆ ಮಾಡಿ. ಅರ್ಥ ಮಾಡ್ಕೋಬೇಕಿದ್ದೀನ ಸರ್, ನಾ ಕ್ವಶನ್ ಅರ್ಥ ಮಾಡ್ಕೋಬೇಕು. ಫಸ್ಟ್ ಏನ್ ಅರ್ಥ ಮಾಡ್ಕೋಬೇಕು, ಸೆಂಟ್ರಲ್ ಥೀಮ್ ಏನು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಇರೋ ಬರೋದೆಲ್ಲ ಬರೀರಿ ಅಂತ ಕೇಳ್ತಿಲ್ಲ. ರಾಜಾರಾಮ್ ಮೋಹನ್ ರಾಯ್ ಎಲ್ಲಿ ಹುಟ್ಟಿದ್ರು,
ಆಮೇಲೆ ಏನ್ ಸ್ಟಡಿ ಮಾಡಿದ್ರು ಎಲ್ಲದ್ರ ಬಗ್ಗೆ ಕೇಳ್ತಿಲ್ಲ ಅವರು. ರಾಜಾರಾಮ್ ಮೋಹನ್ ರಾಯ್ ಒಂದ್ ಕಡೆ, ಇನ್ನೊಂದ್ ಕಡೆ ಮಾಡರ್ನ್ ಏಜ್ ಇನ್ ಇಂಡಿಯಾ, ಭಾರತದಲ್ಲಿ ಆಧುನಿಕ ಯುಗ, ಇಬ್ಬರು ನಡುವೆ ಯಾವ ರೀತಿ ಸಂಬಂಧ ಇದೆ, ಈ ಎರಡು ಟಾಪಿಕ್ ನಡುವೆ ಯಾವ ರೀತಿ ಸಂಬಂಧ ಇದೆ ಅದನ್ನು ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಕ್ವಶನ್ ಅಬ್ಸರ್ವ್ ಮಾಡಿ ನೋಡಿ. ನಿಮ್ಗೆ ಯಾರು ಕ್ವಶನ್ ಕೊಟ್ಟಿದ್ದಾರೆ ಅವರು ನಿಮ್ಗೆ ಡಿಬೇಟ್ ಮಾಡಿ ಅಂತ ಹೇಳ್ತಿಲ್ಲ. ಅವ್ರು ಹೇಳ್ತಿಲ್ಲ ನೋಡಿ ನಿಮ್ಗೆ ಎಷ್ಟರ ಮಟ್ಟಿಗೆ ರಾಜಾರಾಮ್ ಮೋಹನ್ ರಾಯ್ ಅವರು ಭಾರತದಲ್ಲಿ ಆಧುನಿಕ ಯುಗವನ್ನ ಉದ್ಘಾಟಿಸಿದ್ರು, ನಿಮ್ಮ ಅಭಿಪ್ರಾಯ ಏನು, ಈ ರೀತಿ ಕೇಳಿಲ್ಲ. ಅಂದ್ರೆ ಹೌ ಫಾರ್ ಡು ಯು ಅಗ್ರಿ ರಾಜಾರಾಮ್ ಮೋಹನ್ ರಾಯ್ ಇನಾಗ್ರೇಟೆಡ್ ದಿ ಮಾಡರ್ನ್ ಏಜ್ ಇನ್ ಇಂಡಿಯಾ ಅಂತ ಕೇಳ್ತಿಲ್ಲ ಅವರು, ಸರಿನಾ? ಹೌ ಫಾರ್ ಅಂತ ಕೇಳ್ತಿಲ್ಲ, ಎಷ್ಟರ ಮಟ್ಟಿಗೆ ಅಂತ ಕೇಳ್ತಿಲ್ಲ. ನಿಮ್ಗೆ ಕ್ವಶನ್ ಪೇಪರ್ ಸೆಟ್ ಮಾಡಿರೋರು ಈಗಾಗಲೇ ಅನ್ಕೊಂಡಿದ್ದಾರೆ, ಅಂದ್ರೆ ಅವ್ರ ಪ್ರಕಾರ ಇದು ಕರೆಕ್ಟು ಅಂತ. ಕ್ವಶನ್ ಪೇಪರ್ ಸೆಟ್ ಮಾಡಿದಾರಲ್ವಾ, ಅವ್ರ ಪ್ರಕಾರ ಈ ಸ್ಟೇಟ್ಮೆಂಟ್ ಕರೆಕ್ಟು. ರಾಜಾರಾಮ್ ಮೋಹನ್ ರಾಯ್ ಅವರು ಭಾರತದಲ್ಲಿ ಆಧುನಿಕ ಯುಗವನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಷ್ಟೇ. ಇಲ್ಲ ಪ್ರಾರಂಭ ಮಾಡಿಲ್ಲ, ರಾಜಾರಾಮ್ ಮೋಹನ್ ರಾಯ್ ಅಷ್ಟೇ ಪ್ರಾರಂಭ ಮಾಡಿಲ್ಲ, ಇನ್ನು ಎಷ್ಟೊಂದು ಜನ ಬರ್ತಾರೆ, ಬೇರೆ ಎಲ್ಲ ಬರ್ತಾರೆ, ಅದೆಲ್ಲ ಕುತ್ಕೊಂಡೆಲ್ಲ ನಾವು ಬರೆಯುವಂತ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತದೆ? ನೀವು ಆ ರೀತಿ ಆ ದಿಕ್ಕಿನಲ್ಲಿ ಯೋಚನೆ ಮಾಡಬಾರ್ದು. ಅದಕ್ಕೆ ನಮಗೆ ಬೇಕಾಗಿರೋ ಪಾಯಿಂಟ್ ಏನು, ಈ ಡಿಸ್ಕಸ್, ಇಲ್ಲಿ ಚರ್ಚಿಸಿ ಅಂತ ಅಷ್ಟೇ ಕೇಳಿದ್ದಾರೆ. ಕ್ರಿಟಿಕಲಿ ಡಿಸ್ಕಸ್ ಅಂತ ಕೇಳಿಲ್ಲ, ವಿಮರ್ಶಾತ್ಮಕವಾಗಿ ಚರ್ಚಿಸಿ ಅಂತ ಕೇಳಿಲ್ಲ, ಅಥವಾ ನಿಮ್ಮ ಪ್ರಕಾರ ಎಷ್ಟರ ಮಟ್ಟಿಗೆ ಅಂತ ಎಲ್ಲ ಕೇಳಿಲ್ಲ. ಕೇವಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಅನ್ಕೊಂಡು ಆ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅದ್ರ ಪ್ರಕಾರ ನಾನು ಆನ್ಸರ್ ಬರೀಬೇಕು. ಗೊತ್ತಾಗ್ತಲ್ವಾ? ಇಲ್ಲಿ ಇನ್ವರ್ಟೆಡ್ ಕಾಮರ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಯಾರೋ ಬಹಳ ಮುಖ್ಯವಾಗಿರುವಂತ ವ್ಯಕ್ತಿ ಹೇಳಿರುವಂತ ಸ್ಟೇಟ್ಮೆಂಟ್ ಆಗಿರುತ್ತೆ, ಅದನ್ನ ಚರ್ಚೆ ಮಾಡಬೇಕು. ಇಲ್ಲಿ ನಾನು ಈ ಸ್ಟೇಟ್ಮೆಂಟ್ ತಪ್ಪಿದೆ, ಈ ಸ್ಟೇಟ್ಮೆಂಟ್ ಸರಿ ಇಲ್ಲ, ಅದನ್ನ ಚರ್ಚೆ ಮಾಡಬಾರ್ದು. ಸೊ ಕ್ಯಾಟಗರಿ 3ಗೂ ಕ್ಯಾಟಗರಿ 4ಗೂ ಏನ್ ಡಿಫ್ರೆನ್ಸ್ ಇದೆ ಅಂತಂದ್ರೆ, ಕ್ಯಾಟಗರಿ 3 ಏನ್ ಕೊಟ್ಟಿದಾರಲ್ವಾ, ಅಂದ್ರೆ ಕ್ಯಾಟಗರಿ 3 ನಲ್ಲಿ ಏನಾಗುತ್ತೆ ಅಂತಂದ್ರೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿದೆ ಅದು ಸರಿ ಅಂತ ಹೇಳಿ ಅದ್ರ ಪ್ರಕಾರ ನಾನು ಏನ್ ಮಾಡಬೇಕು, ಆನ್ಸರ್ ನ ಬರೀಬೇಕು. ಕ್ಯಾಟಗರಿ 4 ಅಲ್ಲಿ ಈ ಡಿಸ್ಕಸ್ ಅನ್ನೋ ಜಾಗದಲ್ಲಿ ಕ್ರಿಟಿಕಲಿ ಡಿಸ್ಕಸ್ ಅಂತ ಕೊಟ್ಟಿದ್ರೆ, ಅಂದ್ರೆ ಚರ್ಚಿಸಿ ಅನ್ನೋ ಜಾಗದಲ್ಲಿ ವಿಮರ್ಶಾತ್ಮಕವಾಗಿ ಚರ್ಚಿಸಿ ಅಂತ ಕೊಟ್ಟಿದ್ರೆ, ಅವಾಗ ನಾನು ಏನ್ ಮಾಡ್ಬೇಕಿತ್ತು, ಈ ಸ್ಟೇಟ್ಮೆಂಟ್ ಅನ್ನ ಎಷ್ಟು % ಒಪ್ಕೋಬೇಕು, ಎಷ್ಟು % ಬಿಡಬೇಕು ಅಂತ 80%, ಅಂದ್ರೆ 80% ನಾನು ಒಪ್ಕೊಳ್ತೀನಿ, 20% ಒಪ್ಕೊಳ್ಳಲ್ಲ ಅಂತ ನಾನು ಅಲ್ಲಿ ರೀಸನ್ ನ ಬರೀಬೇಕಿತ್ತು. ಬಟ್ ಇಲ್ಲಿ ಅಷ್ಟೊಂದು ಡೀಟೇಲ್ ಆಗಿ ಬರೆಯೋ ಅವಶ್ಯಕತೆ ಇಲ್ಲ, ಕೇವಲ ಚರ್ಚೆ ಮಾಡಿದ್ರೆ ಸಾಕು. ಗೊತ್ತಾಗ್ತಿಲ್ವಾ? ಈಗ ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಏನು, ರಾಜಾರಾಮ್ ಮೋಹನ್ ರಾಯ್ ಮಾಡರ್ನ್ ಏಜ್, ಅರ್ಥ ಆಗ್ತಿದ್ಯಲ್ವಾ? ಆಮೇಲೆ ಇಲ್ಲಿ ಎಷ್ಟು ಪಾರ್ಟ್ಸ್ ಇದೆ ಅಂದ್ರೆ ಇದು ಒಂದೇ ಪಾರ್ಟಲ್ಲೇ ಆನ್ಸರ್ ಮಾಡ್ಬೋದು. ಮಾಡರ್ನ್ ಏಜ್ಗೆ ಏನೆಲ್ಲ ಬರ್ತಿದೆ ಅಂಶಗಳನ್ನ ರಾಜಾರಾಮ್ ಮೋಹನ್ ರಾಯ್ ಅವರು ಯಾವ ರೀತಿ ಉದ್ಘಾಟನೆ ಮಾಡಿದ್ರು ಅಷ್ಟೇ, ಸರಿನಾ? ಈಗ 2-3 ಪಾರ್ಟ್ಸ್ ಇಲ್ಲ ಈ ಕ್ವಶನ್ ಅಲ್ಲಿ, 2-3 ಪಾರ್ಟ್ಸ್ ಏನಿಲ್ಲ. ಸ್ಟ್ರಕ್ಚರ್ಲಿ ನಾವು 2-3 ಪಾರ್ಟ್ಸ್ ಆಗಿ ಬರಿಬೋದು, ಬಟ್ 2-3 ಪಾರ್ಟ್ಸ್ ಏನು ಬೇಕಾಗಿಲ್ಲ, ಕೇವಲ ಒಂದೇ ಪಾರ್ಟಲ್ಲಿ ಆನ್ಸರ್ ಮಾಡ್ಬೋದು, ಸರಿನಾ? ಆಮೇಲೆ ಎಷ್ಟು ಡಿಸ್ಕಸ್ ಅಂದ್ರೆ ಏನು, ಡಿಸ್ಕಸ್ ಅಂದ್ರೆ ಎಲ್ಲಿ ಬರ್ತಿದ್ದು, ಕ್ಯಾಟಗರಿ 3 ಅಂದ್ರೆ 3ನೇ ಗುಂಪಿನಲ್ಲಿ ಬರುತ್ತೆ. ಸೊ ಏನೆಲ್ಲ ಬೇಕು ನಮಗೆ ಡಿಸ್ಕಸ್ ಅಲ್ಲಿ, ಇನ್ಫಾರ್ಮೇಶನ್ ಬೇಕು ಪ್ಲಸ್ ಅನಾಲಿಸಿಸ್ ಬೇಕು, ಇನ್ಫಾರ್ಮೇಶನ್ ಬೇಕು ಪ್ಲಸ್ ವಿಶ್ಲೇಷಣೆ ಬೇಕು, ಎರಡೂ ಬೇಕಾಗುತ್ತೆ, ಸರಿನಾ? ಈಗ ಕ್ವಶನ್ ಅರ್ಥ ಆಯ್ತಾ? ಕ್ವಶನ್ ಅರ್ಥ ಆದ್ಮೇಲೆ ನೆಕ್ಸ್ಟ್ ನಾವು ಏನ್ ಮಾಡಬೇಕು, ಕ್ವಶನ್ ಅರ್ಥ ಮಾಡ್ಕೋಬೇಕು. ಕ್ವಶನ್ ಬೇಡಿಕೆ ಅರ್ಥ ಮಾಡ್ಕೋಬೇಕು ಅಂದ್ರೆ 3 ಸ್ಟೆಪ್ ಅನ್ನ ಫಾಲೋ ಮಾಡಬೇಕು. ಸೆಂಟ್ರಲ್ ಥೀಮ್ ಏನು, ಎಷ್ಟು ಭಾಗಗಳ ಕೇಳಿದರೆ, ಆಮೇಲೆ ಡೈರೆಕ್ಟಿವ್ ಕೀವರ್ಡ್ ಯಾವುದು, ಇದು 3 ಗೊತ್ತಾಯ್ತಾ? ಈಗ ಕ್ವಶನ್ ಅರ್ಥ ಆಗಿದೆ ನಿಮಗೆ. ಸೊ ರಾಜಾರಾಮ್ ಮೋಹನ್ ರಾಯ್ ಅವರು ಭಾರತದಲ್ಲಿ ಆಧುನಿಕ ಯುಗನ ಪ್ರಾರಂಭ ಮಾಡಿದ್ದಾರೆ, ಅದನ್ನೇ ಚರ್ಚೆ ಮಾಡಬೇಕು. ಸೊ ಚರ್ಚೆ ಮಾಡಬೇಕು ಅಂದ್ರೆ ಅನಾಲಿಟಿಕಲ್ ಆಗಿ ಚರ್ಚೆ ಮಾಡಬೇಕು, ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ನನಗೆ ಕ್ವಶನ್ ಅರ್ಥ ಆದ್ಮೇಲೆ ಈಗ ನನ್ನ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ನಾನು ಇವಾಗ ಕಂಟೆಂಟ್, ಇಂಟ್ರಡಕ್ಷನ್, ಬಾಡಿ ಕನ್ಕ್ಲೂಷನ್ ಏನೆಲ್ಲ ಪಾಯಿಂಟ್ಸ್ ಇದೆ ಅದೆಲ್ಲ ಗೊತ್ತಿರಬೇಕು. ಸ್ಟ್ರಕ್ಚರ್ ಅಂತಂದಾಗ ಯಾವ್ದು ಫಸ್ಟ್ ಬರಬೇಕು, ಯಾವ್ದು ಸೆಕೆಂಡ್ ಬರಬೇಕು, ಆ ಥರ. ಪ್ರೆಸೆಂಟೇಷನ್ ಅಂತ ಬಂದಾಗ ಡಯಾಗ್ರಾಮ್ಸ್ ಬರಬೇಕಾ, ಅಂಡರ್ಲೈನ್ ಮಾಡಬೇಕಾ, ಅದೆಲ್ಲ, ಸರಿನಾ? ಅದೆಲ್ಲ ನೀವು ಆನ್ಸರ್ಸ್ ಬರಿತಾ ಪ್ರಯತ್ನ ಪಡಿ. ಈಗ ನೆಕ್ಸ್ಟ್ ಇಂಟ್ರಡಕ್ಷನ್ ಬರೀಬೇಕಲ್ವಾ? ಈಗ ನಾನು ಇಂಟ್ರಡಕ್ಷನ್ ಎಷ್ಟೊಂದು ಥರ ಬರೀಬೋದು, ಅರ್ಥ ಆಗ್ತಲ್ಲ? ಇಂಟ್ರಡಕ್ಷನ್ ಇಷ್ಟೊಂದು ಥರ ಬರೀಬೋದು. ನಿಮಗೆ ಸಿಂಪಲ್ ಆಗಿರಲಿ ಅಂತ ರಾಜಾರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆನೇ ಕೆಲವೊಂದು ಇಂಟ್ರಡಕ್ಷನ್ಸ್ ಇದೆ. ಏನಂತಿದೆ, ಸೊ ಅವ್ರನ್ನ ಏನಂತ ಕರಿತೀವಿ ನಾವು ಅಂದ್ರೆ ಮೇಕರ್ಸ್ ಆಫ್ ಮಾಡರ್ನ್ ಇಂಡಿಯಾ. ಭಾರತದ ಆಧುನಿಕತೆಯಲ್ಲಿ ಅಂದ್ರೆ ಭಾರತದಲ್ಲಿರುವಂತಹ ಆಧುನಿಕ ಯುಗ ಅಂತ ಏನ್ ಕರಿತೀವಲ್ವಾ, ಅಂದ್ರೆ ಆಧುನಿಕ ಭಾರತ ಮಾಡೋದ್ರಲ್ಲಿ, ಅಂದ್ರೆ ಭಾರತ ಅಂದ್ರೆ ಒಂಥರ ಸಾಂಪ್ರದಾಯಿಕತೆಯಿಂದ ಆಧುನಿಕತೆಗೆ ಹೋಗ್ಬೇಕಲ್ವಾ, ಆ ಹಂತದಲ್ಲಿ ಇವ್ರದ್ದು ಕೂಡ ಬಹಳ ದೊಡ್ಡ ಏನಿದೆ ಕೊಡುಗೆ ಇದೆ, ಇವರು ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಆ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ನಾನು ಏನ್ ಮಾಡಿದೀನಿ, ಫಸ್ಟ್ ಲೈನ್ ಬರ್ತೀನಿ. ಏನಂತ ಬರ್ದಿದ್ದೀನಿ, ರಾಜಾರಾಮ್ ಮೋಹನ್ ರಾಯ್ ವಾಸ್ ಒನ್ ಆಫ್ ದಿ ಮೇಕರ್ಸ್ ಆಫ್ ಮಾಡರ್ನ್ ಇಂಡಿಯಾ, ಆಯ್ತಾ? ಅದಾದ್ಮೇಲೆ ರಾಜಾರಾಮ್ ಮೋಹನ್ ರಾಯ್ನ ಏನಂತ ಕರಿತೀವಿ ನಾವು ಅಂದ್ರೆ, ರಾಜಾರಾಮ್ ಮೋಹನ್ ರಾಯ್ ಅವರು ಆಧುನಿಕ ಭಾರತದ ನಿರ್ಮಾತೃಗಳಲ್ಲಿ ಅವರು ಕೂಡ ಒಬ್ರು. ಆಮೇಲೆ ರಾಜಾರಾಮ್ ಮೋಹನ್ ರಾಯ್ಗೆ ಇನ್ನೊಂದು ಬಿರುದು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಬಿರುದು, ಫಾದರ್ ಆಫ್ ಇಂಡಿಯನ್ ರಿನೈಸನ್ಸ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಅಂದ್ರೆ ಇದು ಸಿಂಪಲ್ ಆಗಿ ನಾವು ತುಂಬಾ ಅನಾಲಿಟಿಕಲ್ ಆಗಿ ಬರಿತಿಲ್ಲ, ಸಿಂಪಲ್ ಆಗಿ ಬರಿತಿರೋದು ಅಷ್ಟೇ. ಇಂಡಿಯನ್ ರಿನೈಸನ್ಸ್ ಅಂದ್ರೆ ಏನು, ಭಾರತದ ನವೋದಯ ಅಂತ. 19ನೇ ಶತಮಾನದಲ್ಲಿ ಭಾರತ ಆಧುನಿಕ ಯುಗದಲ್ಲಿ ನವೋದಯವಾಗುತ್ತೆ, ರಿನೈಸನ್ಸ್ ಆಗುತ್ತೆ. ಆ ರಿನೈಸನ್ಸ್ಗೆ ಅತಿ ಹೆಚ್ಚು ಪಾತ್ರವನ್ನು ವಹಿಸಿರುವಂತಹ ಸ್ಥಳ ಯಾವುದು, ಬೆಂಗಾಲ್. ಆ ಬೆಂಗಾಲಲ್ಲಿ ಮೊಟ್ಟ ಮೊದಲು ಇದನ್ನೆಲ್ಲ ಸ್ಥಾಪನೆ ಮಾಡಿದ್ಯಾರು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್. ಅದಕ್ಕೆ ಅವ್ರು ಏನಂತ ಕರಿತೀವಿ, ಫಾದರ್ ಆಫ್ ಇಂಡಿಯನ್ ರಿನೈಸನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಅಂದ್ರೆ ಭಾರತದ ನವೋದಯದ ಪಿತಾಮಹ ಅಂತ ಕರೀತಾರೆ, ಸರಿ? ಅದನ್ನು ಕೂಡ ಸೇರಿಸ್ಕೊಂಡಿದ್ವಿ. ಒಂದು ಮೇಕರ್ಸ್ ಆಫ್ ಮಾಡರ್ನ್ ಇಂಡಿಯಾ, ಇನ್ನೊಂದು ಫಾದರ್ ಆಫ್ ಇಂಡಿಯನ್ ರಿನೈಸನ್ಸ್. ಅದ್ರ ಜೊತೆಗೆ ಭಾರತದಲ್ಲಿ ಆಧುನಿಕ ರಾಷ್ಟ್ರೀಯತೆ,
ಭಾರತದಲ್ಲಿ ಆಧುನಿಕ ರಾಷ್ಟ್ರೀಯತೆ ಅಂತ ಕರಿತೀವಿ ಸರಿನಾ, ಮಾಡರ್ನ್ ನ್ಯಾಷನಲಿಸಂ, ಆಧುನಿಕ ರಾಷ್ಟ್ರೀಯತೆಯ ಪಿತಾಮಹನು ಕೂಡ ಅವರು ಪ್ರಸಿದ್ಧರಾಗಿದ್ದರು. ಗೊತ್ತಾಗ್ತಲ್ವಾ? ಈ 3 ಪಾಯಿಂಟ್ ಅನ್ನು ಇಟ್ಕೊಂಡು ನಾನು ಇಂಟ್ರಡಕ್ಷನ್ ಬರೆದಿದ್ದೀನಿ ಸರಿನಾ. ಈ ಇಂಟ್ರಡಕ್ಷನ್ ಇದು ಯೋಚನೆ ಮಾಡಿ, ಇದು ಸಿಂಪಲ್ ಆಗಿದೆಯಾ ಅಥವಾ ತುಂಬಾ ಅನಾಲಿಟಿಕಲ್ ಆಗಿದೆಯಾ ಅಂತ. ಅಂದ್ರೆ ಅನಾಲಿಟಿಕಲ್ ಅಂತಂದ್ರೆ ಕ್ವಶನ್ ಎಲ್ಲೋ ಒಂದ್ ಕಡೆ ರೀಸನ್ ವೈಸ್ ಇದೆಯಾ ಅಂತ, ಅಂದ್ರೆ ತಾರ್ಕಿಕವಾಗಿ ಪ್ರಶ್ನೆ ಮಾಡ್ತಿದ್ಯಾ ಅಂದ್ರೆ ಏನೂ ಮಾಡ್ತಿಲ್ಲ, ಬಹಳ ಸಿಂಪಲ್ ಆಗಿದೆ. ಅವ್ರನ್ನ ರಾಜಾರಾಮ್ ಮೋಹನ್ ರಾಯ್ ಅವ್ರನ್ನ ಎಷ್ಟೊಂದು ರೀತಿ ಗುರುತಿಸ್ತೀವಿ, 3 ಪಾಯಿಂಟ್ ಇಟ್ಕೊಂಡು ಹೇಳ್ತಿರೋದು. ಒಂದು, ಆಧುನಿಕ ಭಾರತ ಅಂದ್ರೆ ಆಧುನಿಕ ಭಾರತ ನಿರ್ಮಾತೃಗಳಲ್ಲಿ ಅಂದ್ರೆ ಮೇಕರ್ಸ್ ಆಫ್ ಮಾಡರ್ನ್ ಇಂಡಿಯಾದಲ್ಲಿ ಅವರು ಕೂಡ ಬಹಳ ಮುಖ್ಯವಾಗಿ ಪಾತ್ರ ವಹಿಸಿದ್ದಾರೆ. ಜೊತೆಗೆ ಅವ್ರನ್ನ ಫಾದರ್ ಆಫ್ ಇಂಡಿಯನ್ ರಿನೆಸನ್ಸ್ ಅಂತ ಕರೀತಾರೆ, ಜೊತೆಗೆ ಅವ್ರನ್ನ ಫಾದರ್ ಆಫ್ ಮಾಡರ್ನ್ ನ್ಯಾಷನಲಿಸಂ ಅಂತ ಕರೀತಾರೆ. ಈ 3 ಪಾಯಿಂಟ್ಸ್ ಇಟ್ಕೊಂಡೆ ನಾನು ಏನ್ ಮಾಡಿದೀನಿ, ಇಂಟ್ರಡಕ್ಷನ್ ಬರೆದಿದ್ದೀನಿ. ಇದೆಲ್ಲವೂ ಆಗಿರುವಂತ ಅವರು ಭಾರತದಲ್ಲಿ ಆಧುನಿಕ ಯುಗನ ಪ್ರಾರಂಭಿಸಿದ್ರು, ಆಧುನಿಕ ಯುಗನ ಉದ್ಘಾಟಿಸಿದ್ರು. ಇಷ್ಟೇ ಸರಿನಾ. ನೀವು ಇಂಟ್ರಡಕ್ಷನ್ ಬರಬೇಕು ಅಂತ ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅರ್ಥಾಗ್ತಿದಿಲ್ವಾ? ಸಿಂಪಲ್ ಆಗಿ ಕೆಲವೊಂದು ಟಾಪಿಕ್ಸ್ಗೆ ಮುಂಚೆನೇ ನೀವು ಪ್ರಿಪೇರ್ ಆಗಿದ್ರೆ ಈಸಿಗೆ ಇಂಟ್ರಡಕ್ಷನ್ ಬರಿಬಹುದು. ಕೆಲವೊಂದು ಟಾಪಿಕ್ಸ್ಗೆ ನಿಮಗೆ ಗೊತ್ತಿರ್ತದೆ ಯಾವ ರೀತಿ ಇಂಟ್ರಡಕ್ಷನ್ ಬರಬೇಕಾಗುತ್ತೆ ಅಂತ. ತುಂಬಾ ಅನಾಲಿಟಿಕಲ್ ಆಗಿ ಇಂಟ್ರಡಕ್ಷನ್ ಬರಿಬಹುದು. ಇದಕ್ಕೂ ಕೂಡ ನಾನು ತುಂಬಾ ಅನಾಲಿಟಿಕಲ್ ಆಗಿ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಇಂಟ್ರಡಕ್ಷನ್ ಬರಿಬಹುದು ಸರಿನಾ. ಅದೇನು ಅಷ್ಟೊಂದು ಅವಶ್ಯಕತೆ ಇಲ್ಲ, ಯಾಕೆ ನನಗೆ ಬಾಡಿ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಅವರು ತುಂಬಾ ಟೆಕ್ನಿಕಲ್ ಆಗಿ ಕೇಳ್ತಿಲ್ಲ, ನಾರ್ಮಲ್ ಆಗಿ ಕೇಳಿದ್ದಾರೆ ಸರಿನಾ. ಅಂದ್ರೆ 19ನೇ ಶತಮಾನದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಯಾಕೆ ಬಂದ್ರು, ಯಾಕೆ ಆಧುನಿಕ ಭಾರತನ ಉದ್ಘಾಟನೆ ಮಾಡಿದ್ರು ಅಂತ ಕೇಳಿದ್ರೆ ಅವಾಗ ನಾನು ಸ್ವಲ್ಪ ಅನಾಲಿಟಿಕಲ್ ಆಗಿ ಯೋಚನೆ ಮಾಡಬೇಕಿತ್ತು. ಇಲ್ಲಿ ಬಹಳ ಸಿಂಪಲ್ ಆಗಿದೆ, ರಾಜಾರಾಮ್ ಮೋಹನ್ ರಾಯ್ ಅನ್ನೋರು ಆಧುನಿಕ ಭಾರತದ ಯುಗನ ಸ್ಟಾರ್ಟ್ ಮಾಡಿದ್ರು, ಅದ್ರ ಬಗ್ಗೆ ನಿಮ್ದೇನು ಅಷ್ಟೇ ಅಂದ್ರೆ ಚರ್ಚೆ ಮಾಡಿ ಅಂತ ಅಷ್ಟೇ ಕೇಳಿದ್ದಾರೆ. ಅರ್ಥ ಆಗ್ತಿದಿಲ್ವಾ? ಸೊ ಅನಾಲಿಟಿಕಲ್ಗೂ ಬರಿಬೋದು, ಸಿಂಪಲ್ ಆಗೂ ಬರಿಬೋದು. ಇದು ಬಹಳ ಸಿಂಪಲ್ ಆಗಿದೆ, ಗೊತ್ತಾಗ್ತಿಲ್ವಾ? ಸೊ ನೀವು ಅದನ್ನೇ ಹೇಳ್ತಿರೋದು, ನೀವು ಒಂದೇ ಆನ್ಸರ್ನ ಒಂದೇ ತರ ಬರೆದ್ರೆ ನಿಮ್ಗೆ ಐಡಿಯಾ ಗೊತ್ತಾಗಲ್ಲ. ಒಂದೇ ಆನ್ಸರ್ನ ಎಷ್ಟೊಂದು ತರ ಇಂಟ್ರಡಕ್ಷನ್, ಬೇರೆ ಬೇರೆ ಸ್ಟ್ರಕ್ಚರು, ಬೇರೆ ಬೇರೆ ಪ್ರೆಸೆಂಟೇಷನ್, ಬೇರೆ ಬೇರೆ ಕನ್ಕ್ಲೂಷನ್ಸ್, ಇದೆಲ್ಲ ಟ್ರೈ ಮಾಡ್ತಿದ್ರೆ ಆಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ನೀವು ಇಂಪ್ರೂವ್ ಆಗ್ಬೋದು ಅಂತ. ಅರ್ಥ ಆಗ್ತಿದ್ಯಾ? ಈಗ ನೆಕ್ಸ್ಟ್ ಬಾಡಿಲಿ ಏನಿರಬೇಕು ಸರಿನಾ. ಆಮೇಲೆ ನಾನು ಹೇಳಿದೆ ನಿಮಗೆ ಲಾಸ್ಟ್ ಕ್ವಶನ್ ಡಿಸ್ಕಷನ್ ಮಾಡಬೇಕಾದ್ರೆ ಇಂಟ್ರಡಕ್ಷನ್ಗೂ ಬಾಡಿಗೂ ಒಂದು ಕನೆಕ್ಟಿಂಗ್ ಲಿಂಕ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಕನೆಕ್ಟಿಂಗ್ ಲಿಂಕ್ ಇಲ್ಲೇ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ಯೋಚನೆ ಮಾಡಿದ್ರೆ ಗೊತ್ತಿರ್ತದೆ. ಈಗ ಫಾದರ್ ಆಫ್ ಮಾಡರ್ನ್ ನ್ಯಾಷನಲಿಸಂ ಆದ್ಮೇಲೆ ಏನ್ ಕೊಟ್ಟಿದ್ವಿ, ಹೂ ಇನಾಗ್ರೇಟೆಡ್ ದಿ ಮಾಡರ್ನ್ ಏಜ್ ಇನ್ ಇಂಡಿಯಾ. ಅಂದ್ರೆ ಇವರೇ ಮಾಡರ್ನ್ ಏಜ್ ಅಂದ್ರೆ ಆಧುನಿಕ ಯುಗನ ಭಾರತದಲ್ಲಿ ಉದ್ಘಾಟನೆ ಮಾಡಿದ್ರು ಅಂತ. ನಾನು ಎಲ್ಲ ಹೇಳ್ತಾ ಬರ್ತೀನಿ, 3 ಪಾಯಿಂಟ್ಸ್ ಹೇಳ್ತಾ ಬರ್ತೀನಿ. ಒಂದು, ಆಧುನಿಕ ಭಾರತ ನಿರ್ಮಾತೃಗಳಲ್ಲಿ ಇವರು ಕೂಡ ಒಬ್ರು, ಅದು 1 ಪಾಯಿಂಟ್ ಆಯ್ತಾ. ಸೆಕೆಂಡ್ ಪಾಯಿಂಟ್ ಏನು, ಭಾರತದ ನವೋದಯದ ಪಿತಾಮಹ ಆಗಿದ್ರು, ಸೆಕೆಂಡ್ ಪಾಯಿಂಟ್ ಆಯ್ತಾ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು, ಆಧುನಿಕ ರಾಷ್ಟ್ರೀಯತೆಯ ಪಿತಾಮಹ ಆಗಿದ್ರು, 3 ಪಾಯಿಂಟ್ ಆಯ್ತು. ಇಲ್ಲಿಗೆ ಬಿಟ್ಟಿಲ್ಲ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ವಿ ನಾವು, ಅದ್ರ ಜೊತೆಗೆ ಅವರು ಭಾರತದ ಆಧುನಿಕ ಯುಗನೂ ಕೂಡ ಪ್ರಾರಂಭ ಮಾಡಿದ್ರು ಸರ್, ಅಂದ್ರೆ ಉದ್ಘಾಟಿಸಿದ್ರು. ಅದನ್ನ ಅಲ್ಲೇ ಕನೆಕ್ಟ್ ಮಾಡಿದ್ದೀನಿ. ಈಗ ಸಪರೇಟ್ ಆಗಿ ನಾನು ಲಿಂಕಿಂಗ್ ಸ್ಟೇಟ್ಮೆಂಟ್ ಕೂಡ ಅವಶ್ಯಕತೆ ಇಲ್ಲ, ಇಲ್ಲೇ ಕ್ವಶನ್ ಕಾಣಿಸಿದೆ, ಇಲ್ಲೇ ಲಿಂಕಿಂಗ್ ಸ್ಟೇಟ್ಮೆಂಟ್ ಬರ್ತಿದೆ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಬಾಡಿ ಅಂತ ಬಂದಾಗ ಈಗ ನಿಮಗೆ ಗೊತ್ತಿರುತ್ತೆ ಮಾಡರ್ನ್ ಏಜ್ ಅಂದ್ರೇನು ಅಂತ. ಮಾಡರ್ನಿಸಮ್ ಅಥವಾ ಮಾಡರ್ನ್ ಏಜ್ ಅಂದ್ರೇನು ಅರ್ಥ ಆಗ್ತಲ್ವಾ? ಆಧುನಿಕ ಅಂದ್ರೆ ಮೆಡಿವಲ್ ಇಂಡಿಯಾಗೂ ಮಾಡರ್ನ್ ಇಂಡಿಯಾಗೂ ಏನ್ ಡಿಫ್ರೆನ್ಸು, ಅಥವಾ ಮೆಡಿವಲ್ ಯುರೋಪಿಯ ಅಂದ್ರೆ ಮೆಡಿವಲ್ ವರ್ಲ್ಡ್ಗೂ ಮಾಡರ್ನ್ ವರ್ಲ್ಡ್ಗೂ ಏನ್ ಡಿಫ್ರೆನ್ಸು ಅಂತ ನಿಮಗೆ ಗೊತ್ತಿದ್ರೆ ಯಾಕೆ ನಾವು ಆಧುನಿಕತೆ ಅಂತ ಕರಿತೀವಿ, ಯಾಕೆ ಆಧುನಿಕ ಅಂತ ಕರಿತೀವಿ? ಯಾಕೆಂದ್ರೆ ಆಧುನಿಕ ಚಿಂತನೆಗಳು, ಅರ್ಥ ಆಗ್ತಿದ್ಯಾ? ರ್ಯಾಷನಲಿಸಂ ಅಂದ್ರೆ ವೈಚಾರಿಕತೆ, ಆಮೇಲೆ ಇಂಡಿವಿಜುವಲ್ ಲಿಬರ್ಟಿ, ಅರ್ಥ ಆಗ್ತಲ್ವಾ? ಸೆಕ್ಯುಲರಿಸಂ, ಡೆಮೋಕ್ರಸಿ, ಈ ರೀತಿ ಚಿಂತನೆಗಳು ಬರುವಂತ ಕಾಲ ಅಲ್ಲಿಂದ ಸ್ಟಾರ್ಟ್ ಆಯ್ತು, ಅಲ್ಲಿಂದ ಉದ್ಭವ ಆಯ್ತು. ಎನ್ಲೈಟನ್ಮೆಂಟ್ ಪೀರಿಯಡ್ ಅಂತ ಕರಿತೀವಿ. ನೀವು ವರ್ಲ್ಡ್ ಹಿಸ್ಟ್ರಿ ಓದಿದ್ರೆ ಗೊತ್ತಿರುತ್ತದೆ ಎನ್ಲೈಟನ್ಮೆಂಟ್ ಪೀರಿಯಡ್ ಅಂತ. ಸೊ ಅಲ್ಲಿಂದ ಮಾಡರ್ನಿಸಂ ಸ್ಟಾರ್ಟ್ ಆಗುತ್ತೆ. ಯಾಕೆ? ಆಧುನಿಕ ಚಿಂತನೆಗಳು ವಿಶ್ವದಾದ್ಯಂತ ಹಬ್ಬುತ್ತೆ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ. ಅದೇ ಸಂದರ್ಭದಲ್ಲಿ ಭಾರತದಲ್ಲೂ ಆಗುತ್ತೆ. ಸೊ ಭಾರತದಲ್ಲಿ ಯಾರು ಉದ್ಘಾಟನೆ ಮಾಡ್ತಿದ್ದಾರೆ? ರಾಜಾರಾಮ್ ಮೋಹನ್ ರಾಯ್ ಉದ್ಘಾಟನೆ ಮಾಡ್ತಿದ್ದಾರೆ. ಸೊ ಅಂತ ಚಿಂತನೆಗಳು ರಾಜಾರಾಮ್ ಮೋಹನ್ ರಾಯ್ ಯಾವ ರೀತಿ ಬಂತು, ಯಾವ ರೀತಿ ಅವರು ಭಾರತದಲ್ಲಿ ಅದನ್ನ ಅನುಷ್ಠಾನಗೊಳಿಸಿ, ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಬಂದ್ರು ಅಂತ. ಸೊ ಡಿಫ್ರೆಂಟ್ ಐಡಿಯಾಸ್. ಈಗ ರಾಜಾರಾಮ್ ಮೋಹನ್ ರಾಯ್ದಲ್ಲಿ ಆಧುನಿಕ ಯುಗ ಪ್ರಾರಂಭ ಮಾಡೋದಕ್ಕೆ ಅವರ ಚಿಂತನೆಗಳಲ್ಲಿ ಆಧುನಿಕತೆ ಅನ್ನೋದು ಯಾವ ರೀತಿ ಕಾಣ್ತಿದೆ ಅದನ್ನ ನಾವು ಮೆನ್ಷನ್ ಮಾಡ್ತೀವಿ. ಯಾವ ರೀತಿ? ಈಗ ಪಾಯಿಂಟ್ ನಂಬರ್ 1 ಏನ್ ಹೇಳ್ತಾ ಇದೀವಿ, ಮಿಕ್ಸ್ಚರ್ ಆಫ್ ಇಂಡಿಯನ್ ಅಂಡ್ ವೆಸ್ಟರ್ನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಭಾರತದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಭಾರತದ ಅಂಶಗಳು ಅದ್ರ ಜೊತೆಗೆ ಪಾಶ್ಚಿಮಾತ್ಯ ಅಂಶಗಳು ಎರಡರ ಮಿಶ್ರಣ. ಅರ್ಥ ಆಗ್ತಲ್ವಾ? ಅವರು ಸಂಪೂರ್ಣವಾಗಿ ವೆಸ್ಟರ್ನ್ ಅಂತ ಇರಲಿಲ್ಲ, ಸಂಪೂರ್ಣವಾಗಿ ಇಂಡಿಯಾ ಅಂತ ಇರಲಿಲ್ಲ, ಎರಡರ ಮಿಶ್ರಣ. ಅರ್ಥ ಆಗ್ತಿದೆಯಾ? ಎರಡರ ಮಿಶ್ರಣ. ಆ ಮಿಶ್ರಣ ಅದು 1 ಪಾಯಿಂಟ್ ಆಗಿ ಬರೀಬೇಕಾಗುತ್ತೆ. ಅವರು ಯಾವ್ದ್ರಿಂದ ಅತ್ಯಂತ ಹೆಚ್ಚಿಗೆ ಪ್ರಭಾವಿತಗೊಂಡಿರೋ, ಇನ್ಫ್ಲೂಯೆನ್ಸ್ ಆಗಿದ್ರು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ವಾಸ್ ಇನ್ಫ್ಲೂಯೆನ್ಸ್ಡ್. ಎಲ್ಲಿಂದ ಜಾಸ್ತಿ ಪ್ರಭಾವಿತರಾಗಿದ್ರು? ಕೇವಲ ಭಾರತದ ಸಂಸ್ಕೃತಿ, ಭಾರತದ ಇತಿಹಾಸ ಅಷ್ಟೇ ಅಲ್ಲ, ಅಂದ್ರೆ ಯುರೋಪ್ ಇರ್ಬೋದು, ವೆಸ್ಟರ್ನ್ ಇರ್ಬೋದು, ಅರಬಿಕ್ ಇರ್ಬೋದು, ಅಂದ್ರೆ ಇಸ್ಲಾಮಿಕ್ ಇರ್ಬೋದು, ಎಲ್ಲಾ ರೀತಿ ಸಂಸ್ಕೃತಿ, ಎಲ್ಲಾ ರೀತಿ ಕಲ್ಚರ್ಸ್ ಗಳಲ್ಲಿ ಇನ್ಫ್ಲೂಯೆನ್ಸ್ ಆಗಿದ್ರು. ಅದನ್ನ ಈ ಪಾಯಿಂಟ್ ಅಲ್ಲಿ ಹೇಳ್ಬೇಕಾಗುತ್ತೆ. ಅಂದ್ರೆ ಈ ವಾಸ್ ಇನ್ಫ್ಲೂಯೆನ್ಸ್ ಬೈ ವೇರಿಯಸ್ ಕಲ್ಚರ್ಸ್, ಬೇರೆ ಬೇರೆ ಸಂಸ್ಕೃತಿ. ಅದ್ರ ಜೊತೆಗೆ ಧರ್ಮನೂ ಅಷ್ಟೇನೆ, ಕೇವಲ ಹಿಂದೂ ಧರ್ಮ ಅಂತಲ್ಲ, ಅಂದ್ರೆ ಹಿಂದೂ ಧರ್ಮಕ್ಕೆ ಎಲ್ಲಾ ರೀತಿ ರೆಸ್ಪೆಕ್ಟ್ ಇತ್ತು. ಅದ್ರ ಜೊತೆಗೆ ಹಿಂದೂ ಧರ್ಮದಲ್ಲಿ ಇರುವಂತ ಎಷ್ಟೋ ಏನಂತ ಕರಿತೀವಿ
ಅಸಮಾನತೆಗಳಿರ್ಬೋದು, ಸಾಮಾಜಿಕ ಪಿಡುಗುಗಳಿರ್ಬೋದು, ಅದನ್ನು ಕೂಡ ಅವ್ರು ಏನ್ ಮಾಡ್ತಾರೆ, ಚಾಲೆಂಜ್ ಮಾಡ್ತಾರೆ, ಸವಾಲನ್ನ ಹಾಕ್ತಾರೆ. ಅರ್ಥ ಆಗ್ತಿದ್ಯಾ? ನೇಮ್ಲಿ ಎಲ್ಲಿ ಬುದ್ಧಿಸ್ಟ್ ಇರ್ಬೋದು, ಹಿಂದೂ ಇರ್ಬೋದು, ಅರಬಿಕ್, ಪರ್ಷನ್, ವೆಸ್ಟರ್ನ್ ಕಲ್ಚರ್, ಇವೆಲ್ಲವೂ ಮಿಶ್ರಣ ಅವರಲ್ಲಿ ಕಾಣ್ತಾ ಇತ್ತು ಅಂತ. ಈ ಎಲ್ಲ ಮಿಶ್ರಣದಲ್ಲಿ ಬರುವಂತ ಯಾವುದು ಒಳ್ಳೇದಾಗುತ್ತೆ, ಯಾವುದು ಸಮಾಜಕ್ಕೆ ಒಳ್ಳೇದು, ಪ್ರಪಂಚಕ್ಕೆ ಒಳ್ಳೇದು, ವಿಶ್ವಕ್ಕೆ ಒಳ್ಳೇದು, ಅದೆಲ್ಲವೂ ಕೂಡ ಅವರು ಫಾಲೋ ಮಾಡ್ತಾ ಇದ್ರು. ಅದಕ್ಕೆ ಅವ್ರನ್ನ ಏನಂತ ಕರಿತೀವಿ ಅಂದ್ರೆ ಆಧುನಿಕವಾಗಿ ಯೋಚನೆ ಮಾಡ್ತಿದ್ರೆ ಆಧುನಿಕ ಅಂಶವಿದೆ ಅಂತ. ಇದು ಫಸ್ಟ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಚೆಕ್ ಮಾಡಿ. ರಿಲಿಜಿಯಸ್ ರಿಫಾರ್ಮರ್, ಧಾರ್ಮಿಕ ಸುಧಾರಕರು ಅಂತ. ಸೊ ರಾಜಾರಾಮ್ ಮೋಹನ್ ರಾಯ್ ಅವರು ಧಾರ್ಮಿಕ ಸುಧಾರಕರಾಗಿದ್ರು ಅಂತ. ಅಂದ್ರೆ ಧರ್ಮ ಇದೆ, ಧಾರ್ಮಿಕ ಚಿಂತನೆಗಳಿದಾವೆ, ಧಾರ್ಮಿಕ ಆಚರಣೆಗಳಿದಾವೆ. ಸೊ ಎಲ್ಲವೂ ಸರಿ ಅಂತ, ಅದೇ ಕರೆಕ್ಟು ಅಂತ ಹೇಳಿ ಅದನ್ನೇ ಫಾಲೋ ಮಾಡಬೇಕು ಅಂತಲ್ಲ. ಎಲ್ಲೋ ಒಂದ್ ಕಡೆ ಧಾರ್ಮಿಕ ಆಚರಣೆಗಳಲ್ಲಿ ಏನಾಗುತ್ತೆ, ಧಾರ್ಮಿಕ ಚಿಂತನೆಗಳಲ್ಲಿ, ಧಾರ್ಮಿಕ ಆಚರಣೆಗಳಲ್ಲಿ ಒಂದ್ ವೇಳೆ ಅವೈಚಾರಿಕತೆ ಇದ್ರೆ, ಅಂದ್ರೆ ಇರ್ರಾಷನಲಿಸಮ್ ಇದ್ರೆ, ಒಂದ್ ವೇಳೆ ಅದು ಹ್ಯುಮ್ಯಾನಿಟಿಗೆ ವಿರುದ್ಧವಾಗಿದ್ರೆ ಅದನ್ನ ಅವರು ಸವಾಲ್ ಹಾಕ್ಬೇಕಾಗುತ್ತೆ. ಅದನ್ನು ಕೂಡ ಅವ್ರು ಏನ್ ಮಾಡ್ತಾರೆ, ಹೇಳ್ತಾರೆ. ಏನಂತ ಹೇಳ್ತಾರೆ, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಯಾವ ರೀತಿ ಅಭಿಪ್ರಾಯವಿತ್ತು, ರಾಜಾರಾಮ್ ಮೋಹನ್ ರಾಯ್ ಯಾವ ರೀತಿ ಅಭಿಪ್ರಾಯ ಇತ್ತು ಅಂತ ಈ ರೀತಿ ಹೇಳ್ತಾರೆ ನೋಡಿ. ಈ ವಾಸ್ ಆಫ್ ದಿ ಒಪಿನಿಯನ್ ದಟ್ ರಾಷನಾಲಿಟಿ ಅಂಡ್ ಮಾಡರ್ನಿಟಿ ನೀಡೆಡ್ ಟು ಬಿ ಇಂಟ್ರೊಡ್ಯೂಸ್ ಇನ್ ದಿ ಫೀಲ್ಡ್ ಆಫ್ ರಿಲಿಜನ್. ಸೊ ಧರ್ಮದ ವಿಚಾರದಲ್ಲಿ, ಧರ್ಮದ ಕ್ಷೇತ್ರದಲ್ಲಿ ಏನು ವೈಚಾರಿಕತೆ ತರಬೇಕು, ಆಧುನಿಕತೆ ತರಬೇಕು ಅಂತ ಹೇಳ್ತಾರೆ. ಅರ್ಥ ಆಗ್ತಿದ್ಯಾ? ಧರ್ಮದ ಕ್ಷೇತ್ರದಲ್ಲಿ ವೈಚಾರಿಕತೆ ಮತ್ತು ಆಧುನಿಕತೆಯನ್ನ ಅಂದ್ರೆ ಆಧುನಿಕತೆಯನ್ನ ನಾವು ಪರಿಚಯಿಸಬೇಕು. ಆಧುನಿಕತೆಯ ಅಗತ್ಯತೆವಿದೆ. ಅರ್ಥ ಆಗ್ತಿದಲ್ವಾ? ಈಗ ರಿಲಿಜನ್ ಇದೆ, ಇನ್ನೊಂದ್ ಕಡೆ ಹ್ಯೂಮನ್ ಬೀಯಿಂಗ್ಸ್ ಇದಾರೆ. ಸೊ ರಿಲಿಜನ್ ಇಂದ ಹ್ಯೂಮನ್ ಬೀಯಿಂಗ್ಸ್ ಏನಾಗಬೇಕು, ಉದ್ಧಾರ ಆಗ್ಬೇಕು. ಹ್ಯೂಮನ್ ಬೀಯಿಂಗ್ಸ್ ಏನಾಗಬೇಕು, ಬೆಳಿಬೇಕು. ಹ್ಯೂಮನ್ ಬೀಯಿಂಗ್ಸ್ ಏನಾಗಬೇಕು, ಇನ್ನೂ ಚೆನ್ನಾಗಿ ಸಂಪೂರ್ಣವಾಗಿರುವಂತಹ ಜೀವನ ಸಾಗಿಸಬೇಕು ಅಂತ. ಅರ್ಥ ಆಗ್ತಲ್ವಾ? ಸೊ ರಿಲಿಜನ್ ಮಾನವ ವಿರುದ್ಧ ಆಗ್ಬಾರ್ದು, ಅಂದ್ರೆ ಮಾನವೀಯತೆಗೆ ವಿರುದ್ಧವಾಗಬಾರ್ದು. ರಿಲಿಜನ್ ಹ್ಯುಮ್ಯಾನಿಟಿ, ರಿಲಿಜನ್ ರಾಷನಾಲಿಟಿ, ರಿಲಿಜನ್ ಮಾಡರ್ನಿಟಿ ಎಲ್ಲ ಒಟ್ಟಿಗೆ ಹೋಗ್ಬೇಕು ಅಂತ ಇದು ಅವರ ಚಿಂತನೆ ಆಗಿತ್ತು ಅಂತ. ಅರ್ಥ ಆಗ್ತಿಲ್ವಾ? ಆ ಪಾಯಿಂಟ್ ಹೇಳಿದ್ದಾರೆ. ಆಮೇಲೆ ಏನು ಇರ್ರಾಷನಲ್ ರಿಲಿಜನ್ ಅಂತಂದ್ರೆ ಏನಂತ ಕರಿತೀವಿ, ಇರ್ರಾಷನಲ್ ಅಂದ್ರೆ ಅವೈಚಾರಿಕವಾಗಿರುವಂತದ್ದು ಅಂತ. ಸೊ ಅವೈಚಾರಿಕವಾಗಿರುವಂತ ಧರ್ಮ, ಧಾರ್ಮಿಕ ಆಚರಣೆಗಳು ಏನಾಗುತ್ತೆ, ಸಮಾಜಕ್ಕೆ ಪಿಡುಗಾಗುತ್ತೆ ಅಂತ. ಅರ್ಥ ಆಗ್ತಿದ್ಯಾ? ಮೆನಿ ಸೋಷಿಯಲ್ ಈವಿಲ್ಸ್ಗೆ, ಸಮಾಜದಲ್ಲಿರುವಂತ ಎಷ್ಟೋ ಪಿಡುಗುಗಳಿಗೆ ಇವು ದಾರಿ ಮಾಡ್ಕೊಂಡ್ಬಿಡುತ್ತೆ ಅಂತ. ಅದು ಫಸ್ಟ್ ಪಾಯಿಂಟ್, ಅಂದ್ರೆ ರಿಲಿಜಿಯಸ್ ರಿಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಹೇಳ್ತಾರೆ, ಅಂದ್ರೆ ಇದ್ರ ಜೊತೆಗೆ ಹೇಳ್ತಾರೆ, ಈಗ ರಿಲಿಜಿಯಸ್ ರಿಫಾರ್ಮ್ ಮಾಡಬೇಕು ಅಂದ್ರೆ ರ್ಯಾಷನಾಲಿಟಿ ತರಬೇಕು, ಮಾಡರ್ನಿಟಿ ತರಬೇಕು ಅಂತ. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ದೇಶ ಸಾಮಾಜಿಕವಾಗಿ, ರಾಜಕೀಯವಾಗಿ ಅದು ಪ್ರೋಗ್ರೆಸ್ ಆಗಬೇಕು. ಒಂದು ದೇಶ ಸೋಶಿಯೋ ಪೊಲಿಟಿಕಲ್ ಪ್ರೋಗ್ರೆಸ್ ಅಂತ ಕರಿತೀವಿ. ಸಾಮಾಜಿಕವಾಗಿ, ರಾಜಕೀಯವಾಗಿ ಪ್ರಗತಿಶೀಲವಾಗಬೇಕು ಅಂತಂದ್ರೆ ಆ ದೇಶದಲ್ಲಿ ಏನಿರಬೇಕು, ಧಾರ್ಮಿಕ ಚಿಂತನೆಯಲ್ಲಿ ಕ್ರಾಂತಿ ಇರಬೇಕು, ಧಾರ್ಮಿಕ ವರ್ತನೆಯಲ್ಲಿ ಕ್ರಾಂತಿ ಇರಬೇಕು ಅಂತ ಹೇಳ್ತಾರೆ. ಸರಿನಾ? ಅಂದ್ರೆ ಸಕ್ಸಸ್ಫುಲ್ ರೆವಲ್ಯೂಷನ್ ಇನ್ ದಿ ರಿಲಿಜಿಯಸ್ ಥಾಟ್ ಅಂತ. ನಾವು ಧಾರ್ಮಿಕ ಚಿಂತನೆಗಳು ವೈಚಾರಿಕತೆಯಿಂದ ಕೂಡಿರ್ಬೇಕೇ ಹೊರತು ಅವೈಚಾರಿಕತೆಯಿಂದ ಇರಬಾರ್ದು ಅನ್ನೋದೇ ಅವರು ಮುಖ್ಯವಾಗಿರೋ ಅಂಶ ಇದೆ. ಅದನ್ನ ಹೇಳ್ತಾರೆ. ಆಮೇಲೆ ಅವರು ಕೇವಲ ಒಂದೇ ಧರ್ಮ, ಎರಡೇ ಧರ್ಮ ಅಂತಲ್ಲ, ಅನೇಕ ರೀತಿಯಲ್ಲಿ ಬರ್ತಿರುವಂತಹ ಧರ್ಮ ಸಂಸ್ಕೃತಿಗಳಿಂದ ಪ್ರಭಾವಿತರಾಗಿದ್ರು. ಈ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಕ್ರಿಶ್ಚಿಯಾನಿಟಿ ಇರ್ಬೋದು, ವೇದಿಕ್ ಫಿಲಾಸಫಿ ಇರ್ಬೋದು, ಅದೆಲ್ಲದರಿಂದಲೂ ಕೂಡ ಅವರು ಅತಿ ಹೆಚ್ಚು ಪ್ರಭಾವಿತರಾಗಿದ್ರು ಅಂತ. ಆ ಅಂಶಗಳಲ್ಲಿ ಈಗ ವೇದಿಕ್ ಫಿಲಾಸಫಿ ಇರ್ಬೋದು, ಕ್ರಿಶ್ಚಿಯನ್ ಫಿಲಾಸಫಿ ಇರ್ಬೋದು, ಅರಬಿಕ್ ಫಿಲಾಸಫಿ ಇರ್ಬೋದು, ಅಲ್ಲಿ ಬರ್ತಿರುವಂತಹ ಒಳ್ಳೆ ಅಂಶಗಳು, ಅಂದ್ರೆ ಎಲ್ಲೆಲ್ಲ ಒಳ್ಳೆ ಅಂಶಗಳು ಇರ್ತವೆ ಅದೆಲ್ಲವೂ ತಗೊಂಡು ಏನ್ ಮಾಡ್ತಾ ಇದ್ರು, ಸಿಂಥಸಿಸ್ ಮಾಡಿ ಹ್ಯುಮ್ಯಾನಿಟಿಗೆ, ಅಂದ್ರೆ ಮನುಷ್ಯರಿಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅದನ್ನ ಅವರು ಎಲ್ಲ ಕಡೆ ಪ್ರತಿಪಾದಿಸಿದ್ರು ಅಂತ. ಸರಿನಾ? ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಇದೆಲ್ಲ ನೀವು ಇಂಟ್ರಡಕ್ಷನ್ಸ್ ಅಲ್ಲೂ ಬರೀಬಹುದು. ಸರಿನಾ? ಇಲ್ಲಿ ಮೆನ್ಷನ್ ಮಾಡಿರುವಂತಹ ಪಾಯಿಂಟ್ಸ್ ಅನ್ನ ಇಂಟ್ರಡಕ್ಷನ್ಸ್ ಅಲ್ಲೋ ಅಥವಾ ಕನ್ಕ್ಲೂಷನ್ಸ್ ಅಲ್ಲೋ ಹೇಳ್ಬೋದು. ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ರಿಲಿಜಿಯಸ್ ರಿಫಾರ್ಮ್ಸ್ ಅಲ್ಲಿ ಹೇಳ್ತಾ ಇದೀವಿ. ಈಗ ಸೆಕೆಂಡ್ ಪಾಯಿಂಟ್ ಆಯ್ತು. ಫಸ್ಟ್ ಒನ್ ಮಿಕ್ಸ್ಚರ್ ಆಫ್ ವೆಸ್ಟರ್ನ್ ಅಂಡ್ ಇಂಡಿಯನ್ ಎಲಿಮೆಂಟ್ಸ್ ಅಂತ. ಸೆಕೆಂಡ್ ಪಾಯಿಂಟ್ ರಿಲಿಜಿಯಸ್ ರಿಫಾರ್ಮರ್ ಅಂತ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಗಮನಿಸಿ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ ರಿಲಿಜಿಯಸ್ ರಿಫಾರ್ಮ್ ಅಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಅವರು ಧಾರ್ಮಿಕ ಆಚರಣೆಗಳು ಅಂತ ಬಂದಾಗ ಈಗ ನಾವು ಪಾಲಿಥಿಸಮ್, ಬಹುದೇವೋಪಾಸನೆ ಅಂತ ಕೇಳಿರ್ತೀವಿ, ಮೂರ್ತಿ ಪೂಜೆ ಅಂತೆಲ್ಲ ಕೇಳಿರ್ತೀವಿ. ಸೊ ಅವರು ಅದರಲ್ಲಿ ಯಾವುದಕ್ಕೆ ಅತಿ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ರು, ಮೋನೋಥಿಸಮ್ ಅಂತ ಕರಿತೀವಿ. ಅಂದ್ರೆ ನಾನ್ ಡ್ಯೂಲಿಸಮ್ ಅಥವಾ ಅದ್ವೈತ ಅಂತ ಕರಿತೀವಿ. ನಾನ್ ಡ್ಯೂಲಿಸಮ್, ಈ ಅದ್ವೈತವಾದ ಅನ್ನೋದು ಎಲ್ಲಿಂದ ಬರ್ತದೆ, ನಮಗೆ ಉಪನಿಷತ್ಸ್ ಗೊತ್ತಲ್ವಾ? ಸೊ ಉಪನಿಷತ್ಸ್ ಅಲ್ಲಿ ಬರ್ತಿರುವಂತ ಎಷ್ಟೋ ಚಿಂತನೆಗಳಲ್ಲಿ, ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಇದು ಕೂಡ ಬಹಳ ಮುಖ್ಯವಾಗಿರುವಂತ ಚಿಂತನೆ. ಉಪನಿಷತ್ಸ್ ಅಲ್ಲಿ ಬರ್ತಿರುವಂತ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಅದ್ವೈತ ಅನ್ನೋದು ಇಂಪಾರ್ಟೆಂಟ್. ಆಮೇಲೆ ಅವ್ರು ಹೇಳ್ತಾರೆ, ಇದನ್ನ ಅನುಸಾರವಾಗಿ ಅವ್ರು ಏನ್ ಮಾಡ್ತಾರೆ, ಬ್ರಹ್ಮ ಸಮಾಜನ ಸ್ಥಾಪನೆ ಮಾಡಿದ್ದಾರೆ. 1829 ಬ್ರಹ್ಮ ಸಮಾಜ ಸ್ಥಾಪನೆ ಮಾಡಿದ್ದಾರೆ. ಗೊತ್ತಿರಲಿಲ್ಲ ನಿಮಗೆ, ಮೋನಿಸಮ್ ಅಂತ ಕರಿತೀವಿ. ಟೀಚ್ ಮೋನಿಸಮ್ ಅಂದ್ರೆ ಅದೇ ಅದ್ವೈತವಾದ ಅಂತ, ಅಥವಾ ನಾನ್ ಡ್ಯೂಲಿಸಮ್ ಅಂತ ಕರೀತಾರೆ. ಒಂದು ದೇವರ ಮೇಲೆ ಅಷ್ಟೇ ಅವರು ನಂಬಿಕೆ ಇಟ್ಟಿದ್ದಾರೆ. ಆಮೇಲೆ ದೇವರಿಗೆ ಯಾವ ತರ ಇದಿಲ್ಲ, ಏನಂತ ಕರಿತೀವಿ, ಸಕಾರಾತ್ಮಕ ಅಂತ ಕರಿತೀವಿ. ಸರಿನಾ? ಅಂದ್ರೆ ಆಕಾರ ಉಳ್ಳಂತ, ಅಂದ್ರೆ ಇಲ್ಲಿ ಬ್ರಹ್ಮ ಅಥವಾ ದೇವ್ರು ಹೆಂಗಿದ್ದಾರೆ, ನಿರಾಕಾರವಾಗಿರುವಂಥದ್ದು, ನಿರ್ಗುಣ ನಿರಾಕಾರ ಬ್ರಹ್ಮ ಅಂತ ಹೇಳ್ತೀವಲ್ವಾ, ಆ ರೀತಿ ಫಾಲೋ ಮಾಡ್ತಿದ್ದಾರೆ ಮೋನಿಸಮ್ ಅಂತ. ನೆಕ್ಸ್ಟ್ ಒಂದು ಬಂದು ಧಾರ್ಮಿಕ ಸುಧಾರಕರು ಹೌದು, ಜೊತೆಗೆ ಸಾಮಾಜಿಕ ಸುಧಾರಕರು ಹೌದು. ಯಾಕೆಂದ್ರೆ ಭಾರತದಲ್ಲಿರುವಂತಹ ಸಮಾಜದಲ್ಲಿ ಬರ್ತಿರುವಂತಹ ಸಾಮಾಜಿಕ ಪಿಡುಗುಗಳು, ಆ ಸಾಮಾಜಿಕ ಪಿಡುಗುಗಳಿಗೆ ಅಡಿಪಾಯ ಎಲ್ಲಿಂದ ಬರ್ತಿದೆ, ಧರ್ಮ ಅಥವಾ ಧಾರ್ಮಿಕ ಆಚರಣೆಗಳಿಂದ. ಸೊ ಧಾರ್ಮಿಕ ಆಚರಣೆಗಳು ಏನ್ ಮಾಡ್ತವೆ, ಸಾಮಾಜಿಕವಾಗಿ ಪಿಡುಗುಗಳನ್ನ ಉಂಟು ಮಾಡ್ತಾವಲ್ವಾ. ಸೊ ಅದಕ್ಕೆ ಧರ್ಮನೂ ಸುಧಾರಣೆ ಮಾಡಬೇಕು, ಜೊತೆಗೆ ಸಮಾಜನೂ ಸುಧಾರಣೆ ಮಾಡಬೇಕು, ಸಮಾಜದಲ್ಲಿರುವಂತಹ ಎಷ್ಟೋ ಆಚರಣೆಗಳನ್ನು ಸುಧಾರಣೆ ಮಾಡಬೇಕು. ಸೊ ಎರಡರ ಮೇಲೂ ಅವರು ಅತಿ ಹೆಚ್ಚು ಏನ್ ಮಾಡ್ತಾರೆ, ಅತಿ ಹೆಚ್ಚು ಗಮನ ಹರಿಸ್ತಾರೆ ಅಂತ.
ಚೆಕ್ ಮಾಡಿ. ಅಂದ್ರೆ ಸಮಾಜದಲ್ಲಿ ಇರುವಂತ ಅವತ್ತಿನ ಕಾಲದಲ್ಲಿ ಸಮಾಜದಲ್ಲಿರುವಂತ ಎಷ್ಟೋ ಸಾಮಾಜಿಕ ಪಿಡುಗುಗಳ ವಿರುದ್ಧ ಅವ್ರು ಏನ್ ಮಾಡ್ತಾರೆ, ಆ ಸಾಮಾಜಿಕ ಪಿಡುಗುಗಳ ವಿರುದ್ಧ ಸವಾಲನ್ನ ಒಡ್ತಾರೆ. ಹಾಗೂ ಅಲ್ಲಿರೋ ಎಷ್ಟೋ ಪಿಡುಗುಗಳನ್ನ ಅವ್ರು ಏನ್ ಮಾಡ್ತಾರೆ, ಆದಷ್ಟು ಅದನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ಸರಿನಾ? ಅದರಲ್ಲಿ ಒಂದು ನಿಮಗೆ ಗೊತ್ತಿರ್ತದೆ ಸತಿ ಅಬೊಲಿಷನ್, ಅಂದ್ರೆ ಸತಿ ಪದ್ಧತಿ ಅಂತ ಏನಿತ್ತಲ್ವಾ, ಸೊ ಸತಿ ಪದ್ಧತಿನ ಅಬಾಲಿಷನ್ ಮಾಡೋಕ್ಕೆ ಬ್ರಿಟಿಷರ ಮೇಲೆ ಅತಿ ಹೆಚ್ಚು ಪ್ರೆಷರ್ ಮಾಡ್ತಾರೆ, ಒತ್ತಡ ಹಾಕಿ ಇಂಡಿಯಾದಲ್ಲಿ ಸತಿ ಅಬಾಲಿಷನ್ ಮಾಡ್ತಾರೆ. ಸರಿನಾ? ಅದು ಒಂದು ಎಕ್ಸಾಂಪಲ್ ಅಷ್ಟೇ. ಅವರು ಯಾವುದೆಲ್ಲ ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ ಮಾಡಿದ್ರು, ಒಂದು ಸತಿ ಸಿಸ್ಟಮ್ ಇರ್ಬೋದು, ಆಮೇಲೆ ಚೈಲ್ಡ್ ಮ್ಯಾರೇಜ್, ಸರಿನಾ, ಬಾಲ್ಯ ವಿವಾಹ ಇರ್ಬೋದು, ಅದಾದ್ಮೇಲೆ ಜಾತೀಯತೆ ಕ್ಯಾಸ್ಟಿಸಮ್ ಇರ್ಬೋದು, ಆಮೇಲೆ ಮಿಸ್ಟ್ರೀಟ್ಮೆಂಟ್ ಆಫ್ ವಿಡೋಸ್. ಯಾರು ವಿಧವೆಯರಿದ್ದಾರೆ ಅವತ್ತಿನ ಕಾಲದಲ್ಲಿ ಸಮಾಜದಲ್ಲಿರುವಂಥ ವಿಧವೆಯರನ್ನ ಏನ್ ಮಾಡ್ತಾರೆ, ಅತ್ಯಂತ ಕೆಳಮಟ್ಟದಲ್ಲಿ ಕಾಣ್ತಾ ಇದ್ರು. ಅದ್ರ ವಿರುದ್ಧನೂ ಕೂಡ ಏನ್ ಮಾಡಿದ್ದಾರೆ, ಅವರು ಸವಾಲನ್ನ ಒಡ್ಡಿದ್ದಾರೆ ಅಂತ, ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಇದೆಲ್ಲ ಸೋಷಿಯಲ್ ರಿಫಾರ್ಮ್ ಆಗುತ್ತೆ ಅಂತ. ಆಮೇಲೆ ನೆಕ್ಸ್ಟ್ ಎಸ್ಪೆಷಲಿ ಮಹಿಳಾ ಹಕ್ಕುಗಳು ಅಂತ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಈಗ ನಾವು ಮಾಡರ್ನಿಸಮ್ ನ ತಗೊಂಡ್ಬಂದ್ರು ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳ್ಬೇಕಾದ್ರೆ, ನೀವು ಬರಿತಿರುವಂತ ಹೆಡ್ಡಿಂಗ್ಸ್, ನೀವು ಬರಿತಿರುವಂತ ಫಾರ್ಮೆಟ್ ಏನಿದೆಯಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗ್ತಲ್ವಾ? ಈಗ ಫಸ್ಟ್ ರಿಲಿಜಿಯಸ್ ರಿಫಾರ್ಮರ್, ಸೋಷಿಯಲ್ ರಿಫಾರ್ಮರ್, ಆಮೇಲೆ ವುಮನ್ ರೈಟ್ಸ್ ಬಹಳ ಇಂಪಾರ್ಟೆಂಟು. ಅಂದ್ರೆ ಮಹಿಳಾ ಹಕ್ಕುಗಳು ಅಂತ ಅದ್ರ ಬಗ್ಗೆ ಏನ್ ಮಾತಾಡಿದ್ದಾರೆ, ಹೌದು, ರಾಜಾರಾಮ್ ಮೋಹನ್ ರಾಯ್ ಬೇರೆ ಬೇರೆ ಸಾಮಾಜಿಕ ಸುಧಾರಕರು ಯಾರು ಬರ್ತಾರಲ್ವಾ, ಫಾರ್ ಎಕ್ಸಾಂಪಲ್ ವಿವೇಕಾನಂದ ಇರ್ಬೋದು ಅಥವಾ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಇರ್ಬೋದು, ಅವ್ರು ಎಲ್ಲರೂ ಹೇಳೋದೇನೋ, ಅಂದ್ರೆ ಎಲ್ಲರೂ ಈ ಕಾಲದಲ್ಲಿ ಹೇಳೋದೇನೋ ಮಹಿಳೆಯರಿಗೆ ಹಕ್ಕನ್ನ ಕೊಡ್ಲೇಬೇಕು ಅಂತ. ಇವರು ಕೂಡ ಅದೇ ನಿಟ್ಟಿನಲ್ಲಿ ಹೇಳಿದ್ದಾರೆ. ಸೊ ಏನ್ ಹೇಳಿದ್ದಾರೆ ಅಂತಂದ್ರೆ, ಅಂದ್ರೆ ಹೇಳ್ತಾರೆ ಮಹಿಳಾ ವಿಮೋಚನಾ ಚಳವಳಿ ಅಂತ ಕರಿತೀವಿ. ಅರ್ಥ ಆಗ್ತಿಲ್ವಾ? ಸೊ ವುಮೆನ್ಸ್ ಲಿಬರೇಷನ್ ಮೂವ್ಮೆಂಟ್. ನೀವು ಎಸ್ಪೆಷಲಿ ಈ ಕ್ವಶನ್ ಕೇಳಿರೋದು ಯಾವ ಟಾಪಿಕ್ ಅಲ್ಲಿ, ಯೂನಿಟ್ ನಂಬರ್ 2. ಸೊ ಯೂನಿಟ್ ನಂಬರ್ 2 ನಲ್ಲಿ ವುಮೆನ್ ರಿಲೇಟೆಡ್ ಏನ್ ಬರುತ್ತೆ, ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಬರ್ತದಲ್ವಾ, ಆ ಮೂವ್ಮೆಂಟ್ ಅಲ್ಲಿ ನೀವು ಓದ್ತೀರಾ ವುಮೆನ್ ಎಂಪವರ್ಮೆಂಟ್ ಆಮೇಲೆ ವುಮೆನ್ ಲಿಬರೇಷನ್ ಅಂತ. ಇವರು ಲಿಬರೇಷನ್ ಬಗ್ಗೆ ಮಾತಾಡ್ತಿದ್ದಾರೆ. ಎಂಪವರ್ಮೆಂಟ್ ಗಿಂತ ಲಿಬರೇಷನ್ ಇನ್ನೂ ದೊಡ್ಡದು. ಸರಿನಾ? ಎಂಪವರ್ಮೆಂಟ್ ಬೇಕೋ, ಬಟ್ ಲಿಬರೇಷನ್ ಇನ್ನೂ ದೊಡ್ಡದಾಗುತ್ತೆ. ನಾವು ಲಿಬರ್ಟಿ ಕೊಟ್ರೆ ವುಮೆನ್ ಎಂಪವರ್ಮೆಂಟ್ ಅವರೇ ಮಾಡ್ಕೊಳ್ತಾರೆ ಅನ್ನೋದು ಒಂದ್ ಕಡೆ ಇರುವಂತ ಒಂದು ಚಿಂತನೆ. ಅರ್ಥ ಆಗ್ತಿಲ್ವಾ? ಸೊ ಆ ಲಿಬರೇಷನ್ ಮೂವ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾರೆ. ಅದಾದ್ಮೇಲೆ ಹೇಳ್ತಾರೆ ಇನ್ನು ವುಮೆನ್ಸ್ಗೆ, ಎಸ್ಪೆಷಲಿ ವುಮೆನ್ಸ್ಗೆ ಅತಿ ಹೆಚ್ಚು ಏನ್ ಸಿಗ್ಬೇಕು ಅಂದ್ರೆ, ಪುರುಷರಿಗೆ ಯಾವ ರೀತಿ ಹಕ್ಕುಗಳು ಸಿಗುತ್ತೆ ಮಹಿಳೆಯರಿಗೂ ಅದೇ ರೀತಿ ಹಕ್ಕುಗಳು ಸಿಗ್ಬೇಕು ಅಂತ ಹೋರಾಟ ಮಾಡ್ತಾರೆ. ಆಮೇಲೆ ಅವ್ರು ನಂಬ್ತಾರೆ ಏನಂತಂದ್ರೆ, ಈಗ ಮಹಿಳೆಯರ ಮೇಲೆ ಅಷ್ಟೊಂದು ಅಸಮಾನತೆ ಯಾಕಿದೆ, ಮಹಿಳೆಯರಿಗೆ ಅಷ್ಟೊಂದು ಹಕ್ಕುಗಳನ್ನ ಯಾಕೆ ಸಮಾಜ ಕೊಡ್ತಿಲ್ಲ, ಅಥವಾ ಪುರುಷ ಪ್ರಧಾನವಾಗಿರುವಂತಹ ಸಮಾಜ ಮಹಿಳೆಯರಿಗೆ ಯಾಕೆ ಅಷ್ಟೊಂದು ಹಕ್ಕುಗಳನ್ನ ಕೊಡ್ತಿಲ್ಲ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಒಂದು ಇಂಪಾರ್ಟೆಂಟ್ ಮುಖ್ಯವಾಗಿರೋ ಕಾರಣ ಏನಾಗುತ್ತೆ ಅಂತಂದ್ರೆ, ಮಹಿಳೆಯರಿಗೆ ಪ್ರಾಪರ್ಟಿ ರೈಟ್ಸ್ ಕೊಟ್ಟಿಲ್ಲ ಅಂತ, ಆಸ್ತಿ ಹಕ್ಕುಗಳನ್ನ ಕೊಟ್ಟಿಲ್ಲ ಅಂತ. ಅರ್ಥ ಆಗ್ತಲ್ವಾ? ಅಂದ್ರೆ ಇವತ್ತಿಗೆ ನಮಗೆ ಕೋರ್ಟ್ ಇದೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದೆ, ಸುಪ್ರೀಂ ಕೋರ್ಟ್ ಇದೆ, ಇದೆಲ್ಲವಿದೆ. ಈ ಕಡೆ ನಮಗೆ ಹಕ್ಕುಗಳು ಸಿಗುತ್ತೆ. ಆದ್ರೆ ಅವತ್ತಿನ ಕಾಲದಲ್ಲಿ ಮಹಿಳೆಯರಿಗೆ ಎಲ್ಲಾ ರೀತಿಯಿಂದ ಎಲ್ಲಾ ಸಮಾಜದಲ್ಲಿರುವಂತ ಎಲ್ಲಾ ವರ್ಗದವರು ಕೂಡ ಅಲ್ಲಿ ಇರ್ತಿರುವಂತಹ ಮಹಿಳೆಯರಿಗೆ ಹಕ್ಕುಗಳನ್ನ ಕೊಡ್ತಿದ್ರಾ, ಆಮೇಲೆ ಪ್ರಾಪರ್ಟಿ ರೈಟ್ಸ್ ಅನ್ನ ಕೊಡ್ತಿದ್ರಾ. ಅರ್ಥ ಆಗ್ತಲ್ವಾ? ಅವತ್ತಿನ ಸಮಾಜಕ್ಕೆ ಅನುಸರಿಸಿಕೊಂಡು ಹೇಳೋದಾಗಿದ್ರೆ, ಸಮಾಜದಲ್ಲಿ ಮಹಿಳೆಯರಿಗೆ ಯಾಕೆ ಹಕ್ಕುಗಳಿಲ್ಲ, ಯಾಕಂದ್ರೆ ಅವ್ರಿಗೆ ಪ್ರಾಪರ್ಟಿ ರೈಟ್ಸ್ ಇಲ್ಲ, ಅವ್ರಿಗೆ ಪ್ರಾಪರ್ಟಿ ಅಂದ್ರೆ ಆಸ್ತಿಗೆ ಸಂಬಂಧಪಟ್ಟಿರೋ ತರ ಹಕ್ಕುಗಳನ್ನ ತಿರಸ್ಕಾರ ಮಾಡ್ತಿದ್ರು. ಇದೇ ಬಹಳ ಮುಖ್ಯವಾಗಿರುವಂತ ಕಾರಣ ಅಂತ ಅವ್ರು ನಂಬ್ತಾರೆ. ಸರಿನಾ? ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ತಗೊಳ್ರೆ ಎಜುಕೇಶನ್ ಬಗ್ಗೆ ಏನ್ ಮಾತಾಡ್ತಾರೆ ಅಂತ, ಅಂದ್ರೆ ಇದು ಕೂಡ ನಿಮಗೆ ಸಪರೇಟ್ ಕ್ವಶನ್ ಆಗಿ ಕೇಳ್ಬೋದು. ನಿಮಗೆ ನೆಕ್ಸ್ಟ್ ಬರ್ತಿರುವಂತ 2025 ಮೇನ್ಸ್ ಅಲ್ಲಿ ಸಪರೇಟ್ ಕ್ವಶನ್ ಆಗಿ ಕೇಳ್ಬೋದು. ಸರಿನಾ? ಇಂಡಿಯಾದಲ್ಲಿ ಎಜುಕೇಶನ್ ಅಂತಾನೆ ಅಂದ್ರೆ ಬೇರೆ ಬೇರೆ ಚಿಂತಕರು ಭಾರತದಲ್ಲಿ ಯಾವ ರೀತಿ ಶಿಕ್ಷಣ ಕೊಡ್ಬೋದು ಅಂತ. ಯಾಕಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು ಸಾಂಪ್ರದಾಯಿಕ ಶಿಕ್ಷಣ ಕೊಡಿ ಅಂತ ಕೇಳ್ತಿಲ್ಲ, ಅವ್ರು ಯಾವ ರೀತಿ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಿದ್ರೆ, ವೆಸ್ಟರ್ನ್ ಎಜುಕೇಶನ್ ಕೊಡಬೇಕು ಅಂತ ಹೇಳ್ತಿದ್ರು. ಸರಿನಾ? ಅಂದ್ರೆ ಸಪೋರ್ಟರ್ ಆಫ್ ಇಂಗ್ಲಿಷ್ ಅಂಡ್ ವೆಸ್ಟರ್ನ್ ಎಜುಕೇಶನ್. ಇಂಗ್ಲಿಷ್ ಲ್ಯಾಂಗ್ವೇಜ್ ಎಲ್ಲರೂ ಕೂಡ ಏನ್ ಕಲಿಬೇಕು, ಆಂಗ್ಲ ಭಾಷೆ ಕಲಿಬೇಕು, ಆಮೇಲೆ ಇಂಗ್ಲಿಷ್ ಅಥವಾ ವೆಸ್ಟರ್ನ್ ಪಾಶ್ಚಿಮಾತ್ಯ ಶಿಕ್ಷಣ ಕಲಿಬೇಕು ಅಂತ. ಅರ್ಥ ಆಗ್ತಲ್ವಾ? ಅಂದ್ರೆ ಪಾಶ್ಚಿಮಾತ್ಯ ಶಿಕ್ಷಣ ಕಲಿಬೇಕು ಅಂತ ಅತಾರ್ಕಿಕವಾಗಿ ಅಥವಾ ಅವೈಚಾರಿಕವಾಗಿ ಹೇಳ್ತಿಲ್ಲ ಅವರು. ಸರಿನಾ? ಅಂದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಸಮಾಜದಲ್ಲಿರುವಂತಹ ಪಿಡುಗುಗಳು ಹೋಗ್ಬೇಕು, ನಮ್ಮ ಸಮಾಜದಲ್ಲಿರುವಂತಹ ಪಿಡುಗುಗಳು ಹೋಗಿ ಸಮಾಜ ಗಟ್ಟಿ ಆಗ್ಬೇಕು, ಇಂಟಿಗ್ರೇಟ್ ಆಗ್ಬೇಕು ಅಂತಂದ್ರೆ ಫಸ್ಟ್ ನಾವು ಯಾವ ರೀತಿ ಥಿಂಕ್ ಮಾಡ್ಬೇಕಾಗುತ್ತೆ, ವೈಚಾರಿಕವಾಗಿ ಥಿಂಕ್ ಮಾಡಬೇಕು, ರ್ಯಾಷನಲ್ ಆಗಿ ಥಿಂಕ್ ಮಾಡಬೇಕು. ಸಾಂಪ್ರದಾಯಿಕತೆಯಲ್ಲಿ ಎಲ್ಲವೂ ಒಳ್ಳೇದಿಲ್ಲ, ಅದೇ ತರ ಸಾಂಪ್ರದಾಯಿಕತೆಯಲ್ಲಿ ಎಲ್ಲವೂ ಕೆಟ್ಟದಿಲ್ಲ, ಅದೇ ತರ ಪಾಶ್ಚಿಮಾತ್ಯದಲ್ಲೂ ಅಷ್ಟೇ ಎಲ್ಲವೂ ಒಳ್ಳೇದಿಲ್ಲ, ಎಲ್ಲವೂ ಕೆಟ್ಟದಿಲ್ಲ. ಸೊ ಏನು ಒಳ್ಳೇದಿದೆ ಅದು ಅರ್ಥ ಆಗ್ಬೇಕಲ್ವಾ, ಆ ಒಂದು ಚಿಂತನೆ ಬರ್ಬೇಕಲ್ವಾ, ಆ ರ್ಯಾಷನಾಲಿಟಿ ಅನ್ನೋ ಒಂದು ಚಿಂತನೆ ಬರ್ಬೇಕಲ್ವಾ. ಅದಕ್ಕೋಸ್ಕರ ಹೇಳ್ತಾರೆ ವೆಸ್ಟರ್ನ್ ಎಜುಕೇಶನ್ ಅಂತ ಹೇಳ್ತಾರೆ. ಆಮೇಲೆ ಅವ್ರೊಬ್ಬ ಫ್ರೆಂಡ್ ಇದ್ದಾರೆ, ಡಚ್ ವಾಚ್ ಮೇಕರ್, ಯಾರಂತ ಕರಿತೀವಿ, ಡೇವಿಡ್ ಹಾರೆ ಅಂತ ಕರಿತೀವಿ. ಅವ್ರಿಗೆ ಅವ್ರು ಏನ್ ಮಾಡಿದ್ದಾರೆ, ಭಾರತದಲ್ಲಿ ಅಂದ್ರೆ ವೇದಾಂತ ಕಾಲೇಜಿನ ಸೆಟಪ್ ಮಾಡಕ್ಕೆ ಸಹಾಯ ಮಾಡಿದ್ದಾರೆ. ಸರಿನಾ? ಸೊ ಎಜುಕೇಶನ್ ಬಗ್ಗೆ ಅವ್ರು ಯಾವ ರೀತಿ ಚಿಂತನೆ ಇದೆ, ಮಾಡರ್ನ್ ಎಜುಕೇಶನ್ ಬೇಕು, ಆಧುನಿಕ ಶಿಕ್ಷಣ ಬೇಕು, ಸಾಂಪ್ರದಾಯಿಕ ಶಿಕ್ಷಣ ಬೇಡ ಅಂತ ಹೇಳ್ತಿಲ್ಲ. ಸಾಂಪ್ರದಾಯಿಕ ಶಿಕ್ಷಣ ಜೊತೆಗೆ ವೈಚಾರಿಕತೆ ಬೇಕು, ಆ ವೈಚಾರಿಕತೆ ಎಲ್ಲಿಂದ ಬರುತ್ತೆ, ಮಾಡರ್ನ್ ಎಜುಕೇಶನ್ ಇಂದ ಬರುತ್ತೆ ಅಂತ. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ, ಈಗ ಒಂದ್ ಕಡೆ ಮಾಡರ್ನಿಸಮ್ ಎಜುಕೇಶನ್ ಆಯ್ತು, ಆಮೇಲೆ ಸೊಸೈಟಿ ಆಯ್ತು, ರಿಲಿಜನ್ ಆಯ್ತು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಈಗ ಭಾರತದಲ್ಲಿ ಇರುವಂತಹ ಆರ್ಥಿಕ ವ್ಯವಸ್ಥೆ ಯಾವ ಆರ್ಥಿಕ ವ್ಯವಸ್ಥೆಯಿಂದ ಕೂಡಿರಬೇಕು ಅಂತ. ಅರ್ಥ ಆಗ್ತಲ್ವಾ? ಇದು ಸ್ವಲ್ಪ ಪ್ರಾಬ್ಲಮ್ ಇದೆ. ಯಾಕೆಂದ್ರೆ ಅವ್ರು ಹೇಳ್ತಿರೋ ಆರ್ಥಿಕ ವ್ಯವಸ್ಥೆ ಯಾವುದು, ವೆಸ್ಟರ್ನ್ ಎಕನಾಮಿಕ್ ಮಾಡೆಲ್, ಪಾಶ್ಚಿಮಾತ್ಯ ಆರ್ಥಿಕವಾಗಿ ಫಾಲೋ ಮಾಡ್ತಿರುವಂತ ಒಂದು ಮಾಡೆಲ್ ನ ನಾವು ಅಳವಡಿಸ್ಕೋಬೇಕು ಅಂತ. ಈಗ ಪಾಶ್ಚಿಮಾತ್ಯ ಆರ್ಥಿಕ ವ್ಯವಸ್ಥೆ ಅಂದ್ರೆ ಯಾವ ರೀತಿ ಇದೆ, ವೆಸ್ಟರ್ನ್ ಕ್ಯಾಪಿಟಲಿಸಂ ಅಂತ ಕರಿತೀವಿ. ವೆಸ್ಟರ್ನ್ ಕ್ಯಾಪಿಟಲಿಸಂ ಅಂದ್ರೇನು,
ಪಾಶ್ಚಿಮಾತ್ಯ ಬಂಡವಾಳಶಾಹಿ ಅಂತ. ಸೊ ಬ್ರಿಟಿಷರು ಯಾವ ಒಂದು ಆರ್ಥಿಕವಾಗಿರೋ ಮಾದರಿನ ಅಳವಡಿಸ್ಕೊಂಡಿದ್ದಾರೆ ಅದೇ ಮಾದರಿನ ನಾವು ಫಾಲೋ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಬ್ರಿಟಿಷರು ಅಳವಡಿಸ್ಕೊಂಡಿರುವಂತ ಆರ್ಥಿಕ ಮಾದರಿ ಏನಂತ ಕರಿತೀವಿ, ವೆಸ್ಟರ್ನ್ ಕ್ಯಾಪಿಟಲಿಸಂ, ಪಾಶ್ಚಿಮಾತ್ಯ ಬಂಡವಾಳಶಾಹಿ. ಅದೇ ಪಾಶ್ಚಿಮಾತ್ಯ ಬಂಡವಾಳಶಾಹಿ ಭಾರತನ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಆಳ್ವಿಕೆ ಮಾಡ್ತಿದಾರಲ್ವಾ, ಅದರಿಂದ ಎಷ್ಟೊಂದು ನೆಗೆಟಿವ್ ಎಫೆಕ್ಟ್ಸ್ ಇದೆ. ಸೊ ನೆಗೆಟಿವ್ ಎಫೆಕ್ಟ್ಸ್ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ಇದು ಒಂದ್ ರೀತಿ ನೆಗೆಟಿವ್ ಪಾಯಿಂಟ್ ಆಗಿದೆ, ಸರಿನಾ? ಅಂದ್ರೆ ಇಲ್ ಎಫೆಕ್ಟ್ಸ್ ಅಂತ ಕರಿತೀವಿ. ನಮ್ಗೆ ಆಗ್ತಿರುವಂತ ನಕಾರಾತ್ಮಕ ಪರಿಣಾಮಗಳ ಬಗ್ಗೆ ಅವರು ಏನ್ ಮಾಡಿದ್ರೆ ಅದನ್ನ ಇಗ್ನೋರ್ ಮಾಡ್ಬಿಟ್ಟಿದ್ದಾರೆ ಅಂತ. ಅಂದ್ರೆ ನಮ್ಗೆ ಬೇಕಾ ಫ್ರೀ ಅಂದ್ರೆ ನಮ್ಗೆ ಬೇಕಾಗಿರುವಂತದ್ದು ವೆಸ್ಟರ್ನ್ ಎಕನಾಮಿಕ್ ಮಾಡೆಲ್ ಬೇಕು, ಆದ್ರೆ ಅದರಲ್ಲಿರುವಂತ ನಕಾರಾತ್ಮಕಗಳನ್ನ ಕಮ್ಮಿ ಮಾಡೋ ತರ ಬೇಕು, ಆದ್ರೆ ಅದನ್ನ ಹಂಗೆ ಕಂಟಿನ್ಯೂ ಮಾಡಬಾರ್ದು. ಅರ್ಥ ಆಗ್ತಲ್ವಾ? ಅದು ಒಂದ್ ಪಾಯಿಂಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಲಿಬರ್ಟಿ, ಇದು ಕೂಡ ಇಂಪಾರ್ಟೆಂಟ್. ಸ್ವತಂತ್ರ, ಅರ್ಥ ಆಗ್ತಲ್ವಾ? ಲಿಬರ್ಟಿ, ಸ್ವತಂತ್ರದ ಬಗ್ಗೆ ಮಾತಾಡ್ತಾರೆ. ಸೊ ಅವರ ಪ್ರಕಾರ ಲಿಬರ್ಟಿ ಅನ್ನೋದು ಯಾವುದೇ ಕಾರಣಕ್ಕೂ ರಾಜಿ ಆಗುವಂತ ವಿಷಯ ಅಲ್ಲ, ಸರಿನಾ? ಅಂದ್ರೆ ಮಹಿಳೆ ಆಗಿರಲಿ, ಮಕ್ಕಳಾಗಿರಲಿ, ಅಥವಾ ಡಿಪ್ರೆಸ್ ಕ್ಲಾಸ್ ಶೋಷಿತ ವರ್ಗದವರಾಗಿರಲಿ, ಯಾರಿಗೂ ಕೂಡ ಲಿಬರ್ಟಿನ ರಾಜಿ ಮಾಡ್ಕೊಳ್ಳುವಂತ ಅನ್ನೋ ಅವಕಾಶನೇ ಇರಬಾರ್ದು. ಎಲ್ಲರಿಗೂ ಕೂಡ ಲಿಬರ್ಟಿ ಸಿಕ್ಲೇಬೇಕು. ಲಿಬರ್ಟಿ ಅನ್ನೋದು ಪ್ರಾಕೃತಿಕ ಅಥವಾ ನೈಸರ್ಗಿಕ ಹಕ್ಕುಗಳಾಗಲಿ ಅಂತ, ಗೊತ್ತಾಗ್ತಲ್ವಾ? ಸೊ ಲಿಬರ್ಟಿ ವಾಸ್ ಎ ಪ್ರೈಸ್ಲೆಸ್. ಈಗ ನನ್ನ ಲಿಬರ್ಟಿ ಕೊಡಬೇಕು ಅಂದ್ರೆ ಎಷ್ಟು ದುಡ್ಡು ಕೊಟ್ಟರೆ ನಾನು ಲಿಬರ್ಟಿ ಕೊಂಡ್ಕೋಬೋದಾ? ಆ ರೀತಿ ಇಲ್ಲ, ಲಿಬರ್ಟಿನ ಪ್ರೈಸ್ಲೆಸ್ ಅಂತ ಕರೀತಾರೆ. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತಾರೆ, ಸರಿನಾ, ಇಂಡಿಯಾಗೆ ಈಗ ನಮ್ ಲಿಬರ್ಟಿ ಬೇಕಲ್ವಾ? ಈಗ ಹೆಂಗೆ ವೈಯಕ್ತಿಕವಾಗಿ ಸ್ವತಂತ್ರ ಬೇಕೋ ಅದೇ ತರ ಭಾರತಕ್ಕೂ ಕೂಡ ಸ್ವತಂತ್ರ ಬೇಕು. ಸೊ ಭಾರತಕ್ಕೆ ಸ್ವತಂತ್ರ ಎಲ್ಲಿ ಮಿಸ್ ಆಗಿದೆ? ರಾಜಕೀಯವಾಗಿರುವಂತಹ ಸ್ವತಂತ್ರ, ಸಾಮಾಜಿಕವಾಗಿರುವಂತಹ ಸ್ವತಂತ್ರ, ಆರ್ಥಿಕವಾಗಿರುವಂತಹ ಸ್ವತಂತ್ರ. ಅದರಲ್ಲಿ ಸಾಮಾಜಿಕವಾಗಿರುವಂತದ್ದು, ಆರ್ಥಿಕವಾಗಿರುವಂತದ್ದು ಇವತ್ತು ಕೂಡ ನಾವು ಫೈಟ್ ಮಾಡ್ತಾ ಇದೀವಿ, ಇವತ್ತು ಕೂಡ ನಾವು ಅಚೀವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಆದ್ರೆ ಅವತ್ತು ರಾಜಕೀಯವಾಗಿರುವಂತಹ ಸ್ವತಂತ್ರ ಬ್ರಿಟಿಷರು ಏನು ವಶಪಡಿಸಿಕೊಂಡಿದ್ರು ಅದು ನಮಗೆ ಫಸ್ಟ್ ಬೇಕು ಅಂತ ರಾಜಾರಾಮ್ ಮೋಹನ್ ರಾಯ್ ಹೇಳಿದ್ದಾರೆ. ಸೊ ಲಿಬರ್ಟಿಲಿ ಇನ್ನೊಂದು ಐಡಿಯಾ ಅಂತಂದ್ರೆ ಏನು? ಪೊಲಿಟಿಕಲ್ ಫ್ರೀಡಮ್ ಫಾರ್ ಇಂಡಿಯಾ. ಇಂಡಿಯಾಗೆ ರಾಜಕೀಯವಾಗಿ ಸ್ವತಂತ್ರ ಬೇಕು ಅಂತ ರಾಜಾರಾಮ್ ಮೋಹನ್ ರಾಯ್ ಹೇಳಿದ್ದಾರೆ. ಸರಿ, ಅದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಆಮೇಲೆ ಅದನ್ನೇ ಹೇಳ್ತಾರೆ, ಲಿಬರ್ಟಿ ಬಗ್ಗೆ ಇನ್ನೂ ಅತಿ ಹೆಚ್ಚು ಪಾಯಿಂಟ್ಸ್ ಅನ್ನು ಹೇಳೋದಾಗಿದ್ರೆ ಹೇಳ್ತಾರೆ, ಕೇವಲ ಲಿಬರ್ಟಿ ಅನ್ನೋದು ಒಂದು ದೇಶ, ಒಂದು ಸಮುದಾಯಕ್ಕೆ ಅಥವಾ ಒಬ್ಬ ವ್ಯಕ್ತಿಗಷ್ಟೇ ಸಂಬಂಧ ಇಲ್ಲ. ಲಿಬರ್ಟಿ ಅನ್ನೋದು ಯಾವುದೇ ಕಾರಣಕ್ಕೂ ರಾಜಿ ಆಗಬಾರ್ದು. ಪ್ರತಿಯೊಬ್ಬ ವ್ಯಕ್ತಿಗೂ, ಅಂದ್ರೆ ಎಲ್ಲರಿಗೂ ಕೂಡ ಅದು ತಲುಪಬೇಕಾಗುತ್ತೆ ಅಂತ ಮಾತಾಡ್ತಿದ್ದಾರೆ, ಸರಿನಾ? ಅಂದ್ರೆ ಅದು ಯೂನಿವರ್ಸಲ್. ಲಿಬರ್ಟಿ ಅನ್ನೋದು, ಸ್ವತಂತ್ರ ಅನ್ನೋದು ಸಾರ್ವತ್ರಿಕವಾಗಿರುವಂತ ಒಂದು ಆದರ್ಶ, ಅದು ಎಲ್ಲರಿಗೂ ಸಿಗಬೇಕು ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತಿದಿಲ್ವಾ? ಅದಾದ್ಮೇಲೆ ಹೇಳ್ತಾರೆ, ಕೇವಲ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅಷ್ಟೇ ಇಲ್ಲ, ಇಟಲಿಯಲ್ಲಿ ನಡೀತಿರುವಂತದ್ದು, ಆಮೇಲೆ ಇಂಗ್ಲೆಂಡ್ ಅಲ್ಲಿ ನಡೀತಿರುವಂತದ್ದು, ಎಲ್ಲೇ ಫ್ರೀಡಮ್ ಸ್ಟ್ರಗಲ್ ಆದ್ರೂ, ಎಲ್ಲೇ ಲಿಬರ್ಟಿಗೋಸ್ಕರ ಹೋರಾಟ ಮಾಡಿದ್ರು ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ, ಸರಿನಾ? ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಇಂಟರ್ನ್ಯಾಷನಲಿಸಂ. ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಅಂತಾರಾಷ್ಟ್ರೀಯ. ಈಗ ರಾಜಾರಾಮ್ ಮೋಹನ್ ರಾಯ್ ಇರುವಂತ ಕಾಲ 19ನೇ ಶತಮಾನ, ಅವತ್ತು ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೇರೆ ಬೇರೆ ತರ ಡೈನಾಮಿಕ್ಸ್ ಇತ್ತು. ಈಗ ಯುರೋಪ್ ಅಲ್ಲಿ ಇರ್ಬೋದು ಅಥವಾ ಅಮೆರಿಕದಲ್ಲಿ ಇರ್ಬೋದು. ಸೊ ಇಂಟರ್ನ್ಯಾಷನಲಿಸಂ ಅನ್ನೋದು ಯಾವ ರೀತಿ ಇರಬೇಕು ಅಂತ, ಅಂತಾರಾಷ್ಟ್ರೀಯತೆ ಅನ್ನೋದು ಯಾವ ರೀತಿ ಇರಬೇಕು? ಸೊ ಅವರ ಪ್ರಕಾರ ಹೆಂಗಿರ್ಬೇಕು ಅಂತಂದ್ರೆ, ಅಂದ್ರೆ ಸಿಟಿಸನ್, ನಾಗರಿಕರು ಇಂಪಾರ್ಟೆಂಟು, ಅದೇ ಗ್ಲೋಬಲ್ ಲೆವೆಲ್ ಸಿಟಿಸನ್ ಇರಬೇಕು, ವಿಶ್ವ ಶಾಂತಿ ಇರಬೇಕು, ಯೂನಿವರ್ಸಲ್ ಪೀಸ್ ಇರಬೇಕು, ಆಮೇಲೆ ಅಂತಾರಾಷ್ಟ್ರೀಯತೆ. ಈಗ ರಾಷ್ಟ್ರೀಯತೆ ಒಂದ್ ಕಡೆ, ಅಂತಾರಾಷ್ಟ್ರೀಯತೆ ಇನ್ನೊಂದ್ ಕಡೆ. ಸೊ ಎರಡು ಬ್ಯಾಲೆನ್ಸ್ ಮಾಡೋ ತರ ಇರಬೇಕು. ಅಂತಾರಾಷ್ಟ್ರೀಯತೆ ಅನ್ನೋದು ರಾಷ್ಟ್ರೀಯತೆಗೆ ಪೂರಕವಾಗಿರ್ಬೇಕು, ಆಮೇಲೆ ರಾಷ್ಟ್ರೀಯತೆ, ಅಂತಾರಾಷ್ಟ್ರೀಯತೆ ಎರಡು ವಿರುದ್ಧವಾಗಬಾರ್ದು. ಆ ರೀತಿ ಒಂದು ಅಂಶಗಳನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ಇಂಟರ್ನ್ಯಾಷನಲ್ ಕೋ ಎಕ್ಸಿಸ್ಟೆನ್ಸ್, ಅಂತಾರಾಷ್ಟ್ರೀಯ ಸಹಬಾಳ್ವೆ. ಇದೆಲ್ಲ ನಿಮಗೆ ಬೇರೆ ಬೇರೆ ಎಥಿಕ್ಸ್ ಅಲ್ಲಿ ಆನ್ಸರ್ ಬರೋಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಥಿಕ್ಸ್ ಅಲ್ಲಿ ಬರಬೇಕಾದ್ರೆ ಈ ರೀತಿ ಪ್ರಿನ್ಸಿಪಲ್ಸ್ ನ, ಈ ರೀತಿ ಕಾನ್ಸೆಪ್ಟ್ಸ್ ನೀವು ಅಲ್ಲಿ ಬರೀಬಹುದು, ಸರಿನಾ? ಇಂಟರ್ನ್ಯಾಷನಲ್ ಕೋ ಎಕ್ಸಿಸ್ಟೆನ್ಸ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೆಲ್ಲ ಒಟ್ಟಿಗೆ ಇರಬಹುದು ಅಂತ. ಅರ್ಥ ಆಗ್ತಿದ್ಯಾ? ಆಮೇಲೆ ವರ್ಲ್ಡ್ ಹೆಂಗಿರ್ಬೇಕು? ಪ್ರಪಂಚ ಅನ್ನೋದು ಎಲ್ಲಾ ದೇಶಗಳಿಗೂ ಕೂಡಿರ್ಬೇಕು ಅಂತ ಇಂಟರ್ನ್ಯಾಷನಲಿಸಂ ಅಂತ ಹೇಳ್ತಿದ್ದಾರೆ. ಅದೇ ಪಾಯಿಂಟ್ ಇಲ್ಲಿ ಹೇಳ್ತಾರೆ ನೋಡಿ, ಗ್ಲೋಬಲ್ ಯೂನಿಟಿ. ಅವ್ರು ಹೇಳ್ತಿರೋ ಪಾಯಿಂಟ್ ಏನು? ಗ್ಲೋಬಲ್ ಯೂನಿಟಿ, ಅಂತಾರಾಷ್ಟ್ರೀಯವಾಗಿ ಎಲ್ಲರೂ ಕೂಡ ಏಕತೆಯಾಗಿರ್ಬೇಕು. ಆಮೇಲೆ ಯೂನಿವರ್ಸಲ್, ಸಾರ್ವತ್ರಿಕವಾಗಿ ಸಮಾನತೆ ಇರಬೇಕು ಅಂತ. ಇದೆಲ್ಲ ಇಂಪಾರ್ಟೆಂಟ್. ಆಮೇಲೆ ಫ್ರೆಟರ್ನಿಟಿ ಅಂತ ನಾವೇನು ಓದ್ತೀವಿ, ಪ್ರಿಯಾಂಬಲ್ ಅಲ್ಲಿ ಫ್ರೆಟರ್ನಿಟಿ ಅಂತ ಓದ್ತೀರಾ, ಭ್ರಾತೃತ್ವ ಅಂತ, ಅದು ಕೇವಲ ಇಂಡಿಯನ್ಸ್ ಅಷ್ಟೇನಾ ಅಂತ. ಅಂದ್ರೆ ಕೇವಲ ಇಂಡಿಯನ್ಸ್ ಇದೆಯಾ ಅಥವಾ ಕೇವಲ ಇಂಡಿಯಾ ಬಿಟ್ಟು ಬೇರೆ ಕಡೆನೂ ಇದೆಯಾ? ಸೊ ನಾವು ಫಾಲೋ ಮಾಡ್ತೀವಿ, ಗೊತ್ತಲ್ವಾ? ಅಂದ್ರೆ ನಿಮಗೆ ಗೊತ್ತಿರ್ತದೆ, ವಸುದೈವ ಕುಟುಂಬಕಂ ಅಂತ. ಅಂದ್ರೆ ವಸುದೈವ ಕುಟುಂಬಕಂ ಅಂತ ಕೇಳ್ತೀರಲ್ವಾ ನೀವು? ಸೊ ಈ ಪ್ರಿನ್ಸಿಪಲ್ ಇಂಡಿಯಾ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಿದೆ. ಅಂದ್ರೆ ಇವಾಗಿರುವಂತಹ ಸರ್ಕಾರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಿದ್ದಾರೆ, ಸರಿನಾ? ವಸುದೈವ ಕುಟುಂಬಕಂ ಅಂದ್ರೆ ಇಡೀ ವಿಶ್ವ ಒಂದು ಹಳ್ಳಿ ತರ, ನಾವೆಲ್ಲರೂ ಕೂಡ ಒಂದೇ ಕುಟುಂಬದವರು ಅಂತ. ಆ ಭ್ರಾತೃತ್ವ ಅಂತ ಇದೆಯಲ್ವಾ, ಕೇವಲ ಭಾರತಕ್ಕಷ್ಟೇ ಮೀಸಲಾಗಿಲ್ಲ. ಭ್ರಾತೃತ್ವ ಅನ್ನೋದು ಯೂನಿವರ್ಸಲ್ ಲೆವೆಲ್ ಇದೆ, ಯೂನಿವರ್ಸಲ್ ಬ್ರದರ್ಹುಡ್. ಅರ್ಥ ಆಗ್ತಿದೆ? ಸಾರ್ವತ್ರಿಕ ಭ್ರಾತೃತ್ವ ಅನ್ನೋದು ಇದೇ ಒಂದು ಚಿಂತನೆನ ರಾಜಾರಾಮ್ ಮೋಹನ್ ರಾಯ್ ಅವತ್ತೇ ಹೇಳಿದ್ರು. ಸೊ ಯಾವ ಪ್ರಿನ್ಸಿಪಲ್? ಇಂಟರ್ನ್ಯಾಷನಲಿಸಂ ಅನ್ನೋ ಪ್ರಿನ್ಸಿಪಲ್. ಇವೆಲ್ಲವೂ ಕೂಡ ಏನ್ ಹೇಳ್ತಿದೆ? ಆಧುನಿಕ ಚಿಂತನೆಗಳು ಅಂತ. ಇಂತಹ ಚಿಂತನೆಗಳು ಭಾರತದಲ್ಲಿ ಬಂದಾಗ ಏನಾಗುತ್ತೆ? ಭಾರತದಲ್ಲಿ ಆಧುನಿಕ ಯುಗ ಇನ್ನು ಪ್ರಾರಂಭ, ಅಂದ್ರೆ ಉದ್ಘಾಟನೆ ಆಗುತ್ತೆ, ಇನ್ನು ದೊಡ್ಡ ಮಟ್ಟದಲ್ಲಿ ಮುಂದಕ್ಕೆ ಹೋಗುತ್ತೆ ಅಂತ ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಕನ್ಕ್ಲೂಷನ್. ಇಷ್ಟೊಂದೆಲ್ಲ ಮಾತಾಡಿದ್ವಲ್ವಾ? ಈಗ ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಕನ್ಕ್ಲೂಷನ್ ಮಾಡಬೇಕು. ನಾವು ಇಂಟ್ರೊಡಕ್ಷನ್ ಎಲ್ಲ ಕೆಲವು ಪಾಯಿಂಟ್ಸ್ ಹೇಳ್ಬಿಟ್ಟಿದ್ವಿ. ರಾಜಾರಾಮ್ ಮೋಹನ್ ರಾಯ್ ಇಂಡಿಯನ್ ರಿನೆಸೆನ್ಸ್ ಪಿತಾಮಹ ಆಗಿದ್ರು ಅಂತೆಲ್ಲ ಹೇಳಿದ್ವಿ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ? ರಾಜಾರಾಮ್ ಮೋಹನ್ ರಾಯ್ ಅವರ ಚಿಂತನೆಗಳಲ್ಲಿ ಎಲ್ಲವೂ ಕೂಡ ವೆಸ್ಟರ್ನ್ಸೇ ಇತ್ತ ಅಂತ, ಎಲ್ಲವೂ ಕೂಡ ಪಾಶ್ಚಿಮಾತ್ಯ ಅಂಶಗಳೇ ಇತ್ತ.
ಇಲ್ಲ ಸಾಂಪ್ರದಾಯಿಕತೆನೂ ಇದೆ, ಪಾಶ್ಚಿಮಾತ್ಯ ಅಂಶಗಳು ಇದಾವೆ. ಎರಡರ ಮಿಶ್ರಣ ಮಾಡಿ ಯಾವುದು ಮಾನವೀಯತೆಗೆ ಒಳ್ಳೇದಾಗುತ್ತೆ ಅದನ್ನ ಅವರು ಪ್ರತಿಪಾದಿಸಿದ್ರು. ಆ ಒಂದು ಪಾಯಿಂಟ್ ನ ಹೇಳಿ ನಾವು ಕನ್ಕ್ಲೂಷನ್ ಮಾಡ್ತಾ ಇದ್ವಿ. ಸಿಂಪಲ್ ಆಗಿ ಈ ತರ ಇದೆ ನೋಡಿ. ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು ಆಧುನಿಕವಾಗಿ ಆಗಿದ್ರು ಕೂಡ ಅವರು ಸಾಂಪ್ರದಾಯಿಕತೆಗೂ ಕೂಡ ಅತಿ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ರು. ಅಂದ್ರೆ ಸಾಂಪ್ರದಾಯಿಕತೆ ಆಧುನಿಕತೆ ಎರಡರ ಮಧ್ಯೆ ಇರುವಂತಹ ಒಂದು ಸಂಬಂಧನ, ಒಂದು ಸೇತುವೆನ ಕಟ್ತಾ ಇದ್ರು ಅಂತ. ಈ ತರ ಇದೆ ನೋಡಿ. ಈ ಆಲ್ವೇಸ್ ಟ್ರೈ ಟು ಲಿಂಕ್ ಮಾಡರ್ನಿಟಿ, ಆಧುನಿಕತೆ ಜೊತೆಗೆ ಏನೋ ಸಾಂಪ್ರದಾಯಿಕತೆ. ಹೌದು, ನಾವೆಲ್ಲ ಸಾಂಪ್ರದಾಯಿಕವಾಗಿದ್ದೀವಿ ಹಂಗಂದ್ರೆ ನಾವೆಲ್ಲ ಹಿಂದುಳಿದಿವ ಅಂತ, ಅಥವಾ ನಾವೆಲ್ಲ ಆಧುನಿಕವಾಗಿದ್ದೀವಿ, ನಾವೆಲ್ಲ ಮುಂದುವರೆದಿದ್ದೀವ? ಇಲ್ಲ, ಆಧುನಿಕತೆ ಅನ್ನೋದು ಸಂಪೂರ್ಣವಾಗಿ ಆಧುನಿಕತೆ, ಸಂಪೂರ್ಣವಾಗಿ ಸಾಂಪ್ರದಾಯಿಕತೆ ಅಂತಲ್ಲ, ಎರಡರ ಮಿಶ್ರಣವಾಗಿ ಮಾನವೀಯತೆಗೆ ಏನ್ ಬೇಕೋ ಅದಕ್ಕೆ ಅವರು ಒತ್ತನ್ನ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ಹೇಳ್ತಾ ಇದೀವಿ. ಏನಂತ ಹೇಳ್ತಾ ಇದೀವಿ ಅಂತಂದ್ರೆ ಆಧುನಿಕತೆಯು ಬೇಕೋ ಸಾಂಪ್ರದಾಯಿಕತೆಯೊಂದಿಗೆ ಅಂತ. ಆಧುನಿಕತೆ ಪ್ಲಸ್ ಸಾಂಪ್ರದಾಯಿಕತೆ ಎರಡರ ಮಿಶ್ರಣ ಮಾಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಕಾಂಬಿನೇಷನ್ ಆಫ್, ಒಂದ್ ಕಡೆ ಜಾತ್ಯತೀತತೆ ಸೆಕ್ಯುಲರಿಸಂ, ಆಮೇಲೆ ಸ್ಪಿರಿಚುಯಾಲಿಟಿ ಆಧ್ಯಾತ್ಮಿಕತೆ, ಇನ್ನೊಂದ್ ಕಡೆ ಸೆಕ್ಯುಲರಿಸಂ, ಎರಡು ಮಿಕ್ಸ್ ಮಾಡಕ್ ನೋಡ್ತಾರೆ. ಸರಿನಾ? ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಹೇಳ್ಬೇಕು ಅಂದ್ರೆ ಅಂದ್ರೆ ವೆಸ್ಟರ್ನ್ ಈಸ್ಟರ್ನ್ ಫಿಲಾಸಫಿ, ಅಂದ್ರೆ ಪಾಶ್ಚಿಮಾತ್ಯದಲ್ಲಿರುವಂತಹ ತತ್ವಶಾಸ್ತ್ರ, ಆಮೇಲೆ ಇಲ್ಲಿ ಪೂರ್ವದಲ್ಲಿ ಇರುವಂತಹ ಅಥವಾ ನಮ್ಮ ಭಾರತ ಅಥವಾ ಏಷ್ಯಾದಲ್ಲಿ ಇರುವಂತಹ ತತ್ವಶಾಸ್ತ್ರ ಎರಡರ ಮಿಶ್ರಣ ಮಾಡಕ್ ಹೋಗ್ತಾರೆ. ಅಂದ್ರೆ ಕೇವಲ ಸಾಂಪ್ರದಾಯಿಕತೆನೆ ಅಥವಾ ಕೇವಲ ಆಧುನಿಕತೆನೆ ಅಂತಿಲ್ಲ, ಎರಡರ ಮಿಶ್ರಣ ಮಾಡ್ತಾರೆ. ಆ ಎಕ್ಸಾಂಪಲ್ ನಾವು ಇಲ್ಲಿ ತಗೊಂಡು ಫೈನಲ್ ಗೆ ಕನ್ಕ್ಲೂಡ್ ಮಾಡ್ತಾ ಇದೀವಿ. ಅರ್ಥ ಆಗ್ತಲ್ವಾ? ಸೊ ಈ ರೀತಿ ಕನ್ಕ್ಲೂಷನ್ ಮಾಡ್ಬೋದು. ಇದೇ ತರ ಮಾಡ್ಬೇಕು ಅಂತಿಲ್ಲ, ಇನ್ನು ಬೇರೆ ತರ ಕನ್ಕ್ಲೂಷನ್ಸ್ ಮಾಡ್ಬೋದು. ನೀವು ಅದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಸರಿನಾ? ಈ ನಾವೇನ್ ಕಂಟೆಂಟ್ ಅನ್ನ ಡಿಸ್ಕಷನ್ ಮಾಡಿದ್ವಿ, ನೀವು ಇದೇ ಕಂಟೆಂಟ್ ತಗೊಂಡು ಇನ್ನು ಬೇರೆ ತರ ಆನ್ಸರ್ಸ್ ಅನ್ನ ಬರೋದಕ್ಕೆ ಟ್ರೈ ಮಾಡಿ. ಬೇರೆ ಸ್ಟ್ರಕ್ಚರ್ಸ್ ಅಲ್ಲಿ ಬೇರೆ ಸ್ಟೈಲಲ್ಲಿ ಬರೀರಿ. ನಾ ಇಲ್ಲಿ ನಿಮಗೆ ಫ್ಲೋ ಚಾರ್ಟ್ ಅನ್ನು ಹಾಕ್ಬೋದು, ಪ್ರೆಸೆಂಟೇಷನ್ ಎಲ್ಲ ಬೇರೆ ತರ ಚೇಂಜ್ ಮಾಡ್ಬೋದು. ಸೊ ಪ್ರೆಸೆಂಟೇಷನ್ ಬಗ್ಗೆ ಇಲ್ಲಿ ಮಾತಾಡ್ತಿಲ್ಲ ನಾವು, ಯಾಕೆಂದ್ರೆ ಪ್ರೆಸೆಂಟೇಷನ್ ಸ್ವಲ್ಪ ನೀವು ಕಲಿಬೇಕು. ನಿಮಗೆ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ 200-250 ವರ್ಡ್ಸ್ ಇರುತ್ತೆ. ನೀವು ಅದನ್ನ ಕಂಡೆನ್ಸ್ ಮಾಡಿ. ಸರಿನಾ? ಡಯಾಗ್ರಾಮ್ ಹಾಕೋದನ್ನ ಟ್ರೈ ಮಾಡಿ, ಫ್ಲೋ ಚಾರ್ಟ್ ಹಾಕೋದನ್ನ ಟ್ರೈ ಮಾಡಿ. ಅದನ್ನ ನಿಮಗೆ ಸಿಕ್ಕಿರುವಂತ ಕಂಟೆಂಟ್ ನ ಆದಷ್ಟು ನಾವು ಪ್ರೆಸೆಂಟ್ ಮಾಡಬೇಕು. ಬಟ್ ಯಾವ ರೀತಿ ಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ನೀವು ಯೋಚನೆ ಮಾಡಿ, ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಈಗ ನಾವು ಡಿಸ್ಕಷನ್ ಮಾಡೋದು ಟೋಟಲ್ಗೆ 3 ಕ್ವಶನ್ ಡಿಸ್ಕಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಫರ್ದರ್ ಕ್ವಶನ್ಸ್ ಇನ್ನೂ 4 ಕ್ವಶನ್ ಇದೆ. 2020 ಕ್ವಶನ್ ಪೇಪರ್ ಅಲ್ಲಿ ಇನ್ನೂ 4 ಕ್ವಶನ್ಸ್ ಇದೆ. ಆ 4 ಕ್ವಶನ್ ಸಂಬಂಧಪಟ್ಟಂಗೆ ಏನೆಲ್ಲ ಕಂಟೆಂಟ್ ಇದೆ, ಆಮೇಲೆ ಯಾವ ಲೆವೆಲ್ ಅಲ್ಲಿ KS ಮೇನ್ಸ್ ಅಲ್ಲಿ ಕ್ವಶನ್ ಕೇಳಿದರೆ ಅದನ್ನ ಚರ್ಚೆ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.